ಕಾರಣವೇ ಮದುವೆ ತುಂಬ ಲೇಟ್ ಆಗಿತ್ತು. ಅದಾದಮೇಲೆ ತಕ್ಷಣ ಮಗುನೂ ಆಗಲಿಲ್ಲ. ಆಮೇಲೆ ಏನೇನೋ ಚಿಕಿತ್ಸೆಗಳು, ಹರಕೆನೋ ಏನೇನೋ ಮಾಡಿ ಅಂತೂ ಮಗು ಆಯಿತು. ಮಗು ಆದಾಗ ನಾನು ನೋಡೋಕ್ಕೆ ಅಂತ ಹೋದಾಗ ಇನ್ನೂ ಒಂದು ವಾರ ಆಗಿತ್ತಷ್ಟೇ ಡೆಲಿವರಿಯಾಗಿ. ಆಗ ಆಕೆ ಏನು ಅಭಿಪ್ರಾಯ ಪಟ್ಟರು ಅಂತಂದರೆ, ಆಯ್ತಾ ಎಲ್ಲ ಆರಾಮಾಗಾಯ್ತಾ ಎಲ್ಲ ಕೇಳಿದ್ಮೇಲೆ ಹಾಂ ಚೆನ್ನಾಗಾಯ್ತು, ಮಗುನ ಹೇಗೆ ಸುಧಾರಿಸೋದು ಅಂತ ನನಗೆ ಈಗಲೇ ಚಿಂತೆ ಆಗಿದೆ. ನನಗೆ ಇನ್ನೊಂದು 6 ತಿಂಗಳು ರಜೆ ಇದೆ ಅಷ್ಟೇ. ರಜೆ ಆದಮೇಲಿಂದ ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಗುನ ಹೇಗೆ ಸುಧಾರಿಸ್ತೀನಿ, ಈಗಲೇ ಕೇರ್ ಟೇಕರ್ ಯಾರು ಇದ್ದಾರಾ ಅಂತ ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳಿ. ಯಾಕೆ ಈ ಘಟನೆಯನ್ನು ನಾನು ಹೇಳಿದೆ, ಯಾಕೆ ಈ ಘಟನೆಯಿಂದ ಆರಂಭ ಮಾಡಿದೆ ಅಂದರೆ, ಇವತ್ತಿನ ತಂದೆ ತಾಯಿಯರ ಪಾಲಕರ ಮನಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ. ಒಂದು ಮಾತಿದೆ, ಬಳ್ಳಿಗೆ ಕಾಯಿ ಭಾರವೇ ಅಂತ. ಆದರೆ ಇವತ್ತಿನ ತಂದೆ ತಾಯಿರಿಗೆ ಅಯ್ಯೋ ನಮ್ಮ ಮಕ್ಕಳನ್ನ ಹೇಗೆ ಸಂಭಾಳಿಸೋದು, ಶಾಲೆಗೆ ರಜಾ ಕೊಟ್ಬಿಟ್ರೆ ಮನೇಲಿ ಹೇಗೆ 1 ತಿಂಗಳು ಇಟ್ಕೊಳ್ಳೋದು, ಶಾಲೆ ಮುಗಿಸ್ಕೊಂಡು ಬಂದ್ಮೇಲೆ ಮನೇಲಿದ್ರೆ ಗಲಾಟೆ ಮಾಡ್ತಾರೆ, ನಮಗೆ ಸುಧಾರಿಸೋಕ್ಕಾಗಲ್ಲ, ಎಲ್ಲಾದರೂ ಹೋಗಲಿ ನಮ್ಮ ಮಕ್ಕಳು ಸಂಗೀತ ಸ್ವಿಮ್ಮಿಂಗು ಎಲ್ಲೋ ಒಂದು ಕಡೆಗೆ ಒಟ್ಟು ಹೋಗಲಿ, ಮನೇಲಿ ಇರೋದು ಬೇಡ, ಯಾಕೆಂದರೆ ನಮಗೆ ಭಾರ ಆಗ್ತಾ ಇದೆ. ಯಾಕೆ ಈ ಥರ ಮನಸ್ಥಿತಿ ಬಂತು? ಎಷ್ಟೋ ಜನರಿಗೆ ಇವತ್ತಿನ ದಿನ ತಡವಾಗಿ ಮಕ್ಕಳಾಗುವಂಥದ್ದು ಇವತ್ತು ಮಾಮೂಲಿ ಆಗೋಗಿದೆ. ನಾವು ನೋಡ್ತಾ ಇದ್ದೀವಿ ಅದನ್ನು. ಮಕ್ಕಳಾಗಲಿಲ್ಲ ಅಂದಾಗ ಅಯ್ಯೋ ನಮಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿ ಒದ್ದಾಡೋದನ್ನು ನೋಡ್ತೀವಿ. ಆಮೇಲೆ ಮಕ್ಕಳಾದ್ಮೇಲಿಂದ ಅಬ್ಬಾ ಹೇಗೆ ಇವ್ರನ್ನ ಮೇಂಟೈನ್ ಮಾಡೋದು, ಹೇಗೆ ಇವ್ರನ್ನ ತಡ್ಕೊಳ್ಳೋದು, ಎಲ್ಲಾದರೂ ಹೋಗಲಿ ಇವರು, ಹಾಗಿದ್ರೆ ಮಕ್ಕಳು ಯಾಕೆ? ನಮಗೆ ಪ್ರಶ್ನೆ ಬರುತ್ತೆ, ಯಾಕೆ ಬೇಕು ನಮಗೆ ಮಕ್ಕಳು, ನಮಗೆ ಈ ಭಾರ ಅಂತ ಯಾಕೆ ಅನ್ನಿಸ್ತಿದೆ, ಈ ಸಮಸ್ಯೆ ಯಾಕೆ? ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಮಸ್ಯೆಗೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಅಜ್ಞಾನ. ಯಾವಾಗ ನಾವು ತಿಳಿದಿಲ್ಲ ಆವಾಗ ನಮಗೆ ಸಮಸ್ಯೆ ಅಂತ ಕಾಣಿಸ್ತಾ ಇರುತ್ತೆ. ಯಾವಾಗ ನಮಗೆ ತಿಳುವಳಿಕೆ ಇದೆ ಆವಾಗ ಯಾವ ಸಮಸ್ಯೆ ಕೂಡ ಸಮಸ್ಯೆ ಅಲ್ಲ. ಈಗ ಉದಾಹರಣೆಗೆ ನನಗೆ ಆನೆನ ಮೇಂಟೈನ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಆನೆ ಬಂದರೆ ನನಗೆ ಏನಾಗುತ್ತೆ, ಭಯ ಆಗುತ್ತೆ. ಅದೇ ಮಾವುತನಿಗೆ ಆನೆ ಬಂದರೆ ಭಯ ಆಗಲ್ಲ, ಯಾಕೆ ಅನ್ನೋ ಅವನಿಗೇನಿದೆ, ಜ್ಞಾನ ಇದೆ. ಈಗ ನಮ್ಮ ಮಕ್ಕಳ ವಿಷಯಕ್ಕಾದರೂ ಅಷ್ಟೇ, ನಾವು ಎಷ್ಟು ತಿಳುವಳಿಕೆ ತಗೊಂಡಿದ್ದೀವಿ, ಏನೋ ಒಂದು ಯಕಶ್ಚಿತ್ ಒಂದು ಕಡೆ ನಾವು ಕೆಲ್ಸಕ್ಕೆ ಹೋಗಬೇಕು ಅಂದರೂ ಕೂಡ ನಿನಗೆ ಎಲ್ಲೆಲ್ಲಿಂದ ಸರ್ಟಿಫಿಕೇಟ್ ಇದೆ ಅಂತ ಎಲ್ಲ ಪ್ರೈಮರಿ ಸ್ಕೂಲಿಂದ ಸರ್ಟಿಫಿಕೇಟ್ ತೆಗಿತಾರೆ. ಆದರೆ ಮುಂದಿನ ಪ್ರಜೆಯನ್ನು ರೂಪಿಸುವಂತಹ ತಂದೆ ತಾಯಿ ಆಗಬೇಕಾದ್ರೆ ನನಗೇನು ಕ್ವಾಲಿಫಿಕೇಷನ್ ಇದೆ ಅಥವಾ ನಾನು ಏನು ತಿಳುವಳಿಕೆ ಪಡ್ಕೊಂಡಿದ್ದೀನಿ ಅಂತ ನಾವು ಒಂದೇ ಒಂದು ಸರ್ತಿ ಆಲೋಚನೆ ಮಾಡಿದ್ದೀವ? ಅಥವಾ ನಮಗೆ ಆ ಜ್ಞಾನವನ್ನು ಕೊಡುವಂತಹ ಪ್ರಯತ್ನ ಎಲ್ಲಾದರೂ ನಡೆದಿದ್ರೂ ತೀರಾ ಕಡಿಮೆ. ಎಲ್ಲೋ ಅಲ್ಲೊಂಚೂರು ಇಲ್ಲೊಂಚೂರು ಎಲ್ಲಿಂದಲಾದರೂ ಸಿಕ್ಕಿರ್ಬೋದು. ಅಷ್ಟೇ ಬಿಟ್ಟರೆ ಮದುವೆಗೆ ಮುಂಚೆನೂ ನಾವು ಆಲೋಚನೆ ಮಾಡಿಲ್ಲ, ಮದುವೆ ಆದಮೇಲೂ ಆಲೋಚನೆ ಮಾಡಿಲ್ಲ. ಏನೋ ಪ್ರಕೃತಿ ಸಹಜವಾಗಿ ಮಕ್ಕಳಾದ್ಮೇಲೆ ಈಗೇನು ಮಾಡಬೇಕು ಅಂತ ಹೇಳಿ ಒಂದು ಬೃಹತ್ತಾದ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ಮುಂದೆ ಬಂದು ನಿಲ್ಲತ್ತೆ. ಹಾಗಾಗಬಾರ್ದು ಅಂತ ಹೇಳಿದ್ರೆ ನಾವು ಒಂದಷ್ಟು ತಿಳುವಳಿಕೆಯನ್ನು ತಗೋಬೇಕು. ಹೇಗೆ ಬೆಳೆಸಬೇಕು, ಮಕ್ಕಳು ಯಾಕೆ ಬೇಕು, ನಾವು ಹೇಗೆ ಬೆಳೆಸಬೇಕು, ನಮ್ಮ ಕರ್ತವ್ಯ ಏನು, ಅವ್ರನ್ನ ಭೂಮಿಗೆ ತಂದಿರೋದು ನಾವೇ, ಹಾಗಿದ್ರೆ ನಮ್ಮ ಕರ್ತವ್ಯ ಏನು, ಇದನ್ನು ನಾವು ಆಲೋಚನೆ ಮಾಡಬೇಕು. ಇದಕ್ಕೆ ನಮಗೆ ಅತ್ಯುತ್ತಮವಾದಂತಹ ಮಾಹಿತಿ ಎಲ್ಲಿ ಸಿಗತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಋಷಿ ಮುನಿಗಳು ಕೊಟ್ಟಿರುವಂತಹ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಿಗತ್ತೆ. ಭಾರತೀಯ ಪರಂಪರೆ ಅಂತ ಹೇಳಿದ ತಕ್ಷಣನೇ ನಾವು ಆ ಭಾರತೀಯ ಪರಂಪರೆ ಅನ್ನೋದನ್ನ ಯಾವುದೋ ಒಂದು ಜಾತಿ ಮತಕ್ಕೆ ಗಂಟು ಹಾಕಬಾರ್ದು. ಯಾಕೆ ಅಂತಂದ್ರೆ ಭಾರತೀಯ ಪರಂಪರೆ ಯಾವತ್ತೂ ಕೂಡ ಇಡೀ ಮಾನವ ಸಮಾಜ ಚೆನ್ನಾಗಿರೋದಕ್ಕೆ ಏನು ಬೇಕೋ ಅದನ್ನ ಕೊಡುತ್ತೆ ಹೊರತು ಇವತ್ತು ನಾವು ಮಾಡಿಕೊಂಡಿರುವಂತಹ ಜಾತಿ ಮತಗಳ ಗೊಂದಲದಲ್ಲಿ ಭಾರತೀಯ ಪರಂಪರೆ, ಋಷಿ ಪರಂಪರೆ ಯಾವತ್ತೂ ಸಿಕ್ಕಾಕೊಂಡಿರಲಿಲ್ಲ. ಋಷಿ ಪರಂಪರೆ ಅನ್ನೋದಕ್ಕೆ ಕ್ರೈಟೀರಿಯಾ ಒಂದೇ, ಏನು ಯೋಗ್ಯತೆ, ಮನುಷ್ಯನಾದವರು ಎಲ್ರಿಗೂ ಕೂಡ ಈ ಜ್ಞಾನ ಸಲ್ಲಬೇಕು ಅನ್ನೋದಷ್ಟೇ ಋಷಿಗಳ ಚಿಂತನೆ. ಅದರಲ್ಲೂ ಕೂಡ ನಾವು ನಮ್ಮ ಜ್ಞಾನ ಪರಂಪರೆಯಲ್ಲಿ ಹಿಂದಕ್ಕೆ ಹೋದರೆ ಮೊದಲು ನಮಗೆ ಸಿಗುವಂತಹ ಜ್ಞಾನ ರಾಶಿ, ಜ್ಞಾನ ಭಂಡಾರಗಳು ಯಾವುದಪ್ಪ ಅಂತ ಹೇಳಿದ್ರೆ ವೇದಗಳು ಕೂಡ ಅಷ್ಟೇ ನಮ್ಮ ತಲೆಯಲ್ಲಿ ಇವತ್ತಿದೆ. ಯಾವುದೋ ಜಾತಿಗೆ ಸೇರಿದ್ದು, ಇದು ಪುರುಷರಿಗೆ ಸೇರಿದ್ದು, ಅಥವಾ ಇದು ಯಾರೋ ಕೆಲವರು ಮಾತ್ರ ಯಾರು ಪೂಜೆ ಮಾಡ್ತಾರೋ ಅವ್ರು ಕಲಿಬೇಕಾದಂಥದ್ದು, ಈ ಥರದ್ದೆಲ್ಲ ನಮ್ಮ ತಲೆಯಲ್ಲಿ. ಆದರೆ ವೇದ ಅನ್ನೋದಕ್ಕೆ ಅರ್ಥ ಏನಪ್ಪ ಅಂತಂದ್ರೆ ಜ್ಞಾನ ಅಂತ ಅಷ್ಟೇ ಅರ್ಥ. ಜ್ಞಾನ ಯಾರಿಗೆ ಸೇರಿದ್ದು ಯಾರಿಗೆ ಸೇರಿದ್ದಲ್ಲ ಅನ್ನೋ ಪ್ರಶ್ನೆಗೆ ಎಲ್ಲರಿಗೂ ಸೇರಿದ್ದು ಅನ್ನೋಂಥ ಉತ್ತರ ನಮಗೆ ಸ್ವಯಂ ಗೊತ್ತಿದೆ. ಹಾಗಿದ್ಮೇಲೆ ವೇದ ಯಾರಿಗೆ ಸೇರಿದ್ದು ಅಂದ್ರೆ ಪ್ರತಿಯೊಬ್ಬರಿಗೂ ಸೇರಿದ್ದು. ಈ ವೇದನ ನಾವು ಯಾಕೆ ತಿಳ್ಕೊಳ್ಬೇಕು? ಒಂದು ಮನುಷ್ಯನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ, ಮನುಷ್ಯ ಸಮಾಜ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನಿವಾರ್ಯವಾಗಿ ತಿಳಿಯಲೇಬೇಕಾದಂಥ ವಿಷಯಗಳು ಈ ವೇದಗಳಲ್ಲಿದೆ. ಮತ್ತೊಂದು ಸರ್ತಿ ನಾನು ಒತ್ತಿ ಹೇಳ್ತೀನಿ, ಯಾವುದೇ ದೇಶದ ಗಡಿಗಳ ಒಂದು ಅಡ್ಡಿಯಾಗಲಿ ಅಥವಾ ಲಿಂಗ
ಜಾತಿ, ಮತ ಯಾವುದರ ಅಡ್ಡಿಯೂ ಕೂಡ ಈ ವೇದ ಜ್ಞಾನಕ್ಕೆ ಇಲ್ಲ. ಕೇವಲ ಮನುಷ್ಯ ಜೀವನ ಚೆನ್ನಾಗಾಗಬೇಕು ಅನ್ನೋದಕ್ಕೆ ಏನೆಲ್ಲ ವಿಚಾರಗಳು ಬೇಕು ಅದು ನಮಗೆ ವೇದಗಳಲ್ಲಿ ಭಗವಂತ ನಮಗೆ ಕೊಟ್ಟಿದ್ದಾನೆ, ಋಷಿಮುನಿಗಳನ್ನು. ಅದರ ಹಿನ್ನೆಲೆಯಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಯಾಕೆ ಮಕ್ಕಳು ಬೇಕು? ಪ್ರಕೃತಿ ಸಹಜವಾಗಿ ಮಕ್ಕಳಾಗತ್ತೆ, ಮದುವೆ ಆಗತ್ತೆ, ಮಕ್ಕಳಾಗತ್ತೆ. ಆದರೆ ನಮಗೆ ಯಾಕೆ ಬೇಕು ಅನ್ನೋದಕ್ಕೆ ಎರಡು ಉತ್ತರ ಇದೆ. ಒಂದೇನಪ್ಪಾ ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಸಂತತಿ ಮುಂದುವರಿಬೇಕು. ಮುಂದುವರಿದ ಇದ್ರೆ ಏನಾಗುತ್ತೆ, ಸಂತತಿ ನಿಂತು ಹೋಗುತ್ತೆ, ಸೃಷ್ಟಿಕ್ರಿಯೆ ಮುಂದೆ ಹೋಗಲ್ಲ. ಹಾಗಾಗಿ ಮಕ್ಕಳು ಬೇಕು. ಇದು ಒಂದು ದೃಷ್ಟಿಕೋನ. ಆದರೆ ಇನ್ನೊಂದು ದೃಷ್ಟಿಕೋನ ಏನಪ್ಪಾ ಅಂತಂದ್ರೆ, ನಾವು ಯಾವತ್ತೂ ಕೂಡ ಕೇವಲ ದೇಹ ಅಲ್ಲ. ದೇಹ ಅನ್ನೋದು ಒಂದು ಜಡವಾದಂತಹ ಒಂದು ವಸ್ತು. ಇದು ಒಂದು ಟೂಲ್ ಇದ್ದ ಹಾಗೆ. ಈಗ ನನಗೆ ಹಣ್ಣು ಕತ್ತರಿಸಬೇಕು ಅಂದ್ರೆ ನನಗೊಂದು ಚಾಕು ಬೇಕು. ಆ ಚಾಕು ಅನ್ನೋದು ಒಂದು ಟೂಲ್ ಅಷ್ಟೇ. ಆ ಟೂಲೇ ಎಲ್ಲವೂ ಅಲ್ಲ. ಅದರ ಹಿಂದೆ ಕೆಲಸ ಮಾಡುವಂಥ ವ್ಯಕ್ತಿ ಇದ್ದಾನೆ. ಅವನು ಯಾರು ಅಂತ ಹೇಳಿದ್ರೆ ಜೀವ. ಈ ದೇಹದ ಒಳಗೆ ವಾಸ ಮಾಡ್ತಾ ಇರುವಂಥ ಜೀವ. ಈ ಜೀವಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಒಂದು ದೇಹದ ಒಂದು ಅವಶ್ಯಕತೆ ಇದೆ, ಅದು ಅನಿವಾರ್ಯ ಕೂಡ. ಯಾವಾಗ ದೇಹ ಇಲ್ಲ ನಾವು ಏನಾಗಲ್ಲ, ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ದೇಹ ಇದೆ ಆಗ ನಾವೇನು ಮಾಡ್ಬೋದು, ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಾವು ಚಿಂತನೆ ಮಾಡ್ತಾ ಇದ್ದೀವಿ, ನಾವೇನಾದರೂ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣೀಕರ್ತರು ಯಾರು? ಈ ದೇಹವನ್ನು ಕೊಟ್ಟಂತಹ ನಮ್ಮ ತಂದೆ ತಾಯಿಗಳು. ನಮ್ಮ ತಂದೆ ತಾಯಿಗಳು ಈ ದೇಹನ ಕೊಟ್ಟಿರಲಿಲ್ಲ ಅಂತಂದ್ರೆ ಇವತ್ತು ಜೀವನಿಗೆ ಯಾವ ಕೆಲಸನೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾವು ಇವತ್ತು ಏನೇನು ಕೆಲಸಗಳು ಮಾಡ್ತಾ ಇದ್ದೀವಿ ಅದು ಯಾವುದು ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಿದ್ರೆ ಇವಾಗ ಇನ್ನೂ ಅನೇಕ ಜೀವರಿಗೆ ದೇಹದ ಅವಶ್ಯಕತೆ ಇರುತ್ತೆ. ಅದನ್ನ ಕೊಡೋರು ಯಾರು ಅಂದ್ರೆ, ಯಾರು ಗೃಹಸ್ಥ ಗೃಹಿಣಿಯರು ಇರ್ತಾರೆ, ಪತಿ ಪತ್ನಿಯರಾಗ್ತಾರೆ, ಅವರ ಒಂದು ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ರಜೆಯನ್ನು ಉತ್ಪತ್ತಿ ಮಾಡುವಂಥದ್ದು. ಪ್ರಜಾ ಅನ್ನೋದಕ್ಕೂ ಕೂಡ ಅರ್ಥ ಇದೆ. ಪ್ರಜಾ ಅಂತಂದ್ರೆ ನಾವು ಸುಮ್ಮನೆ ಆ ಪದ ಬಳಸ್ತೀವಿ. ಆದ್ರೆ ಪ್ರಜಾ ಅಂತಂದ್ರೆ ಏನೋ ಪ್ರಜೆಗಳು ಒಂದು ಜಾಗದಲ್ಲಿ ವಾಸ ಮಾಡೋರು ಅಂತ ಅರ್ಥ ಅಲ್ಲ. ಜ ಅಂತಂದ್ರೆ ಹುಟ್ಟಿದ್ದು ಅಂತ. ನಮ್ಮ ಸಂತತಿ ಏನಿದೆ ಅದು ಹುಟ್ಟತ್ತೆ. ಸುಮ್ಮನೆ ಹುಟ್ಟಿದ್ರೆ ಅದನ್ನ ಜ ಅಂತ ಕರೀತಾರೆ. ಅದನ್ನ ಪ್ರ ಅಂತಂದ್ರೆ ಉತ್ಕೃಷ್ಟವಾಗಿ, ಒಳ್ಳೆಯದಾಗಿ ಅಂತ ಅರ್ಥ. ಉತ್ಕೃಷ್ಟವಾಗಿ ಆ ಸಂತಾನ ನಿರ್ಮಾಣಕ್ಕೆ ನಾವು ಪ್ರಯತ್ನ ಪಟ್ಟಾಗ ಅಜ್ಜ ಇದ್ದಿದ್ದು ಪ್ರಜಾ ಆಗುತ್ತೆ. ಅಂತಹ ಪ್ರಜೆಗಳನ್ನ ನಿರ್ಮಾಣ ಮಾಡೋದು ಕೂಡ ತಂದೆ ತಾಯಿಯರ ಅಂದ್ರೆ ಪತಿ ಪತ್ನಿಯರ ಕರ್ತವ್ಯ ಆಗಿರುತ್ತೆ. ಇದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಹೇಗೆ ನಮ್ಮ ತಂದೆ ತಾಯಿ ನಮಗೆ ಒಂದು ಜೀವನವನ್ನ ಕೊಟ್ಟಿದ್ದಾರೆ, ನಮಗೆ ಒಂದು ಟೂಲ್ನ, ಒಂದು ವ್ಯವಸ್ಥೆಯನ್ನ ಕೊಟ್ಟಿದ್ದಾರೆ, ಅದೇ ರೀತಿ ಆ ವ್ಯವಸ್ಥೆಯನ್ನ ನಾವು ಮುಂದುವರಿಸುವಂಥದ್ದು ನಮ್ಮ ಒಂದು ಕರ್ತವ್ಯ. ಹಾಗಾಗಿ ನಮಗೆ ಮಕ್ಕಳು ಬೇಕು. ಇಲ್ಲಿ ಇನ್ನೊಂದು ಸಣ್ಣ ಪ್ರಶ್ನೆ ಬರುತ್ತೆ. ಅದನ್ನ ಹೇಳ್ತಾ ಹೋದ್ರೆ ಈ ಹೊತ್ತು ನಾನು ಅದನ್ನೇ ಹೇಳ್ಬೋದು, ಆದ್ರೆ ಚಿಕ್ಕದಾಗಿ ಸಾರಾಂಶ ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ದೇಹ ನಮಗೆ ಯಾಕೆ ಬೇಕು ಅಂತ. ಹೌದು, ಜೀವನಕ್ಕೆ ಕೆಲಸ ಮಾಡಬೇಕು, ಆದರೆ ದೇಹ ನಮಗೆ ಯಾಕೆ ಬೇಕು, ಏನು ಕೆಲಸ ಮಾಡಕ್ ಬೇಕು ಅಂತ. ಇದೆಲ್ಲವೂ ಕೂಡ ನಮ್ಮ ಜೀವನದ ಮೂಲಭೂತ ಪ್ರಶ್ನೆಗಳು. ಆದರೆ ಇವತ್ತು ನಮಗೆ ದುರದೃಷ್ಟ ಏನಪ್ಪಾ ಅಂದ್ರೆ ಉತ್ತರ ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳು. ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಏನು ಮಾಡಬೇಕು ಅನ್ನೋದು ಕೂಡ ಇವತ್ತು ನಾವು ಯೋಚನೆ ಮಾಡದೇ ಇರೋಂಥ ಸ್ಥಿತಿಗೆ ಬಂದು ತಲುಪಿದ್ವಿ. ಆದರೆ ಯಾಕಿದೆ ನನಗೆ ಟೂಲು, ಏನು ಕೆಲಸ ಮಾಡೋಕ್ಕೆ ಅನ್ನೋದಕ್ಕೆ ವೇದಗಳು ಸರಳವಾಗಿ ಉತ್ತರ ಕೊಡುತ್ತೆ. ಏನಪ್ಪಾ ಅಂದರೆ, ನಾವೆಲ್ಲರಿಗೂ ಕೂಡ ಸಂತೋಷ ಬೇಕು, ಖುಷಿ ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ. ಯಾರು ಏನು ಮಾಡ್ತಿದ್ದಾರೆ, ನೀನು ಯಾಕೆ ಕೆಲಸ ಮಾಡ್ತಿದ್ಯಾ, ನೀ ಯಾಕೆ ಕೆಲಸ ಮಾಡ್ತಿದ್ಯಾ ಅಂತ ನಾವು ಪ್ರಶ್ನೆ ಹಾಕೊಂಡು ಹೋದರೆ ಕೊನೆ ಉತ್ತರ ಏನು ಬರುತ್ತೆ? ನಾನು ಖುಷಿಯಾಗಿರಬೇಕು, ನಾನು ಎಂಜಾಯ್ ಮಾಡಬೇಕು, ನಾನು ಆರಾಮಾಗಿರಬೇಕು, ಇಲ್ಲಿಗೆ ಬಂದು ನಿಲ್ತೀವಿ. ಆದರೆ ಆ ಖುಷಿ ಅನ್ನೋದು, ಆ ಸಂತೋಷ ಅನ್ನೋದು ಹೊರಗೆಲ್ಲೂ ಇಲ್ಲ. ಅದೆಲ್ಲಿದೆಯಪ್ಪ ಅಂತ ಹೇಳಿದ್ರೆ, ನನ್ನ ಒಳಗಡೆ ನನ್ನ ಮನಸ್ಸು ಎಷ್ಟೆಷ್ಟು ಶುದ್ಧವಾಗಿರುತ್ತೋ ಅಷ್ಟಷ್ಟು ಸಂತೋಷವನ್ನು ನಾನು ಅನುಭವಿಸೋದಕ್ಕೆ ಸಾಧ್ಯ. ನನ್ನ ಮನಸ್ಸಲ್ಲಿ ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಉರಿ, ಇಲ್ಲೆಲ್ಲೋ ದುರಾಸೆ, ಇಲ್ಲೆಲ್ಲೋ ನನಗೆ ಅತಿಯಾಗಿ ಯಾರಿಗೋ ತೊಂದರೆ ಕೊಡಬೇಕು ಅನ್ನೋಂಥ ಮನೋಭಾವ, ಈ ಭಾವನೆಗಳೆಲ್ಲ ಯಾವತ್ತವರೆಗೂ ನನ್ನ ಮನಸ್ಸಲ್ಲಿರುತ್ತೆ ಅಲ್ಲಿವರೆಗೂ ಕೂಡ ಆ ಸಂತೋಷನ ನಾನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಒಂದು ಪಾತ್ರೆ ಇದೆ, ಹಾಲು ಹಾಕ್ತೀವಿ, ಹಾಲು ತುಂಬಾ ಚೆನ್ನಾಗಿದೆ, ಆದರೆ ಹಾಕಿದ ತಕ್ಷಣ ಒಡೆದೋಗುತ್ತೆ. ಯಾಕೆ? ಪಾತ್ರೆ ಕ್ಲೀನಾಗಿಲ್ಲ. ಹಾಗೆಯೇ ಸಂತೋಷ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಎಲ್ಲ ಕಡೆನೂ ಇದೆ. ಆದರೆ ಅದನ್ನು ಅನುಭವಿಸೋದಕ್ಕೆ ನಾನೇನು ಮಾಡ್ಕೋಬೇಕು, ನನ್ನ ಪಾತ್ರೆಯನ್ನು ನಾನು ಕ್ಲೀನಾಗಿ ತೊಳೆದು ಇಟ್ಕೋಬೇಕು. ಈ ತೊಳ್ಕೊಳ್ಳುವಂಥ ಕೆಲಸ ಸಾಧ್ಯ ಇರೋದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಅದಕ್ಕೋಸ್ಕರ ನಾವು ಈ ದೇಹ ಪಡೆದು ಬಂದಿದ್ದೀವಿ ಹೊರತು ಸುಮ್ಮನೆ ವ್ಯರ್ಥವಾಗಿ ಏನೋ ಬಂದ್ವಿ ಅಂತ ಅಲ್ಲ. ನಾಯಿಗೆ ಸರಿ ತಪ್ಪು ತಿಳಿಸೋಕ್ಕಾಗತ್ತಾ? ಕತ್ತೆಗೆ ತಿಳಿಸೋಕ್ಕಾಗತ್ತಾ? ಬೆಕ್ಕು ಇಲಿನ ತಿಂತು ಅಂತ ಹೇಳಿ ಅದನ್ನು ಜೈಲಿಗೆ ಹಾಕೋಕ್ಕಾಗತ್ತಾ? ಯಾಕೆ ಹೇಳಿ? ಆ ಜನ್ಮದಲ್ಲಿ ಅದಕ್ಕೇನು ವಿವೇಚನೆ ಇಲ್ಲ, ಚಿಂತನೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ.
ಆದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಚಿಂತನೆ ಮಾಡೋದಕ್ಕೆ ಒಂದು ಅವಕಾಶ ಇದೆ. ನಮ್ಮ ಒಳಗನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಮಗೊಂದು ಅವಕಾಶ ಇದೆ. ಆ ಕಾರಣಕ್ಕೆ ನಮ್ಗೆ ಈ ದೇಹ ಬೇಕು. ಈ ದೇಹ ಬೇಕು ಅಂತ ಹೇಳಿದ್ರೆ ಅದನ್ನು ಯಾರು ತಂದೆ ತಾಯಿಯರು ನಿರ್ಮಾಣ ಮಾಡಬೇಕು. ಹಾಗೆ ನಾವು ತಂದೆ ತಾಯಿಯರಾಗಿ ನಾವು ಕೂಡ ಒಂದು ದೇಹದ ನಿರ್ಮಾಣಕ್ಕೆ ಕಾರಣ. ಇದನ್ನ ನಾನು ಯಾಕೆ ಇಷ್ಟು ವಿಸ್ತಾರವಾಗಿ ಹೇಳಿದೆ ಅಂತ ಹೇಳಿದ್ರೆ, ಇವತ್ತಿನ ದಿನ ಈ ಪ್ರಶ್ನೆನೂ ಬರ್ತಾ ಇದೆ. ಸುಮಾರು ಜನ ಇವತ್ತಿನ ಯುವ ಜನತೆ ಏನಿದೆ ಅವ್ರು ಯೋಚನೆ ಮಾಡ್ತಾರೆ, ನಮ್ಗೆ ಯಾಕೆ ಮಕ್ಕಳು ಬೇಕು, ನಾವು ಹಾಗೆ ಆರಾಮಾಗಿದ್ದೀವಿ, ನಾವು ಎಂಜಾಯ್ ಮಾಡ್ಕೊಂಡಿರ್ತೀವಿ, ಮಕ್ಕಳು ಬಂದರೆ ನಾವು ಎಂಜಾಯ್ಮೆಂಟಿಗೆ ಅಡ್ಡಿ ಆಗುತ್ತೆ, ಬೇಡ ನಮಗೆ ಮಕ್ಕಳು ಅನ್ನುವಂಥ ಮನಸ್ಥಿತಿಯಲ್ಲಿರೋರು ಅನೇಕರಿದ್ದಾರೆ. ಹಾಗಾಗಿ ನಾನು ಈ ವಿಷಯವನ್ನು ಹೇಳಿದೆ. ಈಗ ಇಷ್ಟೆಲ್ಲ ಹಿನ್ನೆಲೆ ಇಟ್ಕೊಂಡ ಮೇಲೆ ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಿಯರ ಪಾತ್ರ ಏನು, ಶಿಕ್ಷಣದ ಪಾತ್ರ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ನಮಗೆ ತುಂಬ ಸರಳ ಮತ್ತು ಸುಲಭ. ನಮಗೀಗ ಅರ್ಥ ಆಯಿತು. ಏನು ಅರ್ಥ ಆಯಿತು? ಮನುಷ್ಯ ಜೀವನದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಅಂತರಂಗವನ್ನು ಶುದ್ಧ ಮಾಡ್ಕೊಳ್ಳೋದು ಅನ್ನೋಂಥದ್ದು ನಮಗೆ ಅರ್ಥ ಆಯಿತು. ಹಾಗಿದ್ರೆ ಮಕ್ಕಳಿಗೆ ಏನು ಕಲಿಸ್ಬೇಕು? ತುಂಬ ಸುಲಭವಾಗಿದೆ. ಹೇಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು, ನಮ್ಮನ್ನು ನಾವು ಹೇಗೆ ಪರಿಷ್ಕಾರ ಮಾಡ್ಕೋಬೇಕು, ಇದನ್ನೇ ನಾವು ಮಕ್ಕಳಿಗೂ ಕಲಿಸ್ಬೇಕಾಗಿರೋದು. ಇದು ಒಂದು ದಿನದಲ್ಲಿ ಮುಗಿಯುವಂಥ ಕೆಲಸ ಅಲ್ಲ, ಕೆಲವು ವರ್ಷಗಳಲ್ಲಿ ಮುಗಿಯುವಂಥ ಕೆಲಸವೂ ಅಲ್ಲ. ನಮ್ಮ ಹುಟ್ಟಿನಿಂದ ಸಾವಿನವರೆಗೂ ನಮ್ಮನ್ನು ನಾವು ಪರಿಷ್ಕಾರ ಮಾಡ್ಕೊಳ್ತಾನೆ ಹೋಗ್ತೀವಿ, ಕಲಿತಾನೆ ಹೋಗ್ತೀವಿ. ನಮ್ಮ ಮಕ್ಕಳಿಗೂ ಕೂಡ ಏನು ಮಾಡ್ತೀವಿ, ಕಲಿಸ್ತಾನೇ ಹೋಗ್ತೀವಿ. ಇದೊಂದು ಪ್ರೋಸೆಸ್, ಯಾತ್ರೆ. ಇದು ಮುಗಿದೋಗತ್ತೆ ಅಂತ ಇಲ್ಲ, ನಡೀತಾ ಇರುತ್ತೆ ಪ್ರೋಸೆಸ್. ಇದನ್ನ ಏನಂತ ಕರೆದಿದ್ದಾರೆ ಅಂತಂದ್ರೆ ಶಿಕ್ಷಣ ಅಂತ ಹೇಳಿ ಕರೆದಿದ್ದಾರೆ. ಶಿಕ್ಷಣ ಅಂತಂದ್ರೆ ಏನು? ಎಜುಕೇಶನ್. ಎಜುಕೇಶನ್ ಅಂದ್ರೆ ಶಿಕ್ಷಣ. ಹಾಗೆ ಹೇಳಿದ್ರೆ ನಮ್ಗೆ ಪದದ ಅರ್ಥ ಗೊತ್ತಾಗಲ್ಲ. ಶಿಕ್ಷಣ ಅಂತಂದ್ರೆ ಏನು, ಅದಕ್ಕೆ ವೈಜ್ಞಾನಿಕವಾಗಿ ಅರ್ಥ ಮಾಡುವಂಥ ಕ್ರಮ ಇದೆ. ಏನು ಶಿಕ್ಷಣ ಅಂತಂದ್ರೆ ವಿದ್ಯೆಯನ್ನ ಗ್ರಹಣೆ ಮಾಡುವುದು ಅಂತ ಅದರ ಅರ್ಥ. ವಿದ್ಯೆ ಅಂದ್ರೆ ಏನು ಅಂತ ಮತ್ತೆ ಪ್ರಶ್ನೆಗಳು. ಯಾವುದು ನಮ್ಮನ್ನ ಗೊಂದಲಗಳಿಂದ, ಸಮಸ್ಯೆಯಿಂದ, ಗೋಜಲಿನಿಂದ ಹೊರಕ್ಕೆ ತರುತ್ತೋ ಅದನ್ನ ಶಿಕ್ಷಣ ಅಥವಾ ವಿದ್ಯೆ ಅಂತ ಹೇಳಿ ಕರೀತಾರೆ. ನಾನು ಇವಾಗ ಕಲಿತೆಪ್ಪ, ನಾನು 10th ಓದಿದ್ದೀನಿ, PUC ಓದಿದ್ದೀನಿ, ನಾನು ಇನ್ನೇನೇನೋ ಓದಿದ್ದೀನಿ, ಮಾಸ್ಟರ್ ಡಿಗ್ರಿ ಮಾಡಿ, ಡಾಕ್ಟ್ರೇಟ್ ಮಾಡಿ ಎಲ್ಲ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ನನಗೇನೋ ಒಂದು ಸಮಸ್ಯೆ ಎದುರಾಯಿತು, ನನಗೆ ಅದ್ರ ಬಗೆಹರಿಸೋಕ್ಕಾಗ್ತಿಲ್ಲ, ನಾನು ಫುಲ್ ಡಿಪ್ರೆಷನ್ಗೆ ಹೋಗಿದ್ದೀನಿ ಅಥವಾ ನಾನು ಪೂರ್ತಿ ಕುಗ್ಗೋಗಿದ್ದೀನಿ, ನನಗೇನು ಮಾಡಬೇಕು ದಿಕ್ಕು ತೋರಿಸ್ತಾ ಇಲ್ಲ ಅಂತಂದರೆ ನಾನು ಪಡೆದಿದ್ದು ಯಾವುದು ವಿದ್ಯೆ ಅಲ್ಲ. ನನಗೆ ಜೀವನದಲ್ಲಿ ಏನೋ ಒಂದು ಗೊಂದಲ ಬಂದಾಗ, ಏನೋ ಒಂದು ಸಮಸ್ಯೆ ಬಂದಾಗ ನಾನು ಏನು ಡಿಸಿಷನ್ ತಗೋಬೇಕು, ನಾನು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ನನಗೆ ಬೇಕಾದಾಗ ನಾನು ಕಲಿತ ವಿದ್ಯೆ, ನಾನು ಕಲಿತಂಥದ್ದು ಏನಿದೆ ಅದನ್ನು ನನಗೆ ಸಹಾಯ ಮಾಡಿ ದಾರಿ ತೋರಿಸಿದ್ರೆ ಆವಾಗ ಅದನ್ನು ನಾವೇನು ಕರಿತೀವಿ, ವಿದ್ಯೆ ಅಥವಾ ಶಿಕ್ಷಣ ಅಂತ ಹೇಳಿ ಕರಿತೀವಿ. ಇಂತಹ ಶಿಕ್ಷಣ ನಮ್ಗೆ ಇವತ್ತು ಬೇಕಾಗಿರುವಂಥದ್ದು. ಯಾಕೆಂದರೆ ಇವತ್ತು ನಮ್ಗೆ ಏನಾಗಿದೆ, ಶಿಕ್ಷಣ ಅಂದ ತಕ್ಷಣ ಎಲ್ಲಾದರೂ ಓಡ್ ಹೋಗಿ ಸರ್ಟಿಫಿಕೇಟ್ ತೊಗೊಂಬಿಡಿ, ಜೋಡಿಸ್ಕೊಳ್ಳಿ. ಆ ಸರ್ಟಿಫಿಕೇಟ್ ಯಾಕೆ ಅಂತಂದರೆ ನಾವೆಲ್ಲಾದರೂ ಒಂದು ಕಡೆ ಕೆಲಸಕ್ಕೆ ಸೇರ್ಕೋತೀವಿ. ಕೆಲಸಕ್ಕೆ ಸೇರ್ಕೊಂಡು ಏನು ಮಾಡ್ತೀವಿ, ದುಡ್ಡಿನಿಂದ ಏನು, ದುಡ್ಡಿನಿಂದ ನಾವು ಸಂತೋಷವಾಗಿರ್ತೀವಿ ಅನ್ನೋಂಥ ಒಂದು ಭ್ರಮೆ ಮೇಲೆ ಇಡೀ ಜಗತ್ತು ಓಡ್ತಾ ಇದೆ. ಆದರೆ ಶಿಕ್ಷಣ ಇದು ಯಾವುದಕ್ಕೂ ಸಂಬಂಧಪಟ್ಟಿದ್ದಲ್ಲ. ಸರ್ಟಿಫಿಕೇಟ್ಗೂ ಶಿಕ್ಷಣಕ್ಕೂ ಸಂಬಂಧ ಇಲ್ಲ, ದುಡ್ಡಿಗೂ ಶಿಕ್ಷಣಕ್ಕೂ ಸಂಬಂಧ ಇಲ್ಲ. ಆದರೆ ಶಿಕ್ಷಣಕ್ಕೂ ಸಂತೋಷಕ್ಕೂ ಸಂಬಂಧ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾವೇನು ಅರ್ಥ ಮಾಡ್ಕೊಂಡಿದೀವಿ, ದುಡ್ಡಿಗೂ ಸಂತೋಷಕ್ಕೂ ಸಂಬಂಧ ಕಲ್ಪಿಸಿದೀವಿ, ಸರ್ಟಿಫಿಕೇಟ್ಗೂ ಸಂತೋಷಕ್ಕೂ ಸಂಬಂಧ ಕಲ್ಪಿಸಿದೀವಿ. ಆದರೆ ಅಲ್ಲಿ ಸಂಬಂಧ ಇಲ್ಲ. ಸಂಬಂಧ ಶಿಕ್ಷಣಕ್ಕೂ ಸಂತೋಷಕ್ಕೂ ಡೈರೆಕ್ಟ್ ಆಗಿದೆ. ಮತ್ತೆ ಇದು ಯಾವುದರ ಅವಶ್ಯಕತೆಯೂ ಕೂಡ ನಮಗಿಲ್ಲ. ಇರಲಿ, ಇಂತಹ ಶಿಕ್ಷಣ ಎಲ್ಲಿಂದ ಪ್ರಾರಂಭ ಆಗಬೇಕು? ಮಕ್ಕಳ ಶಿಕ್ಷಣ ನಾವು ಅನ್ಕೊಳ್ತೀವಿ, ಯಾವಾಗ ಪ್ರಾರಂಭ ಆಗುತ್ತೆ? ಒಂದು 3 ವರ್ಷ ಆದಮೇಲೆ ಅವರನ್ನು ಯಾವುದೋ ಒಂದು ಶಾಲೆಗೆ ಕಳಿಸ್ತೀವಿ, ಅಲ್ಲಿಂದ ಮಕ್ಕಳ ಶಿಕ್ಷಣ ಆರಂಭ ಆಗುತ್ತೆ. ಆದರೆ ನಮ್ಮ ಋಷಿ ಪರಂಪರೆಯಲ್ಲಿ ಹಾಗೆ ಹೇಳಿಲ್ಲ. ಮಗುವಿನ ಹುಟ್ಟಿಗೂ ಮುಂಚೆ, ತಾಯಿಯ ಗರ್ಭಕ್ಕೆ ಯಾವಾಗ ಮಗು ಬರುತ್ತೆ ಅಲ್ಲಿಂದ ಶಿಕ್ಷಣ ಪ್ರಾರಂಭ ಆಗುತ್ತೆ. ನಾವೆಲ್ಲರೂ ಅಭಿಮನ್ಯು ಕಥೆನ ಕೇಳಿದ್ದೀವಿ. ಅವನು ಹೊಟ್ಟೆಯಲ್ಲಿ ಇರಬೇಕಾದ್ರೇನೆ ಎಷ್ಟೆಲ್ಲ ಯುದ್ಧ ವಿದ್ಯೆಗಳನ್ನು ಕಲ್ತಿದ್ದ ಅನ್ನೋದನ್ನ ಕೇಳಿದ್ದೀವಿ. ಆದರೆ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವ? ನಾವು ಮರ್ತೋಗಿದ್ದೀವಿ. ನಮ್ಮ ಹೊಟ್ಟೆಯಲ್ಲಿ ಇರ್ತಾನೋ ಮಗುಗೆ ನಾವು ಶಿಕ್ಷಣ ಕೊಡಬಲ್ಲೆವು ಅನ್ನೋದನ್ನ ನಾವೇನು ಮಾಡಿದ್ದೀವಿ, ಮರ್ತೋಗಿದ್ದೀವಿ. ಅದಕ್ಕೆ ಏನಾಗಿದೆ, ನಾವು ಮದುವೆ ಆಗುವಾಗ ಮಕ್ಕಳ ಬಗ್ಗೆ ಯೋಚನೆ ಮಾಡಿಲ್ಲ, ಮದುವೆ ಆದಮೇಲೆ ಯೋಚನೆ ಮಾಡಿಲ್ಲ, ನಾವು ತಂದೆ ತಾಯಿಯರು ಆದಾಗ ಯೋಚನೆ ಮಾಡಿಲ್ಲ. ಆಮೇಲೆ ನಮ್ಗೆ ಹೇಗೆ ಮನಸ್ಸು ಬಂತೋ ಹಾಗೆ ಮಕ್ಕಳನ್ನ ಬೆಳೆಸ್ಬಿಡ್ತೀವಿ. ಆಮೇಲೆ ಮಕ್ಕಳಿಗೆ ಒಂದು 15, 18, 20 ವರ್ಷ ಆಗುತ್ತಲ್ಲ, ಅವಾಗ ನಮ್ಗೇನಾಗುತ್ತೆ, ನಾವು ಅಷ್ಟು ವರ್ಷ ಬೆಳೆಸಿದ್ರ ರಿಸಲ್ಟ್ ನಮಗೆ ವಾಪಸ್ ಕಾಣಕ್ಕೆ ಶುರುವಾಗುತ್ತೆ. ಮಕ್ಳೇನು ಮಾಡ್ತಾರೆ, ನಮಗೆ ತಿರುಗುತ್ತರ ಕೊಡ್ತಾರೆ, ನಾವು ಹೇಳಿದ್ದನ್ನು ಕೇಳಲ್ಲ. ನೀನು ಅಂದರೆ ನೀನೇನು ಮಾಡ್ತೀಯ ಅಂತ ವಾಪಸ್ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಅವಾಗ ನಮ್ಗೇನಾಗುತ್ತೆ, ಗಾಬರಿ ಆಗುತ್ತೆ. ಅಯ್ಯೋ, ನನ್ನ ಮಕ್ಳು ಯಾಕೆ ಹೀಗಾಗೋದ್ರು ಅಂದರೆ ಮಕ್ಕಳನ್ನ
ಸರಿಯಾದ ದಾರಿಯಲ್ಲಿ ಬೆಳೆಸಿದ್ವಾ? ಇಲ್ಲ, ನಾವು ವಿವೇಚನೆ ಮಾಡಿಲ್ಲ. ಹಾಗಾಗಿ ಆ ಥರ ಆಗಿದ್ದಾರೆ ನಮ್ಮ ಮಕ್ಕಳು. ನಮ್ಮ ಮಕ್ಳು ಹಾಗಾಗಬಾರ್ದು ಅಂತಂದ್ರೆ ಈಗಲಿಂದಲೇ ಯಾವಾಗ ನಾವು ಮಗು ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತೀವಿ ದಂಪತಿಗಳು, ಅವಾಗಿಂದ ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಅನ್ನೋವಂಥದ್ದು ಬೇಕು. ಏನ್ ಬೇಕು? ಅಲ್ಲಿ ಗರ್ಭದಲ್ಲಿರುವಂತಹ ಮಗುವಿಗೆ ಒಂದು ಸಂಸ್ಕಾರವನ್ನ ಮಾಡ್ತಾರೆ, ಸೀಮಂತೋನ್ನಯನ ಅಂತೇಳಿ. ಆ ಸೀಮಂತ ಅಂತ ಹೇಳಿ ಇವಾಗೆಲ್ಲ ಕಡೆ ಕೇಳಿದೀವಿ. ಆದ್ರೆ ಆ ಸಂಸ್ಕಾರದ ಅರ್ಥ ಏನು, ಯಾಕೆ ಮಾಡ್ತೀವಿ ಅನ್ನೋದು ನಮ್ಗೆ ಇವತ್ತಿನ ದಿನ ಗೊತ್ತಿಲ್ಲ. ನಾವ್ ಯಾಕೆ ಮಾಡ್ತೀವಿ? ಸುಮ್ಮನೆ ಏನೋ ಮಾಡ್ತಾರೆ, ಬಸ್ರಿಗೆ ಬೈಕೆ ಆಗುತ್ತೆ, ತಿನ್ನಕ್ಕೆಲ್ಲ ಕೊಡ್ಬೇಕು, ಅವ್ಳಿಗೇನೋ ಒಡವೆ ಎಲ್ಲ ಕೊಟ್ಟು ಎಲ್ಲ ಮಾಡಿ ಕಳಿಸ್ಬಿಡ್ಬೇಕಂತ, ಅದಕ್ಕೋಸ್ಕರ ಮಾಡೋವಂಥದ್ದು ಸೀಮಂತ ಅಲ್ಲ. ಅದಿರ್ಲಿ, ಬಸ್ರಿಗೆ ಸಂತೋಷ ಆಗ್ಲಿ ಅಂತ ಮಾಡೋವಂಥದ್ದು ಒಂದಿಷ್ಟು ಸಣ್ಣ ಪುಟ್ಟ ವ್ಯವಹಾರ ಇರಲಿ. ಆದ್ರೆ ಆ ಸೀಮಂತದಲ್ಲಿ ಒಂದು ವಿಧಿ ಬರುತ್ತೆ, ಮಾಡ್ಬೇಕು. ಹೇಗ್ ಮಾಡ್ಬೇಕು ಅಂತಂದಾಗ, ತಾಯಿಗೆ ಏನನ್ನ ಅಲ್ಲಿ ನೆನಪಿಸ್ತಾ ಇದ್ದೀವಿ ಅಂತ. ಆ ತಾಯಿ ಆಗುವಂಥವಳ ಮುಂದೆ ಒಂದು ಬಟ್ಲಲ್ಲಿ ಆಹಾರ ಇಡುತ್ತಾರೆ, ಒಂದು ಸಿಹಿ ತಿಂಡಿ ಇಟ್ಟು ಆ ಬಟ್ಲು ತುಂಬಾ ತುಪ್ಪ ಹಾಕಿ, ಆ ಬಟ್ಲಲ್ಲಿ ಅವಳ ರಿಫ್ಲೆಕ್ಷನ್ ಕಾಣ್ತಾ ಇರುತ್ತೆ, ಅಷ್ಟು ತುಪ್ಪ ಹಾಕಬೇಕು. ಹಾಕಾದ್ಮೇಲೆ ಅದ್ರಲ್ಲಿ ನೋಡು ಅಂತ ಹೇಳ್ತಾರೆ. ನೋಡು, ನಿಂಗೆ ಈಗ ಬಟ್ಲಲ್ಲಿ ಆಹಾರ ಇದೆ, ಇದರಲ್ಲಿ ನಿನಗೇನ್ ಕಾಣಿಸ್ತಾ ಇದೆ? ಅವಳ ರಿಫ್ಲೆಕ್ಷನ್ ಕಾಣಿಸ್ತಿದೆ, ಅಥವಾ ರುಚಿಯಾದ ಒಂದು ತಿಂಡಿ ಕಾಣಿಸ್ತಿದೆ, ಏನೂ ಇರ್ಬೋದು. ಆದ್ರೆ ಅವಳ ಉತ್ತರ ಆಗಲ್ಲ. ಅವಳ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಮಗುವಿನ ಆರೋಗ್ಯ, ನನ್ನ ಮಗುವಿನ ಭವಿಷ್ಯ ಮತ್ತು ನನ್ನ ಕುಟುಂಬ ನನಗಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ. ಅಂದ್ರೆ ಅದರ ಅರ್ಥ ಏನು? ಒಂದು ಮಗುವಿನ ತಾಯಿ ನಾನು ಆಗಬೇಕು ಅಂತ ಹೇಳಿದ್ರೆ, ನನ್ನ ಪ್ರತಿಯೊಂದು ನಡೆ ನುಡಿಯಲ್ಲೂ ಕೂಡ, ನನ್ನ ಪ್ರತಿಯೊಂದು ಆಹಾರದಲ್ಲೂ ಕೂಡ ಆ ಮಗುವಿನ ಬಗ್ಗೆ ಕಾಳಜಿ ನನಗಿರ್ಬೇಕು ಅನ್ನೋದನ್ನ ನೆನಪು ಮಾಡೋದಕ್ಕೆ ಇರುವಂಥದ್ದು ಸೀಮಂತೋನ್ನಯ. ಮತ್ತು ವಿಶೇಷವಾಗಿ ಅದನ್ನ ಮಾಡುವಂತಹ ಸಂದರ್ಭ ಯಾವುದಪ್ಪ ಅಂದ್ರೆ, ಮಗುವಿನ ಬ್ರೈನ್ ಸೆಲ್ಸ್ ಡೆವಲಪ್ ಆಗುವಂಥ ತಿಂಗಳುಗಳಲ್ಲಿ ಆ ಸೀಮಂತವನ್ನ ಮಾಡೋದು. ಆ ಸಂದರ್ಭದಲ್ಲಿ ನಾವೇನು ಸಂಸ್ಕಾರ ಕೊಡ್ತೀವಿ, ಆ ಸಂಸ್ಕಾರ ಅದರಲ್ಲಿ ಶಾಶ್ವತವಾಗಿ ನಿಲ್ಲತ್ತೆ ಮಗುವಿನಲ್ಲಿ. ನಾವು ಅಂದ್ಕೊಂಡಿದೀವಿ ನಾವು ನಮ್ಮ ಮಕ್ಳಿಗೋಸ್ಕರ ಏನ್ ಮಾಡಬೇಕು, ಸೈಟ್ ಮಾಡಬೇಕು, ಇಲ್ಲೆಲ್ಲೋ ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಕು, ಒಡವೆ ಮಾಡಿಸಿಡ್ಬೇಕು, ನೆಕ್ಸ್ಟ್ ಅವ್ರು ಮದುವೆಗೆ ಬರ್ತಾರೆ ಅವಾಗ ಇದೆಲ್ಲ ದುಡ್ಡು ಬೇಕು, ಏನೆಲ್ಲ ಪ್ಲಾನಿಂಗ್ ಮಾಡ್ತೀವಿ. ಆದ್ರೆ ಇದು ಯಾವ ಆಸ್ತಿನೂ ನಾವು ಮಕ್ಳಿಗೆ ಕೊಡಬೇಕಾಗಿಲ್ಲ. ಅಕಸ್ಮಾತ್ ನಾವು ಕೊಟ್ಟಿಲ್ಲ ಅಂತಂದ್ರೆ ನಾಳೆ ಅವ್ರು ದುಡ್ಕೋಬಹುದು ಅಥವಾ ಅವ್ರು ಹೇಗಾದ್ರೂ ಮಾಡ್ಕೋಬಹುದು. ಮತ್ತು ನಾವಿಷ್ಟೆಲ್ಲ ಮಾಡಿಟ್ಟು ನಮ್ಮ ಮಕ್ಕಳು ಅಯೋಗ್ಯರಾಗಿ ಬೆಳೆದ್ರು ಅಂದ್ರೆ ನಾವು ಮಾಡಿದ ಯಾವುದನ್ನು ಉಳಿಸ್ಕೊಳ್ಳುವಂಥ ಸಾಮರ್ಥ್ಯ ಕೂಡ ನಮ್ಮ ಮಕ್ಳ ಹತ್ರ ಇರಲ್ಲ. ಹಾಗಾಗಿ ತಂದೆ ತಾಯಿ ಕೊಡಬಹುದಾದಂತಹ ಆಸ್ತಿ ಯಾವ್ದಪ್ಪ ಅಂತ ಹೇಳಿದ್ರೆ ಎರಡೇ, ಮತ್ತು ಅದನ್ನ ಅವರೇ ಕೊಡಬೇಕು, ಇನ್ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದು ಆರೋಗ್ಯಕರವಾದಂತಹ ಶರೀರ. ಇನ್ಯಾರು ಕೊಡಬಹುದು? ನಾವು ನಮ್ಮ ಮಕ್ಕಳಿಗೆ ಸರಿಯಾದಂಥ ಶರೀರ ಕೊಡೋದ್ರಲ್ಲಿ ಸೋತ್ವಿ ಅಂತ ಇಟ್ಕೊಳ್ಳೋಣ. ಎಷ್ಟು ಅಂಗವೈಕಲ್ಯಗಳನ್ನ, ಮೆಂಟಲ್ ಡಿಸಾರ್ಡರ್ಸ್ನ ಇವತ್ತು ನಾವು ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ. ಪಾಪ ಆ ಮಕ್ಕಳ ಅವಸ್ಥೆ ಏನೋ ಅವ್ರ ತಂದೆ ತಾಯಿಯರ ಅವಸ್ಥೆ ಏನು, ಇಡೀ ಜನ್ಮ ಅವ್ರು ಒದ್ದಾಡಬೇಕು. ಅಂತಹ ಮಕ್ಕಳ ಜೊತೆ ಮಕ್ಕಳು ಒದ್ದಾಡ್ತಾರೆ, ತಂದೆ ತಾಯಿಯರು ಒದ್ದಾಡ್ತಾರೆ. ಅಂಥ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ ತಂದೆ ತಾಯಿಯರು ಸರಿಯಾದ ಆಸ್ತಿಯನ್ನ ಮಕ್ಕಳಿಗೆ ಕೊಡ್ಬೇಕು. ಯಾವ್ದು ಅಂದ್ರೆ ಅವ್ರ ದೇಹ, ಅದೇ ಫಸ್ಟ್. ಹಾಗಾಗಿ ಯಾರು ಮಕ್ಕಳು ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅವರಿಗೆ ನಮ್ಮ ಪರಂಪರೆಯಲ್ಲಿ ಹೇಳಿರೋದು ಮೊದಲನೇದೇನು ಅಂದ್ರೆ ದೇಹ ಶುದ್ಧಿ ಮಾಡ್ಕೊಳ್ಳಿ ಅಂತ. ನಮ್ಮ ದೇಹದಲ್ಲಿ ಟಾಕ್ಸಿಟಿ ಇದ್ರೆ ಅದು ಮುಂದಿನ ಸಂತತಿಗೆ ಪಾಸ್ ಆನ್ ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನಾವು ನಮ್ಮ ದೇಹ ಶುದ್ಧಿಯನ್ನ ಮಾಡಿಕೊಂಡು ನಂತರ ಮಕ್ಕಳಿಗೆ ನಾವು ಪ್ರಯತ್ನ ಪಡಬೇಕು ಅಂತ. ಹೀಗೆ ಮೊದಲನೇ ಆಸ್ತಿ ಯಾವುದು ಅಂದ್ರೆ ದೇಹ. ಇನ್ನು ಎರಡನೇ ಆಸ್ತಿ ನಾವು ಮಕ್ಕಳಿಗೆ ಯಾವ್ದು ಕೊಡ್ತೀವಿ ಅಂತ ಹೇಳಿದ್ರೆ ಸಂಸ್ಕಾರ. ನಾವು ಚಿಕ್ಕಂದಿನಿಂದ ಅಂದ್ರೆ ಹೊಟ್ಟೆಯಲ್ಲಿ ಇರುವಾಗ್ಲಿಂದಲೂ ಹೆಚ್ಚು ಕಡಿಮೆ ಒಂದು ಟೀನೇಜ್ ದಾಟೋವರೆಗೂ ಅಂತ ಇಟ್ಕೊಳ್ಳೋಣ, ಏನು ಸಂಸ್ಕಾರವನ್ನ ಮಕ್ಕಳಲ್ಲಿ ನಾವು ಬಿದ್ದುತ್ತೀವೋ ಅದು ಯಾವತ್ತಿಗೂ ಅವರಲ್ಲಿ ಉಳಿಯುತ್ತೆ. ಮತ್ತೆ ಅದನ್ನ ಅವ್ರು ಬಿಡೋದು ತುಂಬಾನೇ ಕಷ್ಟ. ಅದು ಕೆಟ್ಟ ಸಂಸ್ಕಾರ ಇರ್ಬೋದು ಅಥವಾ ಒಳ್ಳೆ ಸಂಸ್ಕಾರ ಇರ್ಬೋದು. ನಾವು ಒಳ್ಳೆಯದನ್ನ ಕೊಟ್ವಿ ಅಂತ ಇಟ್ಕೊಳ್ಳೋಣ. ಸುಮ್ಮನೆ ಒಂದು ಉದಾಹರಣೆಗೆ, ಮಗುಗೆ ತನ್ನ ದೇಹ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನು ನಾವು ಬಾಲ್ಯದಿಂದ ಕಲಿಸಿದ್ವಿ. ಪ್ರತಿದಿನ ಸ್ನಾನ ಮಾಡಿ ಊಟ ಮಾಡಬೇಕು, ಸ್ನಾನ ಮಾಡಿಯೇ ನೀನೇನಾದ್ರೂ ತಿನ್ಬೇಕು, ಈ ಒಂದು ಸಣ್ಣ ಪದ್ಧತಿಯನ್ನ ನಾವು ಕಲಿಸಿದ್ವಿ ಅಂತ ಇಟ್ಕೊಳ್ಳೋಣ. ಅವಾಗ ಆ ಮಗುಗೆ ಏನಾಗುತ್ತೆ, ಇಡೀ ಜೀವನ ಆ ಸಂಸ್ಕಾರ ಅದು ಇಟ್ಕೊಂಡಿರುತ್ತೆ. ನಾವು ಬಾಲ್ಯದಲ್ಲೇ ಅದನ್ನ ಕಲಿಸ್ಲಿಲ್ಲ. ಹೇಗಂದ್ರಾಗಿರು, ಮನೆಗೆ ಬಂದ್ಮೇಲೆ ಕೈ ಕಾಲು ತೊಳ್ಕೋತೀವೋ ಬಿಡ್ತೀವೋ, ಸೀದಾ ಹೋಗಿ ಮಂಚದ ಮೇಲೆ ಬಿದ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು, ಈ ತರ ನಾವು ಕಲಿಸಿದ್ವಿ ಅಂದ್ರೆ ಈ ಸಂಸ್ಕಾರ ಏನಾಗುತ್ತೆ, ಬದಲಾಯಿಸ್ಕೊಳ್ಳೋದು ಮುಂದೆ ತುಂಬಾ ಕಷ್ಟ. ಮುಂದೆ ಒಂದಿನ ಮಗುಗೆ ಅರ್ಥ ಆಗತ್ತೆ, ಓಹೋ ಇದು ತಪ್ಪು, ಇದರಿಂದ ನನಗೆ ತೊಂದರೆ ಆಗ್ತಿದೆ ಅಂತ. ಆದ್ರೆ ಬದಲಾಯಿಸ್ಕೊಳ್ಬೇಕಾದ್ರೆ ಏನಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಹಾಗಾದ್ರೆ ನಮ್ಮ ಮಕ್ಳಿಗೆ ಕೊಡ್ಬೋದಾದಂಥ ಆಸ್ತಿ ಯಾವುದು ಅಂದ್ರೆ ಸೈಟು ಅಲ್ಲ, ಮನೆನೂ ಅಲ್ಲ, ಒಡವೆ ಅಲ್ಲ, ವಸ್ತು ಅಲ್ಲ, ಯಾವುದೂ ಅಲ್ಲ. ನಾವು ಕೊಡ್ಬೋದಾದಂಥ ಆಸ್ತಿ, ನಾವೇ ಕೊಡ್ಬೇಕಾಗಿರೋಂಥ ಆಸ್ತಿ, ಇನ್ಯಾರು ಇದನ್ನು ಕೊಡಕ್ಕಾಗಲ್ಲ. ಯಾವುದು ಅಂತಂದ್ರೆ ಒಂದು ಸಂಸ್ಕಾರ ಮತ್ತು ಇನ್ನೊಂದು ದೇಹ.
ಇದೆರಡನ್ನು ಕೂಡ ನಾವು ಸರಿಯಾಗಿ ಮಕ್ಕಳಿಗೆ ಕೊಡಬೇಕು. ಕೊಟ್ಟಾಗ ಅದಕ್ಕೆ ಮೀರಿ ನಾವು ಇನ್ನೇನು ಕೊಟ್ಟರು ಪರವಾಗಿಲ್ಲ, ಕೊಡದಿದ್ರು ಪರವಾಗಿಲ್ಲ, ಅವ್ರು ನಿಭಾಯಿಸ್ಕೊತಾರೆ, ಮುಂದೆ ಅವ್ರ ಜೀವನ ಮಾಡ್ಕೊಳ್ತಾರೆ, ತೊಂದರೆ ಇಲ್ಲ. ಹೇಗೆ ಕೊಡಬೇಕು, ಇದನ್ನ ಯಾರು ಕೊಡಬೇಕು ಅನ್ನೋದು ಕೂಡ ಇವತ್ತಿನ ದಿನ ಪ್ರಶ್ನೆನೆ. ಯಾಕೆ ಅಂದ್ರೆ ತಂದೆ ತಾಯಿಯರು ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ನಮಗೆ ಕಡಿಮೆ ಆಗೋಗಿದೆ. ಯಾರು ಕೊಡ್ತಾರೆ ಅಂದ ತಕ್ಷಣ ನಾವು ಶಾಲೆಗೆ ಸೇರಿಸಿದ್ವಿ, ಶಾಲೆಗೆ ಕೊಡ್ತಾರೆ. ಸಾಧ್ಯನಾ? ನನ್ನ ಒಂದು ಮಗುಗೆ ಅಥವಾ 2 ಮಗುಗೆ ಮನೆಯಲ್ಲಿ ನನಗೆ ಕೊಡಕ್ಕಾಗದೇ ಇರುವಂಥ ಶಿಕ್ಷಣ ಶಾಲೆಯಲ್ಲಿ 80 ಮಕ್ಕಳು, 100 ಮಕ್ಕಳು, 300 ಮಕ್ಕಳು, 1000 ಮಕ್ಕಳು ಇಟ್ಕೊಂಡು ಅವ್ರು ಕೊಡ್ಬೋದಾ? ಒಂದೇ ಒಂದು ಸಣ್ಣ ಪ್ರಶ್ನೆ. ಇಲ್ಲ. ಇವತ್ತಿನ ಶಿಕ್ಷಣ ಪದ್ಧತಿ ಅಂತೂ ನಮ್ಮ ಋಷಿ ಪರಂಪರೆಯಿಂದ ಸಾಕಷ್ಟು ದೂರ ಬಂದಿದೆ. ಎಲ್ಲೋ ವಿದ್ಯಾಭಾರತಿ ಅಂತ ಕೆಲವು ಸಂಸ್ಥೆಗಳು ಅಥವಾ ಇನ್ಯಾವುದೋ ಕೆಲವೊಂದು ಶಾಲೆಗಳು ಮಾತ್ರ ಸಂಸ್ಕಾರ ಉಳಿಸ್ಬೇಕು ಅಂತ ಹೇಳಿ ಇಂಥ ಕೆಲಸಗಳನ್ನ ಮಾಡ್ತಾ ಇದೆಯೇ ಹೊರತು ಇವತ್ತು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಸಂಸ್ಕಾರ ಕೇಂದ್ರಿತವಾಗಿ ಎಷ್ಟು ಕೆಲಸ ನಡೀತಾ ಇದೆ? ಯಾಕೆಂದ್ರೆ ಇದು ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಅಲ್ಲ. ತುಂಬಾ ನೋವಿನಿಂದ ಹೇಳಬೇಕು, ಇದನ್ನ ಹುಟ್ಟಾಕಿದ್ದು ಮೆಕ್ಯಾಲೆ ಅನ್ನುವಂತಹ ವ್ಯಕ್ತಿ ಈ ಶಿಕ್ಷಣ ಪದ್ಧತಿಯನ್ನು. ಅವ್ರು ಹುಟ್ಟಾಕ್ಬೇಕಾದ್ರೆ ಅವರ ತಂದೆಗೆ ಒಂದು ಪತ್ರವನ್ನ ಬರೀತಾನೆ. ಏನು ಅಂತಂದ್ರೆ, ಅಪ್ಪ ನಾನು ಈ ಭಾರತದಲ್ಲಿ ಅವಾಗ ಇನ್ನು ಬ್ರಿಟಿಷರ ಆಡಳಿತ ಇದ್ದಿದ್ದ ಕಾಲ, ಆ ಕಾಲದಲ್ಲಿ ಅವನ ತಂದೆಗೆ ಪತ್ರ ಬರೀತಾನೆ, ನಾನೊಂದು ಶಿಕ್ಷಣ ಪದ್ಧತಿಯನ್ನು ಇಲ್ಲಿ ಹುಟ್ಟಾಕ್ತಾ ಇದ್ದೀನಿ. ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಶಿಕ್ಷಣದಲ್ಲಿ ಯಾರು ಹೊರಗೆ ಬರ್ತಾರೋ ಅವರೆಲ್ಲರೂ ಕೂಡ ಇತ್ಲಾಗೆ ಭಾರತೀಯ ಸಂಸ್ಕೃತಿಯೂ ಗೊತ್ತಿಲ್ಲ, ಪಾಶ್ಚಿಮಾತ್ಯ ಸಂಸ್ಕೃತಿಯೂ ಗೊತ್ತಿಲ್ಲ, ಆ ಥರ ಒಂದು ಎಡಬಿಡಂಗಿಗಳಾಗಿ ರೂಪುಗೊಳ್ತಾರೆ. ಅವ್ರ ಜೀವನಕ್ಕೆ ಉಪಯೋಗಕ್ಕೆ ಬೇಕಾಗಿರುವಂಥ ಯಾವ ಅಂಶವೂ ಇದರಲ್ಲಿ ಇರಲ್ಲ. ಬರೀ ಮಾಹಿತಿ ಇದೆ, ಕೆಲಸಕ್ಕೆ ಬಾರದೇ ಇರುವಂತಹ ವಿಷಯಗಳನ್ನ ಅದರಲ್ಲಿ ಅಳವಡಿಸಿದ್ದೀನಿ. ಇದನ್ನ 10 ವರ್ಷಗಳ ಕಾಲ ಭಾರತದಲ್ಲಿ ನಡೆಸಿದ್ರೆ ಸಾಕು, ಇಡೀ ಭಾರತೀಯರನ್ನ ನಾವು ಜನ್ಮ ಪೂರ್ತಿ ಆಳ್ತಾ ಇರಬಹುದು ಅಂತ ಒಂದು ಮನಸ್ಥಿತಿ ಅವರಲ್ಲಿ ಡೆವಲಪ್ ಆಗುತ್ತೆ ಅಂತ. ಇದು ಹೇಳಿದ್ದು ಯಾವಾಗ ಅಂದ್ರೆ 1920ರಲ್ಲಿ. ಹೇಳಿದ್ದು 10 ವರ್ಷಗಳ ಗಡುವು ಕೊಟ್ಟಿದ್ದು. ಅವಾಗ ಈ ಒಂದು ಶಿಕ್ಷಣ ಪದ್ಧತಿ ಭಾರತದಲ್ಲಿ ಇಂಟ್ರೊಡ್ಯೂಸ್ ಆದಾಗ ಕೇವಲ ಬಂಗಾಳದಲ್ಲಿ 30,000 ಗುರುಕುಲಗಳಿತ್ತು. ಆದ್ರೆ ಅದಾದ್ಮೇಲಿಂದ ಏನಾಯ್ತು, ಇವತ್ತು ಎಷ್ಟು ಗುರುಕುಲ ಇದೆ? ಬೆರಳೆಣಿಕೆ ಎಷ್ಟು ಗುರುಕುಲ ಇದೆ? ಅದೂ ಸಂಪೂರ್ಣವಾಗಿ ಗುರುಕುಲ ಥರನೇ ಇದೆಯಾ ಅಥವಾ ಗುರುಕುಲ ಅನ್ನೋ ಬೋರ್ಡ್ ಅಡಿಯಲ್ಲಿದೆಯಾ ಅದು ನಮಗೆ ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ 10 ವರ್ಷ ಸಮಯ ಕೊಟ್ಟಿದ್ದು ಎಷ್ಟು ವರ್ಷಗಳಾಯ್ತು ನೀವೇ ಲೆಕ್ಕ ಹಾಕಿ. ಇಷ್ಟು ವರ್ಷಗಳಲ್ಲಿ ನಮ್ಮ ಭಾರತೀಯರ ಪರಿಸ್ಥಿತಿ ಏನಾಗಿದೆ? ಇಂತಹ ಶಿಕ್ಷಣ ಪದ್ಧತಿಯಿಂದ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ನಾವು ಅಪೇಕ್ಷೆ ಪಡಬಹುದಾ? ಇವತ್ತು ಸಾಕಷ್ಟು ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ತರೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಕಡೆಯಿಂದ ಆಗಿರ್ಬೋದು, ಬೇರೆಯವರು ಶಿಕ್ಷಣ ತಜ್ಞರು ಇರ್ಬೋದು, ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ನಮಗೆ ಪೂರ್ತಿ ಋಷಿ ಪರಂಪರೆಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲೋ ಒಂದಷ್ಟು ನಾವು ಆ ಮೆಕ್ಯಾಲಿಗೆ ಅಂಟ್ಕೊಂಡೇ ಕೆಲಸ ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಆದರೆ ಅದನ್ನ ಮೀರಿ ಕೆಲಸ ಮಾಡಿ ಮಕ್ಕಳಿಗೆ ಸಂಸ್ಕಾರ ಕೊಡೋಕೆ ಸಾಧ್ಯ ಇರೋದು ಯಾರಿಗೆ? ತಂದೆ ತಾಯರಿಗೆ ಮಾತ್ರ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನೂ ಭಯಾನಕವಾದಂತಹ ಸ್ಥಿತಿ ಏನಪ್ಪಾ ಅಂದ್ರೆ, ಮಕ್ಕಳನ್ನ ಮನೇಲಿ ಸುಧಾರಿಸಕ್ಕಾಗಲ್ಲ, ರೆಸಿಡೆನ್ಷಿಯಲ್ ಕಳಿಸ್ಬಿಡ್ತೀವಿ. ಇದು ಇನ್ನೂ ಭಯಾನಕವಾದಂತಹ ಪರಿಸ್ಥಿತಿ. ಎಂತೆಂತಹ ತೊಂದರೆಗಳಲ್ಲಾಗತ್ತೆ. ಅದು ಪಾಪ ಸಂಸ್ಥೆಯವ್ರ ತಪ್ಪು ಅಂತಲೂ ಹೇಳಕ್ಕಾಗಲ್ಲ. ಅಷ್ಟು ಜನ ಮಕ್ಕಳನ್ನ ಅವ್ರು ಸುಧಾರಿಸ್ಬೇಕಾದ್ರೆ ಅವ್ರು ಹೇಗೆ ತಾನೇ ಸುಧಾರಿಸ್ತಾರೆ? ಡ್ರಗ್ ಅಡಿಕ್ಟ್ಗಳಾಗಿ ಹೊರಗೆ ಬಂದಿರುವಂಥ ಮಕ್ಳು ಎಷ್ಟಿಲ್ಲ? ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಹೊರಗೆ ಬಂದಿರುವಂಥ ಮಕ್ಳು ಎಷ್ಟಿಲ್ಲ? ಅಲ್ಲಿ ಹೋಗಿ ಅವರು ಸಪ್ರೆಸ್ ಆಗಿ ಬುದ್ಧಿಯನ್ನು ಕಳ್ಕೊಂಡು ಬಂದಿರುವಂಥ ಮಕ್ಕಳು ಎಷ್ಟು ಜನ ಇಲ್ಲ? ಯಾಕೆ ಹಾಗಾಗುತ್ತೆ? ನಾವು ನಮ್ಮ ಹೊಣೆಗಾರಿಕೆಯನ್ನು ಸರಿಯಾಗಿ ನಿಭಾಯಿಸದೆ ಇನ್ಯಾರನೋ ತಲೆ ಮೇಲೆ ಆ ಜವಾಬ್ದಾರಿಯನ್ನು ಹಾಕಿದಾಗ, ನಾನೇ ನಿಭಾಯಿಸಕ್ಕಾಗದಿರೋ ಜವಾಬ್ದಾರಿಯನ್ನು ಅವ್ರು ಹೇಗೆ ನಿಭಾಯಿಸ್ತಾರೆ? ಹೇಗೆ ನಿಭಾಯಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ಮಕ್ಕಳ ಮೊದಲನೇ ಕರ್ತವ್ಯ ನಮ್ದೇನೆ. ಅದರ ನಂತರ ಆಚಾರ್ಯರದ್ದಾಗಿರ್ಬೋದು, ಇವತ್ತು ಆಚಾರ್ಯರು ಅಂತ ಕರೆಯೋದಕ್ಕೂ ನಮಗೆ ತುಂಬಾ ಕಡಿಮೆ ಜನ ಇದ್ದಾರೆ. ಯಾಕೆ ಅಂತಂದ್ರೆ, ಆಚಾರ್ಯ ಅಂತಂದ್ರೆ ಬಂದು 1 ಗಂಟೆ ಪಾಠ ಮಾಡಿ ಮನೆಗೆ ಹೋಗೋರನ್ನ ಆಚಾರ್ಯ ಅಂತ ಕರೆಯಲ್ಲ. ಆಚಾರ್ಯ ಅಂದ್ರೆ ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಾವು ಸದಾಚಾರವನ್ನ ಇಟ್ಕೊಂಡು ಇನ್ನೊಬ್ಬರಿಗೆ ಆಚಾರವನ್ನ ಅಳವಡಿಸ್ಕೊಳ್ಳೋದಕ್ಕೆ ಪ್ರೇರಣೆ ಕೊಡ್ತಾರೋ ಅವರನ್ನ ಆಚಾರ್ಯ ಅಂತ ಕರೀತಾರೆ. ಆಚಾರ್ಯ ಅಂದ್ರೆ ಸುಮ್ಮನೆ ಬಂದು ಪಾಠ ಮಾಡಿ ಮನೆಗೆ ಹೋಗ್ತೀನಿ ಅಂತಲ್ಲ. ಮಕ್ಕಳು ಎಷ್ಟು ಸೂಕ್ಷ್ಮ ಇರ್ತಾರೆ ಅಂದ್ರೆ ನೋಡ್ತಾ ಇರ್ತಾರೆ, ಹೇಳೋರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾರೆ. ಅವ್ರು ಹೇಳಿದ್ದನ್ನ ಮಾಡಲ್ಲ, ಅವ್ರು ಏನ್ ಮಾಡ್ತಾರೆ ಹೇಳಿ, ನಾವು ಮಾಡಿದ್ದನ್ನ ಮಾಡ್ತಾರೆ, ನೋಡ್ತಾ ಇರ್ತಾರೆ. ಹಾಗಾಗಿ ಆಚಾರ್ಯ ಅಂತಂದ್ರೆ ಅರ್ಥ ಏನು? ಯಾರು ತಾವು ಮಾಡ್ತಾ ಇನ್ನೊಬ್ರಿಗೆ ಮಾಡಕ್ಕೆ ಪ್ರೇರಣೆ ಕೊಡ್ತಾರೋ ಅವ್ರನ್ನ ಆಚಾರ್ಯ ಅಂತ ಕರೀತಾರೆ. ಆ ಹೊಣೆಗಾರಿಕೆ ಇರುವಂತಹ ವ್ಯಕ್ತಿಗಳನ್ನ ನಾವಿವತ್ತು ಎಲ್ಲಿ ಹುಡುಕಬಹುದು? ಎಷ್ಟು ಜನರನ್ನ ಹುಡುಕಬಹುದು? ಹಾಗಾಗಿ ಮೊದಲನೇ ಕರ್ತವ್ಯ ತಂದೆ ತಾಯಿಗಳದ್ದೇ ಆಗಿರುತ್ತೆ. ನಾವು ಅದಕ್ಕೆ ನಿಂತ್ಕೋಬೇಕು, ಗಟ್ಟಿಯಾಗಿ ಮಕ್ಕಳಿಗೋಸ್ಕರ ಕೆಲಸ ಮಾಡಬೇಕು.
ಇವತ್ತಿನ ನಮ್ಮ ಜೀವನ ಶೈಲಿಯಲ್ಲಿ ನಮಗೆ ಪ್ರಶ್ನೆ ಬರುತ್ತೆ, ಹೇಗೆ ತಂದೆ ತಾಯಿ ಟೈಮ್ ಕೊಡೋದು? ನಾವಿಬ್ರು ಕೆಲ್ಸಕ್ಕೆ ಹೋಗ್ತೀವಿ, ನಾವಿಬ್ರು ಹೊರಗೆ ಹೋಗ್ಬೇಕು, ಹೇಗೆ ಮಕ್ಕಳ ಜೊತೆ ಇರೋದು? ನಮಗೆ ಡೇ ಕೇರ್ ಬೇಕು, ಕೇರ್ ಟೇಕರ್ ಬೇಕು, ಎಲ್ಲ ಬೇಕು. ಯಾಕೆಂದ್ರೆ ನಾವಿಬ್ರು ಸಂಪಾದನೆ ಮಾಡಕ್ಕೆ ಹೋಗ್ಬೇಕು. ಮಕ್ಕಳಾಗೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ತಂದೆ ತಾಯಿಯು ತನ್ನಿಂದ ತಾನು ಪ್ರಶ್ನಿಸ್ಕೋಬೇಕಾದಂತಹ ವಿಚಾರ, ನನಗೆ ಹಣದ ಅವಶ್ಯಕತೆ ಎಷ್ಟಿದೆ? ನನ್ನ ಮಗುವಿನ ಲಾಲನೆ ಪಾಲನೆ ಮಾಡೋದಕ್ಕೆ ನಾನು ಎಷ್ಟು ಸಮಯ ಕೊಡಬಲ್ಲೆ? ಇದನ್ನ ಖಂಡಿತ ಪ್ರಶ್ನೆ ಮಾಡ್ಕೊಳ್ಳೇಬೇಕು. ಹಣ ಮುಖ್ಯನೋ ನನ್ನ ಮಕ್ಕಳು ಮುಖ್ಯನೋ? ಯಾವ್ದು ನಮಗ್ ಮುಖ್ಯ? ನಮ್ಮ ಪ್ರಿಯಾರಿಟಿ ಆದ್ಯತೆಗಳನ್ನ ನಾವೇ ನಿರ್ಧಾರ ಮಾಡಬೇಕು. ಇನ್ಯಾರೋ ನಿರ್ಧಾರ ಮಾಡಕ್ ಸಾಧ್ಯ ಇಲ್ಲ. ಸಿಗ್ಬೋದು, ನನಗೆ ಇವತ್ತು 1 ಲಕ್ಷ ಸಂಬಳ ಸಿಗ್ಬೋದು, ಆದ್ರೆ ನನ್ನ ಮಗುಗೆ ಸಂಸ್ಕಾರ ಕೊಡಕ್ಕೆ ನನ್ನ ಬದಲಿಯಾಗಿ ನಾ ಯಾರನ್ನು ಕಳಿಸ್ಲಿ? ಯಾರನ್ನೂ ಕಳ್ಸಕ್ ಸಾಧ್ಯ ಇಲ್ಲ. ಆಯ್ತು, ಹಣ ಇಲ್ಲ ಇದೆ. ಇವತ್ತು ಎಷ್ಟು ಜನ ಪಾಲಕರ ಸ್ಥಿತಿ ನಾವು ನೋಡ್ತಾ ಇದೀವಿ. ಹಣದಿಂದ ನಾವೇನ್ ಮಾಡಿದೀವಿ? ಮಕ್ಕಳಿಗೆ ಚೆನ್ನಾಗಿ ಓದಿಸಿದೀವಿ, ಅವ್ರನ್ನ ಫಾರಿನ್ ಕಳಿಸಿದೀವಿ. ಅಪ್ಪ ಅಮ್ಮನ ಸ್ಥಿತಿ ಏನು ಹೇಳ್ಕೋಬಹುದು. 10 ಜನದ ಹತ್ರ ಹೇಳ್ಕೊಡೋದಕ್ಕೆ ಹೆಮ್ಮೆ ಇದೆ. ನನ್ನ ಮಗ ಅಮೆರಿಕಾದಲ್ಲಿದ್ದಾನೆ, ಮಗಳು ಆಸ್ಟ್ರೇಲಿಯಾದಲ್ಲಿದ್ದಾನೆ ಹೇಳ್ಬೋದು. ಇಲ್ಲಿ ಯಾರಿದ್ದಾರೆ ನಿಮ್ ಪಕ್ಕ? ಏನ್ ಮಾಡ್ತಾ ಇದ್ದೀರಾ ವಯಸ್ಸಾದ ಗಂಡ ಹೆಂಡತಿ? ಏನೋ ಮಾಡ್ಕೊಂಡಿದೀವಿ ನಾವೇ. ಈ ಪರಿಸ್ಥಿತಿನೇ ಅಲ್ವಾ ನಾವ್ ಇವತ್ತು ನಗರಗಳಲ್ಲಿ ನೋಡ್ತಾ ಇರೋದು. ಯಾರಿದ್ದಾರೆ ಮಕ್ಕಳು, ಅಪ್ಪಕ್ಕ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತುಂಬಿಕೊಂಡು ಮನೆ ಇದ್ದ ಹಾಗೆ. ಆಗ ಏನು ಸಂತೋಷದಿಂದ ವಯಸ್ಸಾದವ್ರು ಮನೇಲಿ ಇರ್ತಾರೆ, ಆ ಸ್ಥಿತಿಯನ್ನ ನಾವು ಪಡೆದಿದ್ದೀವ? ಹಣ ಅನ್ನೋದು ಎಲ್ಲದಕ್ಕೂ ಸೊಲ್ಯೂಷನ್ ಖಂಡಿತ ಅಲ್ಲ. ನಾವು ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಖ್ಯ ನಮ್ಮ ಮಕ್ಕಳು ಅಂತಾದ್ರೆ ನಾವು ಮಕ್ಕಳಿಗೋಸ್ಕರ ನಿಲ್ಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ತಾಯಿ ಮತ್ತು ಮಗುವಿನ ಸಂಬಂಧ ಪ್ರಕೃತಿಯೇ ನಿರ್ಮಾಣ ಮಾಡಿರುವಂಥದ್ದು. ತಾಯಿಯ ಜೊತೆಗೆ ಮಗುಗೆ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ, ಆ ಅಟ್ಯಾಚ್ಮೆಂಟ್ ಜಗತ್ತಿನಲ್ಲಿ ಯಾರ ಜೊತೆನೂ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮಗುಗೆ ಸಂಸ್ಕಾರ ಬೇಕು ಅಂತಂದ್ರೆ ಬಾಲ್ಯದಲ್ಲಿ ತಾಯಿಯ ಒಂದು ಸಾಂಗತ್ಯ ಖಂಡಿತವಾಗಿ ಮಗುಗೆ ಬೇಕು. ಅಲ್ಲಿ ತಾಯಿ ಆದವಳ ಪಕ್ಕದಲ್ಲಿ ನಿಲ್ಲೇಬೇಕು. ಹಾಗಂತ ಹೇಳಿ ಎಲ್ಲಾ ತಾಯಿದೇ ಕರ್ತವ್ಯ, ತಂದೆ ಫ್ರೀಯಾಗಿ ಹೇಗ್ ಬೇಕಾದ್ರೂ ಇರ್ಬೋದು ಅಂತ ಅದರ ಅರ್ಥ ಅಲ್ಲ. ತಾಯಿಗೆ ಏನು ಒಂದು ಸಪೋರ್ಟ್ ಬೇಕು, ಅದನ್ನ ಸಂಪೂರ್ಣವಾಗಿ ಕೊಡೋದು ತಂದೆಯ ಕರ್ತವ್ಯ. ಹೌದು, ನಾನು ನಮ್ಮ ಮನೆಯದೇ ಒಂದು ಉದಾಹರಣೆ ಹೇಳಿದ್ದು. ನನ್ನ ಶಿಕ್ಷಣದ ವಿಷಯಕ್ಕೆ ಬಂದಾಗ ಈಗಾಗಲೇ ಪರಿಚಯ ಮಾಡಿಸ್ತಾ ಹೇಳಿದ್ರು, ನಮ್ಮ ತಂದೆ ತಾಯಿ ಮದುವೆಗೆ ಮೊದಲೇ ನಿರ್ಧಾರ ಮಾಡಿದ್ರು ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಸೇರಿಸಲ್ಲ ಅಂತ ಹೇಳಿ. ಯಾಕೆಂದ್ರೆ ಇವತ್ತಿನ ಶಿಕ್ಷಣ ಪದ್ಧತಿ ಸರಿ ಇಲ್ಲ. ನಾವೇ ಹೊಣೆಗಾರಿಕೆ ಹೊತ್ಕೊಳ್ತೀವಿ. ನಮ್ಮ ಮಕ್ಕಳಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಆ ಕ್ಷೇತ್ರದಲ್ಲಿ ಅವರು ಬೆಳೆಯೋ ಹಾಗೆ ನಾವು ನೋಡ್ಕೊಳ್ತೀವಿ. ಒತ್ತಾಯದಿಂದ ಅವ್ರು ಏನು ಕಲಿಬಾರ್ದು ಅಂತ ತೀರ್ಮಾನ ಮಾಡಿದ್ರು. ನನಗೆ ಒಂದು 10 ವರ್ಷ ಇದ್ದಾಗ ನನಗೆ ಸಂಸ್ಕೃತ, ವೇದ ಈ ವಿಷಯಗಳಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ಅವ್ರು ಗುರುತಿಸಿದ್ರು. ಗುರುಸಾದ್ಮೇಲಿಂದ ಒಬ್ರು ಗುರುಗಳ ಹತ್ರ ಕರ್ಕೊಂಡು ಹೋದ್ರು, ಪಂಡಿತ ವಿಜ್ಞಾನ ಭಿಕ್ಷುಜಿ ಅಂತ ಹೇಳಿ. ಅವ್ರು ಹೇಳಿದ್ರು, ನಾನು ಕಲಿಸ್ಕೊಡೋಕೆ ನನಗೇನು ತೊಂದರೆ ಇಲ್ಲ, ಆದ್ರೆ ಅವಳಿನ್ನೂ ತುಂಬ ಚಿಕ್ಕವಳಿದ್ದಾಳೆ, ಅವಳೊಬ್ಳೆ ಬಂದ್ರೆ ಅವಳಿಗೆ ಪಾಠ ಅರ್ಥ ಆಗಲ್ಲ, ನೀವಿಬ್ರು ಬರೋದಿದ್ರೆ ನಾನು ಪಾಠ ಮಾಡ್ತೀನಿ, ಕ್ರಮಶಃ ಅವಳಿಗೆ ಅರ್ಥ ಆಗ್ಬೋದು, ಅದಾದ್ಮೇಲೆ ಅವಳೇ ಬರ್ತಾಳೆ ಅಂತ ಹೇಳಿ ಹೇಳಿದ್ರು. ಅವಾಗ ನಮ್ಮ ತಂದೆ ತಾಯಿ ಇಬ್ರು ಆಯ್ತು. ಹಾಗಿದ್ರೆ ಅವ್ರಿಗೆ ದುಡ್ಡು ಬೇಡವಾಗಿತ್ತ ಸಂಸಾರ ನಡೆಸೋಕ್ಕೆ? ಅವ್ರಿಗೆ ಬೇರೆ ಜವಾಬ್ದಾರಿಗಳಿರಲಿಲ್ವ? ಇತ್ತು. ಅಷ್ಟಾದ್ರೂ ನಮ್ಮ ತಂದೆ ಏನು ಮಾಡಿದ್ರು, ಅವರು CICWಗೆ ಕೋಚಿಂಗ್ ಕೊಡ್ತಾ ಇದ್ರು. ಅವ್ರು ಅದನ್ನ ಬೆಳಗ್ಗೆ ಸಂಜೆಗೆ ಶಿಫ್ಟ್ ಮಾಡಿದ್ರು. ನಮ್ಮ ತಾಯಿ ಸಂಸ್ಕೃತ ಪಾಠಗಳನ್ನು ಮಾಡ್ತಾ ಇದ್ರು, ಅವರು ಅದನ್ನ ಸಂಜೆಗೆ ಶಿಫ್ಟ್ ಮಾಡಿಕೊಂಡು ಪ್ರತಿದಿನ ನನ್ನ ಜೊತೆ ಪಾಠಕ್ಕೆ ನಮ್ಮ ತಂದೆ ತಾಯಿ ಬಂದಿದ್ದಾರೆ. 6 ವರ್ಷ ಸತತವಾಗಿ ಅವ್ರ ನನ್ನ ಜೊತೆ ಬಂದಿದ್ದಾರೆ. ಅದಾದ್ಮೇಲೆ ಅವರಿಗೆ ಗುರುಗಳಿಗೆ ಇನ್ನು ಅವಳೇ ಪಾಠ ಕೇಳಬಲ್ಲಳು ಅಂತ ಅವ್ರಿಗೆ ಅನ್ನಿಸ್ತು. ಅದಾದ್ಮೇಲೆ ಕ್ರಮಶಃ ನಮ್ಮ ತಂದೆ ತಾಯಿ ಬರೋದು ನಿಲ್ಲಿಸಿದ್ರು. ನಾನು ಮುಂದಕ್ಕೆ ಅಧ್ಯಯನ ಮಾಡಿಕೊಂಡು ಇವತ್ತು ನಾನಿಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಗುರುಗಳಿಗೆ ಎಷ್ಟು ಕಾರಣನೋ, ಉಳಿದಿದ್ದನ್ನೆಲ್ಲ ತೂಗಿಸಿ ನನಗೆ ಆ ಜೊತೆ ಕೊಟ್ಟಂತ ನನ್ನ ತಂದೆ ತಾಯಿ ಅದಕ್ಕಿಂತ ಹೆಚ್ಚು ಕಾರಣ. ಹಾಗಿದ್ರೆ ತಂದೆ ತಾಯಿಯರ ಪಾತ್ರ ಏನಾಗಿರುತ್ತೆ? ನಮ್ಮ ಆದ್ಯತೆಗಳೇನು ಅದನ್ನ ನಾವು ಮೊದಲು ನಿರ್ಧಾರ ಮಾಡ್ಕೊಳ್ಬೇಕು. ತಂದೆ ತಾಯಿಯರೇ ಸಂಸ್ಕಾರ ಕೊಡೋದಕ್ಕೆ ಸಾಧ್ಯ. ಯಾವೆಲ್ಲ ವಿಷಯಗಳಲ್ಲಿ ನಾವು ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ? ಎಲ್ಲ ವಿಷಯಗಳಲ್ಲೂ ಕೊಡಬೇಕು. ಸುಮ್ಮನೆ ಒಂದೆರಡು ಉದಾಹರಣೆಗಳನ್ನಷ್ಟೇ ನಾನು ನಿಮ್ಮ ಮುಂದೆ ಇಡ್ತೀನಿ, ಯಾವ ರೀತಿ ನಾವು ಅವರಿಗೆ ಶಿಕ್ಷಣ ಕೊಡಬೇಕಾಗುತ್ತೆ. ಮಕ್ಕಳು ಚಿಕ್ಕವ್ರು ಇರ್ಬೇಕಾದ್ರೆ ಎಲ್ಲಾದ್ರೂ ಅವ್ರು ಓಡಾಡ್ತಾ ಜಾಗ ಬಿದ್ರು ಅಂತ ಇಟ್ಕೊಳ್ಳೋಣ. ಬಿದ್ರು ಅಂದ ತಕ್ಷಣ ನಾವು ಮಕ್ಳಿಗೆ ಏನು ಹೇಳ್ತೀವಿ? ಆ ನೆಲಕ್ಕೆ ನಾನು ಹೊಡಿತೀನಿ ಬಿಡು, ಅದಲ್ವಾ ನಿನಗೆ ಏಟ್ ಮಾಡಿದ್ದು, ನಾನು ಹೊಡಿತೀನಿ ಬಿಡು, ನೀನು ಎದ್ದು ಹೋಗಾಳಬೇಡ, ಸಮಾಧಾನ ಮಾಡ. ಸರಿ, ಮಕ್ಳಿಗೆ ಏನೋ ಸಮಾಧಾನ ಮಾಡ್ತೀವಿ, ಆದ್ರೆ ಅದ್ರ ಹಿನ್ನೆಲೆಯಲ್ಲಿ ಏನು ಕಾನ್ಸೆಪ್ಟ್ ನಾವು ಮಕ್ಳಿಗೆ ದಾಟಿಸ್ತಾ ಇದ್ದೀವಿ? ಏನ್ ದಾಟಿಸ್ತಾ ಇದ್ದೀವಿ ಅಂತಂದ್ರೆ ತಪ್ಪು ನಿಂದದಲ್ಲ.
ನೀನ್ ಬಿದ್ರೆ ತಪ್ಪು ನಿಂದಲ್ಲ. ಯಾರ ತಪ್ಪು? ನೆಲದ ತಪ್ಪು, ಕಿಟಕಿ ತಪ್ಪು, ಇನ್ಯಾವ್ದ್ರದ್ದೋ ತಪ್ಪು. ಹಾಗಾದ್ರೆ ಪರಿಷ್ಕಾರ ಎಲ್ಲ ಆಗ್ಬೇಕು? ನನ್ನಲ್ಲಿ ಅಂತ ಆ ಮಗು ಯೋಚಿಸೋದೇ ಇಲ್ಲ. ಎಷ್ಟು ದೊಡ್ಡವರಾದ್ರೂ ನಾವೇನ್ ಮಾಡ್ತೀವಿ, ಈ ಕಾನ್ಸೆಪ್ಟ್ನ ಬೆಳೆಸಿರ್ತೀವಲ್ಲ ಬಾಲ್ಯದಿಂದ. ಅವಾಗ ಆ ಮಗು ಏನ್ ಹೇಳುತ್ತೆ, ತಪ್ಪು ನನ್ನಲ್ಲಿಲ್ಲ ಅಂತಾನೆ ಯೋಚನೆ ಮಾಡ್ತಾರೆ. ಇಂಥ ಸಣ್ಣ ಸಣ್ಣ ವಿಷಯಗಳಿಂದಲೂ ಕೂಡ ನಾವು ಮಕ್ಕಳಿಗೆ ಸರಿಯಾದಂಥ ಸಂಸ್ಕಾರ ಕೊಡೋಕ್ಕೆ ನಾವು ಮನೆ ಪ್ರಯತ್ನ ಪಡಬೇಕು. ಇದು ತಂದೆ ತಾಯಿಯರೇ ಮಾಡ್ಬೋದು, ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನ ತಿಳ್ಕೋಬೇಕು. ಇಲ್ಲಿ ಒಂದು ಸಮಸ್ಯೆ ಇದೆ, ಏನಪ್ಪಾ ಅಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ನಾವೆಲ್ಲರೂ ಒಪ್ತೀವಿ. ಆದ್ರೆ ಇದನ್ನ ಕೊಡೋದಿಕ್ಕೆ ನನಗೇನು ಗೊತ್ತು, ಅಥವಾ ನಾನು ಅದನ್ನು ಆಚರಿಸ್ತಿದ್ದೀನ ಇಲ್ವಾ, ಇದೆರಡೂ ಕೂಡ ಅಷ್ಟೇ ಮುಖ್ಯ. ನನಗೆ ಯಾವಾಗ ಗೊತ್ತಿಲ್ಲ ನಾವು ಮಕ್ಳಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಾ ಈ ಕಾನ್ಸೆಪ್ಟು, ನಾನು ತಿಳಿದಿದ್ದೀನ ಇಲ್ಲ ಅಂದ್ರೆ ನನ್ನ ಮಗುಗೆ ಹೇಗೆ ಕೊಡ್ತೀನಿ? ಹಾಗೇನೆ ನಾನು ಆಚರಣೆ ಮಾಡ್ತಾ ಇದ್ದೀನ, ನಾನು ಆಚರಣೆ ಮಾಡ್ತಿಲ್ಲ ಅಂತಂದ್ರೆ ನನ್ನ ಮಗು ಹೇಗೆ ಆಚರಣೆ ಮಾಡುತ್ತೆ? ಮೀಡಿಯಾ, ಇವತ್ತು ಮೀಡಿಯಾ ಅನ್ನುವಂಥದ್ದು ತಂದೆ ತಾಯಿಗಳಿಗೆ ದೊಡ್ಡ ತಲೆನೋವು. ಮೊಬೈಲ್ ಇಲ್ಲದೆ ಮಕ್ಕಳು ಊಟ ಮಾಡಲ್ಲ, ಮೊಬೈಲ್ ಇಲ್ಲದೆ ಮಕ್ಕಳನ್ನ ಸುಮ್ಮನೆ ಕೂಡ್ಸಕ್ಕಾಗಲ್ಲ. ನಾವು 10 ನಿಮಿಷ ನಮ್ಮ ಕೆಲಸ ಮಾಡಬೇಕು ಅಂದ್ರೆ ಮಕ್ಳಿಗೆ ಏನು ಕೊಡಬೇಕು? ಮೊಬೈಲ್ ಕೊಡಬೇಕು. ಯಾಕೆಂದ್ರೆ ಈ ಸಮಸ್ಯೆಯಲ್ಲಿ ನಾವೆಲ್ಲ ಇವತ್ತು ಓದಾಡ್ತಾ ಇದ್ದೀವಿ. ನಾನು ಕೂಡ ತಾಯಿನೇ, ನಂಗೆ 2 ಮಕ್ಕಳಿದ್ದಾರೆ. ಅವ್ರನ್ನೂ ಅದರಿಂದ ಅವಾಯ್ಡ್ ಮಾಡೋದು ನನಗೂ ಚಾಲೆಂಜ್. ಇವತ್ತಿನ ಸಾಮಾಜಿಕ ಪರಿಸ್ಥಿತಿ ಹಾಗಿದೆ. ಹೇಗೆ ಅವಾಯ್ಡ್ ಮಾಡಬೇಕು ಅದರಿಂದ ಹೇಗೆ ಅವರನ್ನ ಹೊರಗೆ ತರಬೇಕಾದ್ರೆ ಮೊದಲು ನಮ್ಮ ಆಚರಣೆ ಹೇಗಿದೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಅದು ಫಸ್ಟ್. ಯಾವಾಗ್ಲೂ ನಾನೆಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀನಿ, ನಾನೆಷ್ಟು ಟಿವಿ ನೋಡ್ತಾ ಇದ್ದೀನಿ. ನಾವು ಕೂತ್ಕೊಂಡು ಮಧ್ಯಾಹ್ನದಿಂದ ಸಂಜೆವರೆಗೂ, ರಾತ್ರಿವರೆಗೂ, 12 ಗಂಟೆವರೆಗೂ ಒಂದಾದ್ಮೇಲೆ ಒಂದು ಸೀರಿಯಲ್ ನೋಡ್ತಾ ಇರ್ತೀವಿ. ಹೋಗ್ಲಿ, ಆ ಸೀರಿಯಲಲ್ಲಿ ಏನಾದರೂ ಮನೆಗೆ ಉದ್ಧಾರ ಆಗುವಂಥ ವಿಷಯ ಇದೆ ಅಂದರೆ ಖಂಡಿತ ಇಲ್ಲ. ಒಬ್ರಿಗೊಬ್ರು ವಿಷ ಹಾಕಿ ಸಾಯಿಸು, ಇನ್ಯಾರಿಗೋ ಏನೋ ಮಾಡು, ಮನೇಲಿರೋ ಗೃಹಿಣಿಯರೆಲ್ಲ ವಿಲನ್ನೇ, ಇಂಥದನ್ನ ತೋರಿಸ್ತಾ ಇರ್ತಾರೆ. ಒಬ್ರಿಗೊಬ್ರಿಗೆ ಜಗಳ ಹಚ್ಚಾಕೋದನ್ನ ತೋರಿಸ್ತಾ ಇರ್ತಾರೆ. ನಾವು ಅದನ್ನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀವಿ. ನಮಗುಗೆ ಮೊಬೈಲ್ ನೋಡ್ಬೇಡ, ಟಿವಿ ನೋಡ್ಬೇಡ ಅಂದ್ರೆ ಮಗು ಕೇಳಲ್ಲ. ಯಾಕೆ ಕೇಳಲ್ಲ? ನಾವೇ ಮಾಡ್ತಾ ಇದೀವಲ್ಲ. ನಾವು ಹೇಳಿದ್ದನ್ನ ಮಕ್ಳು ಕೇಳಲ್ಲ, ನಾವು ಮಾಡಿದ್ದನ್ನ ಏನ್ ಮಾಡ್ತಾರೆ, ನೋಡಿ ನೋಡಿ ಕಲ್ತ್ಕೊಳ್ತಾರೆ. ನಾನು ಎಷ್ಟು ಅಡಿಕ್ಟ್ ಆಗಿದ್ದೀನಿ. ನಮ್ಮ ಮಕ್ಳಿಗೆ ಎಷ್ಟೋ ವಿಷಯ ಇದೆ. ಊಟ ಮಾಡುವಾಗ ಮೊಬೈಲ್ ನೋಡಬಾರ್ದು, ಹಾಗೇನೆ ಮಕ್ಳಿಗೆ ಊಟ ಮಾಡಿಸ್ಬೇಕು. ನನಗೆ ಯಾವ್ದೋ ಕಾಲ್ ಬಂದಿದೆ, ನನಗಿನ್ನೇನೋ ಆಗಿದೆ, ನಾನು ನೋಡ್ಬೇಕು ಅಂತ ಹೇಳಿ ನಾನು ಊಟ ಮಾಡುವಾಗ ಮೊಬೈಲ್ ನೋಡಿದ್ರೆ ಮಕ್ಳು ಕೇಳ್ತಾರ? ಮನೆಯಲ್ಲಿ ಮನೆಯವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪ್ರೀತಿಯಿಂದ ಪರಸ್ಪರ ಮಾತಾಡ್ತಾ ಊಟ ಮಾಡ್ತೀವಿ ಅನ್ನೋದನ್ನ ನಾವು ರೂಢಿ ಮಾಡಿಸಿದ್ರೆ ಮಕ್ಕಳು ಖಂಡಿತ ಆ ರೂಢಿಗೆ ಒಗ್ಗಿಕೊಳ್ತಾರೆ. ಅಲ್ಲಿ ಇನ್ನೂ ಒಂದು ಅಂಶ ಇದೆ. ಮಕ್ಕಳಿಗೆ ಒಂದು ಸ್ವಲ್ಪ ಬುದ್ಧಿ ತಿಳಿಯೋವರೆಗೂ, ಅಂದ್ರೆ ಚಪಲಕ್ಕೆ ತಿನ್ಬೇಕು ಅನ್ನೋಂಥ ಬುದ್ಧಿ ತಿಳಿಯೋವರೆಗೂ ಕೂಡ ಮಕ್ಕಳು ತುಂಬಾ ಸಹಜವಾಗಿರ್ತಾರೆ, ಪ್ರಕೃತಿ ಸಹಜವಾಗಿರ್ತಾರೆ. ಅವರಿಗೆ ಬೇಕಿದ್ರೆ ಊಟ ಮಾಡ್ತಾರೆ, ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾರೆ. ಯಾವುದನ್ನು ತಿನ್ಬೇಕು, ಯಾವುದನ್ನು ತಿನ್ನಬಾರ್ದು ಅನ್ನೋಂಥದ್ದು ಪ್ರಕೃತಿ ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ನಾವೇನ್ ಮಾಡ್ಕೊಳ್ತೀವಿ ಅಂದ್ರೆ ಆಮೇಲೆ ನಮ್ಮ ವಿಕೃತಿಗಳ ಕಾರಣದಿಂದ ಆ ಶಕ್ತಿನೆಲ್ಲ ಕಳ್ಕೊಳ್ತೀವಿ. ಅದನ್ನ ನಾವು ಪ್ರಾಣಿಯಲ್ಲಿ ಗಮನಿಸೋಣ. ಪ್ರಾಣಿಯಲ್ಲಿ ಹಸು ಹುಲ್ಲು ತಿನ್ಬೇಕು ಅನ್ನೋದು ನಿಯಮ, ಆಹಾರ ನಿಯಮ, ಅದು ಪರಿಪಾಲನೆ ಮಾಡುತ್ತೆ. ಅದೆಲ್ಲಾದ್ರೂ ಇಲ್ಲ ನಂಗೊಂದಿನ ಬಿಸ್ಕೆಟ್ ಹಾಕಿ ಅಂತ ಕೇಳದ್ನ, ನಂಗೊಂದಿನ ಚಿಪ್ಸ್ ಕೊಡಿ ಅಂತ ಹೇಳಲ್ಲ. ಯಾಕೆ ಅಂತಂದ್ರೆ ಅದು ಗೊತ್ತು, ಪ್ರಕೃತಿ ಸಹಜವಾಗಿ ಏನ್ ತಿನ್ಬೇಕಂತ ಗೊತ್ತು. ಮಕ್ಳಿಗೂ ಗೊತ್ತಿರುತ್ತೆ. ನಾವು ಬಲವಂತಕ್ಕೆ ತುರ್ಕಿ ತಿನ್ನಿ ಅಂತ ತಿನ್ನಿಸ್ಬೇಕಾದ ಅವಶ್ಯಕತೆ ಇಲ್ಲ. ಮಗುಗೆ ಯಾವಾಗ ಹಸಿವಾಗತ್ತೆ ಮಗು ತನ್ನಿಂದ ತಾನೇ ತಿನ್ನತ್ತೆ. ಯಾವಾಗ ಮಗುಗೆ ಹಸಿವಿಲ್ಲ ಅವಾಗ ನಾವು ಬಿಟ್ಟು ಬಿಡೋದು ಒಳ್ಳೇದು. ಅದೇ ಯಾವಾಗ ಸಮಸ್ಯೆ ಆಗತ್ತೆ, ಅವ್ರಿಗೆ ನಾವು ಬೇರೆ ಆಹಾರ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀವಲ್ಲ, ಅಲ್ಲೂ ಅಷ್ಟೇ. ಅಯ್ಯೋ ನಮ್ಮ ಮಕ್ಕಳು ಊಟ ಮಾಡಲ್ಲ, ಜಂಕ್ ಫುಡ್ ತಿಂತಾರೆ. ಯಾರು ಫಸ್ಟ್ ಟೇಸ್ಟ್ ತೋರಿಸೋದು? ಯಾರು ತೋರಿಸೋದು? ಅದೇ ಹುಟ್ಟಿದ ತಕ್ಷಣ ಚಾಟ್ಸ್ ಅಂಗಡಿಗೆ ಹೋಗಿ ತಿನ್ಬಿಡ್ತಾ ಮಗು. ಬಸರಿ ಇದ್ದಾಗಿಂದನೂ ಅಯ್ಯೋ ಬಸರಿ ಬೈಕೆ ಆಗತ್ತೆ, ಅದಕ್ಕೆ ಬೀದಿ ಬದಿ ತಿಂಡಿ ಎಲ್ಲ ತಿನ್ಬೇಕು ಕರ್ಕೊಂಡು ಹೋಗಿದ್ದೀವಿ. ಮಗುಗೇನು ಸಂಸ್ಕಾರ ಕೊಟ್ರಿ? ಅದೇ ಸಂಸ್ಕಾರ ಕೊಟ್ರಿ. ಆಮೇಲೆ ಮಗು ಒಂಚೂರು ದೊಡ್ಡದಾಗ್ತಿದ್ದ ಹಾಗೆ ತಾಯಿ ಹಾಲು ಅತ್ಯಂತ ಶ್ರೇಷ್ಠ, ಅದನ್ನ ಬಿಟ್ಬಿಟ್ಟು ಹೊರಗಡೆಯಿಂದ ಆಹಾರನ ನೆಕ್ಕಿಸ್ಬಿಟ್ಟು ನೋಡು ಎಷ್ಟು ಚೆನ್ನಾಗಿ ತಿಂತಿದೆ ಅಂತ ಮನೆಯವರೆಲ್ಲ ಚಪ್ಪಾಳೆ ತಟ್ಟಿದ್ರೆ ಅದೇನು ಅನ್ಕೊಳ್ಳುತ್ತೆ? ಹೌದು, ಇದೇ ನಾನು ಮಾಡ್ಬೇಕಾಗಿರೋದು, ನಾನು ಸರಿಯಾಗಿ ಮಾಡ್ತಿದ್ದೀನಿ ಅಂತ ಮಗು ಭ್ರಮೆ ಪಾಪ. ಆಮೇಲೆ ಅದು ಕೇಳಿದಾಗ ಮಾತ್ರ ತಿನ್ಬೇಡ ಅಂತ ಅದಕ್ಕೆ ಬೈದು ಹೊಡೆದು ಮಾಡಿದ್ರೆ ಅದಕ್ಕೆ ಇವಾಗ ಕನ್ಫ್ಯೂಷನ್. ಅವತ್ತು ನಾನು ತಿಂದಾಗ ಎಲ್ಲ ಚಪ್ಪಾಳೆ ತಟ್ಟಿದ್ರು, ಇವತ್ತು ನಾನು ಕೇಳಿದ್ರೆ ಏನ್ ಮಾಡ್ತಿದಾರ? ಹೊಡಿತಾ ಇದ್ದಾರೆ. ಏನ್ ಮಾಡ್ಬೇಕು ನಾನು? ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗಲ್ಲ.
ಇದೆಲ್ಲ ಕೇವಲ ಚಿಕ್ಕ ಚಿಕ್ಕ ಉದಾಹರಣೆಗಳನ್ನ ಕೊಡ್ತಿದ್ದೀನಿ ಅಷ್ಟೇ. ನಾವು ಮಾಡುವಂತಹ ತಪ್ಪುಗಳು, ನಮ್ಮಲ್ಲಿರುವಂತಹ ತಪ್ಪು ತಿಳುವಳಿಕೆಗಳು ನಮ್ಮ ಮಕ್ಕಳನ್ನ ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗುತ್ತೆ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಆಗ್ಲೇ ಹೇಳಿದಾಗೆ ಹಣದ ಬಗ್ಗೆ ನಮಗಿರುವಂತಹ ವ್ಯಾಮೋಹ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸುವಾಗಲೇ ಮಗುನ ಅದಕ್ಕೆ ನಾವು ಹೇಳ್ಕೊಡ್ತೀವಿ. ಏನು ಹೇಳ್ಕೊಡ್ತೀವಿ? ನೀನು ಚೆನ್ನಾಗಿ ಓದಿ ರ್ಯಾಂಕ್ ಬರಬೇಕಂತ. ಯಾಕೆ? ಮಕ್ಕಳು ಪ್ರಶ್ನೆ ಕೇಳೋದು ನಾವು ಕೇಳ್ತಾರೆ, ಯಾಕೆ ಅಂತಂದ್ರೆ ನಿನ್ಗೆ ಒಳ್ಳೆ ಸ್ಕೂಲಲ್ಲಿ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು. ಆಮೇಲೇನು? ನೀನು ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರ್ಕೋಬೇಕು. ಆಮೇಲೇನು? ಚೆನ್ನಾಗಿ ದುಡಿಬೇಕು. ಅಲ್ಲ, ನನ್ನ ಮಗುಗೆ ಹಣದ ಬಗ್ಗೆ ವ್ಯಾಮೋಹನ ನಾನು ಎಲ್ಲಿ 3-4 ವರ್ಷದಿಂದ ತಂದು ಹಾಕ್ತಾ ಇದ್ದೀವಿ. ನಾಳೆ ನಮ್ಮ ಮಕ್ಕಳು ನಮ್ಮನ್ನ ವೃದ್ಧಾಶ್ರಮಕ್ಕೆ ಹಾಕಿದ್ರೆ, ನಾನು ದುಡಿಯಕ್ಕೆ ಹೋಗ್ಬೇಕು, ನಿನ್ನ ನೋಡ್ಕೊಳ್ಳೋಕೆ ಟೈಮ್ ಇಲ್ಲ, ಹೋಗು ವೃದ್ಧಾಶ್ರಮದಲ್ಲಿ ಇರು ಅಂದ್ರೆ ಅಳಕ್ಕೆ ನಮಗೇನಿದೆ? ನಾವೇ ತಾನೇ ಹೇಳ್ಕೊಟ್ಟಿದ್ದು ದುಡಿಯೋದೇ ಮುಖ್ಯ, ಸಂಬಂಧಗಳು ಮುಖ್ಯ ಅಲ್ಲ. ನಾವು ಮಕ್ಳಿಗೆ ಹೇಳಿದ್ದೇವೆ, ಒಂದಿನ ಸ್ಕೂಲಿಗೆ ರಜಾ ಆದ್ರೆ ಆಗಲಿ, ಪರವಾಗಿಲ್ಲ, ಇಲ್ಲೊಂದು ಕಾರ್ಯಕ್ರಮ ಇದೆ ಬಾ, ಫ್ಯಾಮಿಲಿಗೆ ಒಂದು ಫಂಕ್ಷನ್ ಇದೆ ಬಾ, ನಾನು ಅಲ್ಲೆಲ್ಲರೂ ಪರಿಚಯ ಮಾಡಿಸ್ತೀನಿ, ಸಂಬಂಧ ಇಟ್ಕೋಬೇಕು ನೀನು ಬಾ ಅಂತ ಕರ್ಕೊಂಡು ಹೋಗಿದ್ದೀವ. ಇನ್ನು SSLC PUC ಬಂದ್ರಂತೂ ಮುಗ್ದೇ ಹೋಯ್ತು. ಕುತ್ಕೋ ಓದು, ಅದಕ್ಕೂ ಬರಬೇಡ ನೀನು. ಅಯ್ಯೋ, ನೀನ್ ಯಾಕೆ ಕಸ ಕೊಡ್ತೀಯ, ನೀನ್ ಯಾಕೆ ಪಾತ್ರ ತೊಳಿತೀಯ, ಎಲ್ಲ ನಾ ಮಾಡ್ತೀನಿ, ನೀನ್ ರ್ಯಾಂಕ್ ಬಾ. ಸರಿ, ರ್ಯಾಂಕ್ ಏನೋ ಬರ್ತಾರೆ, ಸಮಾಜದಲ್ಲಿ ನಾನು ಹೇಗೆ ನಡ್ಕೊಳ್ಬೇಕು ಅನ್ನೋ ತಿಳುವಳಿಕೆ ಅವ್ರಿಗೆ ಗೊತ್ತಿಲ್ಲ. ಎಷ್ಟು ಜನ ಇವತ್ತಿನ ದಿನ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇರೋರು ಸಚ್ಚಾರಿತ್ರ್ಯವಂತರು ನೀವು ಹೇಳಿ? ಲಂಚ ತಗೊಳ್ಳೋರೆಲ್ಲ ಅನ್ಎಜುಕೇಟೆಡ್, ಅತ್ಯಾಚಾರಿಗಳೆಲ್ಲ ಅನ್ಎಜುಕೇಟೆಡ್, ಸಮಾಜಕ್ಕೆ ಘಾತಕ ಶಕ್ತಿಗಳಾಗಿ ಇವತ್ತು ಕೆಲಸ ಮಾಡ್ತಿರೋರೆಲ್ಲ ಅನ್ಎಜುಕೇಟೆಡ್. ಇವತ್ತಿನ ನಮ್ಮ ಶಿಕ್ಷಣದ ಪ್ರಕಾರ ಎಲ್ಲರೂ ಎಜುಕೇಟೆಡ್, ಆದ್ರೆ ನಿಜವಾಗ್ಲೂ ಅವರೆಲ್ಲರೂ ಅನ್ಎಜುಕೇಟೆಡ್. ಯಾರಿಗೆ ಸಮಾಜಕ್ಕೆ ತಕ್ಕನಾಗಿ ಬದುಕಕ್ಕೆ ಗೊತ್ತಿಲ್ಲ, ಮಾನವ ಸಮಾಜ ನಿರ್ಮಾಣ ಮಾಡಕ್ಕೆ ಗೊತ್ತಿಲ್ಲ, ಅವರೆಲ್ಲ ಅನ್ಎಜುಕೇಟೆಡ್. ಯಾಕೆಂದ್ರೆ ಎಜುಕೇಶನ್ ಅಂದ್ರೆ ಇವತ್ತು ನಾವು ತಿಳ್ಕೊಂಡಿರೋದು ಎಜುಕೇಶನ್ ಅಲ್ಲ. ಮನುಷ್ಯ ಜೀವನ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದೇ ನಿಜವಾದಂತಹ ಎಜುಕೇಶನ್. ನಾವು ಅದನ್ನ ಕಲಿಸಿದ್ವ ಮಕ್ಕಳಿಗೆ, ಅಥವಾ ನೀನ್ ಹಣದಿಂದ ಬೀಳು ಅಂತ ಕಲಿಸಿದ್ವ? ಈ ತರ ಎಷ್ಟೋ ತಪ್ಪು ಕಲ್ಪನೆ ನಮ್ಮ ಮಕ್ಳಿಗೆ ಕೊಡ್ತೀವಿ ನಾವು. ನಮ್ಮ ಮಗು ಚಡ್ಡಿ ಹಾಕೊಳ್ದೆ ಓಡಾಡ್ತಾ ಇದೆ, ಅವ್ರು ನೋಡ್ತಾರೆ, ಈ ತರ ಬಟ್ಟೆ ಹಾಕೊಂಡಿದ್ಯಾ, ಅವರೆಲ್ಲರೂ ನಿಮ್ ನೋಡಿ ನಗ್ತಾರೆ, ಸರಿಯಾಗಿರೋ ಬಟ್ಟೆ ಹಾಕೊಂಬ. ಹೇಳ್ಕೊಟ್ವಿ ನಮ್ಮ ಮಗುಗೆ, ಸರಿಯಾದ ದಾರಿ ಇರು ಅಂತ ಹೇಳ್ಕೊಡೋದ್ ಬಿಟ್ಟು ಅವ್ರಿವ್ರಿಗೋಸ್ಕರ ಬದುಕು. ಯಾರು ಹೇಳ್ಕೊಟ್ಟಿದ್ದು? ನಾವು ಬದುಕ್ತಾ ಇದೀವಲ್ಲ ಇವತ್ತು ಸಮಾಜದಲ್ಲಿ. ನನ್ನನ್ನ ಶಾಲೆಗೆ ಹಾಕದೇ ಇದ್ದಿದ್ದಿನ ನಮ್ಮ ಮನೆಯಲ್ಲಿ ಯಾರ್ಯಾರು ಕುಟುಂಬಸ್ಥರಿದ್ರು ಅವರೆಲ್ಲರೂ ನಮ್ಮ ತಂದೆ ತಾಯಿಗೆ ನಿಲ್ದ ಹಾಗೆ ತಲೆ ತಿಂದ್ರು. ನೀವು ನಿಮ್ಮ ಮಕ್ಕಳ ಜೀವನ ಹಾಳು ಮಾಡಿಬಿಡ್ತೀರಾ, ಆಗಲ್ಲ, ನಾಳೆ ನಿಮ್ಮ ಮಗಳಿಗೆ ಏನೂ ಆಗಲ್ಲ, ಶಾಲೆಗೆ ಸೇರಿಸ್ತಾ ಇದ್ರೆ ಇವತ್ತಿನ ದಿನ ಗತಿ ಏನು, ಎಲ್ಲ ತಲೆ ತಿಂದ್ರು. ಅದೇ ನಾನೊಂದು ಹಂತಕ್ಕೆ ಬಂದ ಮೇಲೆ, ನಾನು ಮತ್ತೆ ನನ್ನ ತಮ್ಮ ಇದ್ದಾನೆ, ಅವನು ಕೂಡ ಅವನು ದೇವಾಲಯ ಶಿಲ್ಪಶಾಸ್ತ್ರವನ್ನು ಕಲ್ತಿದ್ದಾನೆ. ಅವನು ಕೂಡ ಯಾವುದೇ ಶಾಲಾ ಕಾಲೇಜಿಗೆ ಹೋಗಿಲ್ಲ. ಅವನು ಎಲ್ಲಿ ಯಾವ ಗುರುಕುಲದಲ್ಲಿ ಕಲ್ತನೋ ಅಲ್ಲೇ ಅವನು ಲೆಕ್ಚರರ್ ಆಗಿ ಕೂಡ ಅವನು ಪಾಠ ಮಾಡ್ತಾನೆ. ನಮ್ಮಿಬ್ರಿಗೂ ನಿಲ್ದ ಹಾಕಿ ತಲೆ ತಿಂದ್ರು. ನಮ್ಮಿಬ್ರ ವಿಷಯಕ್ಕೆ ನಮ್ಮ ತಂದೆ ತಾಯಿಗೆ ತಲೆ ತಿಂದ್ರು. ಆದ್ರೆ ಒಂದ್ ಹಂತಕ್ಕೆ ನಾವು ಬಂದ ಮೇಲೆ ಇವತ್ತು ಹೇಳ್ತಾರೆ, ಹೌದು ನೀವು ಮಾಡಿದ್ ಸರಿ ಇದೆ, ನಾವು ಮಾಡೋದಕ್ಕಿಂತ ಚೆನ್ನಾಗಿ ನಿಮ್ಮ ಮಕ್ಕಳು ಇವತ್ತು ಬೆಳೆದಿದ್ದಾರೆ ಅಂತ ಹೇಳಿ ಒಪ್ಕೊಳ್ತಾರೆ. ಆದ್ರೆ ಆ ಮಧ್ಯದಲ್ಲಿ ಒಂದು 20-25 ವರ್ಷ ಆ ಹೋರಾಟ ಇದೆಯಲ್ಲ, ಆ ಹೋರಾಟವನ್ನು ಎದುರಿಸುವಂತ ಶಕ್ತಿ ನಮಗೆ ಬೇಕು. ಯಾವುದೇ ಸರಿಯಾದ ವಿಚಾರ ಆದ್ರೂ ಅಷ್ಟೇ, ನಾವು ಸಮಾಜದಲ್ಲಿ ಒಂದು ಸರಿಯಾದ ದಾರಿಯಲ್ಲಿ ನಡಿಬೇಕು ಅಂತಂದ್ರೆ ಯಾರೇನು ಅನ್ಕೋತಾರೆ ಅಂತ ನೋಡ್ತಾ ಇದ್ರೆ ನಡೆಯಲ್ಲ. ನಾವು ನಡೀತಾ ಹೋಗ್ಬೇಕು, ಒಂದಲ್ಲ ಒಂದಿನ ಅವ್ರು ಒಪ್ತಾರೆ, ಆ ದಾರಿಯನ್ನು ಒಪ್ಕೊಳ್ತಾರೆ. ಈಗ ಉದಾಹರಣೆಗೆ ನಾವೊಂದು ನಿಯಮ ಇಟ್ಕೊಂಡಿದ್ದೀವಿ, ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಹತ್ತಿ ಬಟ್ಟೆನೆ ಹಾಕೋದು, ನಾವು ಬೇರೆ ಬಟ್ಟೆ ಹಾಕಲ್ಲ. ಯಾಕೆ ಅಂದ್ರೆ ಇದು ಪ್ರಕೃತಿ ಸ್ನೇಹಿಯಾಗಿದೆ ಮತ್ತು ಯಾವುದೇ ಹಿಂಸೆಯಿಂದ ಬರಲ್ಲ. ರೇಷ್ಮೆ ಬಟ್ಟೆ ಹಿಂಸೆಯಿಂದ ಬರುತ್ತೆ, ಸಿಂಥೆಟಿಕ್ಕು, ಪಾಲಿಯೆಸ್ಟ್ರು ಇದೆಲ್ಲ ಕೂಡ ಪ್ರಕೃತಿಗೆ ಹಾನಿ ಮಾಡಿ ಬರುತ್ತೆ. ಹಾಗಾಗಿ ನಾವು ಹತ್ತಿ ಬಟ್ಟೆನೆ ಹಾಕೋದು ಅನ್ನೋದು ಒಂದು ನಿಯಮ ಇಟ್ಕೊಂಡಿದ್ದೀವಿ. ನಾವು ಮದುವೆ ಮನೆಗೆ ಹೋಗ್ಲಿ, ಮುಂಚಿ ಮನೆಗೆ ಹೋಗ್ಲಿ, ಎಲ್ಲಿ ಹೋದ್ರೂ ನಾವು ಹತ್ತಿ ಬಟ್ಟೆನೆ ಹಾಕೊಂಡು ಹೋಗೋದು. ನಮ್ದು ಅವ್ರ ತರ ಭರ್ಜರಿಯಾಗಿ ಕಾಣಿಸ್ತಾ ಇರ್ಬೋದು, ನಮಗೇನು ಬೇಜಾರಿಲ್ಲ, ನಮ್ಮ ನಿಯಮ ಇದೆ, ನಮಗೆ ತಿಳುವಳಿಕೆನೂ ಇದೆ. ಯಾರು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಕ್ ಹೋಗುತ್ತಿದೆ, ನಾವು ಹಾಗೆ ಹೋಗ್ತೀವಿ. ಅಯ್ಯೋ ಅವ್ರೇನ್ ಅನ್ಕೋತಾರೆ, ಇವ್ರೇನ್ ಅನ್ಕೋತಾರೆ, ನಾನು ಈ ತರ ಹೋಗ್ಬೇಕು ಇಲ್ಲ. ಯಾವಾಗ ನಮ್ಗಿಲ್ಲ, ನಮ್ಮ ಮಕ್ಕಳು ಆ ಧೈರ್ಯನ ಕಲಿತಾರೆ. ಇಲ್ಲ ಅಂದ್ರೆ ನಾವು ಚಿಕ್ಕನಿಂದ ಹೇಳ್ಕೊಡ್ತೀವಿ, ನೋಡು ಅವ್ರೇನೋ ಅನ್ಕೊಬಿಡ್ತಾರೆ, ನೋಡಿ ಇವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ನೀನು ಹೀಗಿರೋ. ಅದಲ್ಲ, ಹೇಳ್ಕೊಡ್ಬೇಕು ರೀತಿ ನೀತಿನ. ಯಾವ ತರ ಹೇಳ್ಕೊಡ್ಬೇಕು, ಇದು ಸರಿಯಾದ ದಾರಿ, ಯಾಕೆ ಇದನ್ನ ಮಾಡ್ಬೇಕು ಅನ್ನೋದನ್ನ ಮಕ್ಳಿಗೆ ತಿಳುವಳಿಕೆ ಕೊಡ್ಬೇಕೆ ಹೊರತು ನಾವು ಅದನ್ನ ಅವ್ರು ಯಾರು ಅನ್ಕೊಳ್ತಾರೆ ಮಾಡು ಅಂತ ಹೇಳಿ.
ಈ ಕಾನ್ಸೆಪ್ಟ್ಸ್ ಎಲ್ಲ ನಾವು ಮಕ್ಳಿಗೆ ಚಿಕ್ಕಂದಿಂದ ಕಲಿಸ್ಬೇಕಾಗುತ್ತೆ. ಮತ್ತೆ ಇನ್ನೊಂದು, ಮಕ್ಕಳ ಮನಸ್ಸನ್ನ ಗೆಲ್ಲಕ್ಕೆ, ಅವ್ರಿಗೆ ಸಂಸ್ಕಾರವನ್ನ ಕೊಡೋದಕ್ಕೆ ಮುಖ್ಯವಾದ ಒಂದು ದಾರಿ ಏನಪ್ಪಾ ಅಂತಂದ್ರೆ ಅವ್ರ ಜೊತೆ ಸುಮ್ಮನೆ ಚರ್ಚೆ, ಸುಮ್ಮನೆ ಹರಟೆ, ಮಾತುಕತೆ. ಇದು ತುಂಬಾ ಲಾಭದಾಯಕ, ಮಕ್ಕಳಿಗೆ ತುಂಬಾ ಚೆನ್ನಾಗಿ ತಲೆಗೆ ಹೋಗುತ್ತೆ. ಆ ಮಕ್ಕಳನ್ನೇ ಕೂಡಿಸ್ಕೊಂಡು ನೀನು ಹೀಗಿರು ಹಾಗಿರು ಅಂತಂದ್ರೆ ಅವ್ರಿಗೆ ತಲೆಗೆ ಹೋಗಲ್ಲ. ಇವಾಗ ಏನೋ ಒಂದು ನ್ಯೂಸ್ ಬರುತ್ತೆ, ಅದನ್ನ ನೋಡ್ತೀವಿ, ಅಥವಾ ಇನ್ನೆಲ್ಲ ಏನೋ ಒಂದು ಘಟನೆ ನಡೆಯುತ್ತೆ, ನಮ್ಮ ಮನೆಗೆ ಯಾರೊಬ್ರು ಬರ್ತಾರೆ ಹೋಗ್ತಾರೆ. ಆ ವಿಷಯಗಳನ್ನ ಇಟ್ಕೊಂಡು ಮಕ್ಕಳ ಜೊತೆ ಚರ್ಚೆ ಮಾಡಿದಾಗ ಮಕ್ಕಳ ತಪ್ಪು ಸರಿಯನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ಸಫಲರಾಗ್ತಾರೆ. ಯಾರೋ ಒಬ್ಬರಿಗೆ ಏನೋ ಒಂದು ತೊಂದರೆ ಆಯ್ತು, ಆಕ್ಸಿಡೆಂಟ್ ಆಯ್ತು ಅಂತ ಇಟ್ಕೊಂಡು, ನೋಡ ಇಲ್ಲಿ ಆಕ್ಸಿಡೆಂಟ್ ಆಯ್ತು ಅನ್ನೋ ವಿಷಯದ ಸುತ್ತಲೂ ಚರ್ಚೆ ಮಾಡಿದಾಗ ನಾವು ಆಕ್ಸಿಡೆಂಟ್ ಯಾವ ಕಾರಣಕ್ಕಾಯ್ತು, ಯಾರು ತಪ್ಪಿಲ್ಲ, ಸುಮ್ಮನೆ ಯಾರಿಗೂ ಪನಿಷ್ಮೆಂಟ್ ಸಿಗಲ್ಲ. ಹಾಗಿದ್ರೆ ಏನು ತಪ್ಪಾಗಿತ್ತು, ಏನು ಎತ್ತ, ಇದನ್ನೆಲ್ಲ ವಿಮರ್ಶೆ ಮಾಡಿದಾಗ ಎಷ್ಟು ವಿಷಯಗಳು ಆ ಮಕ್ಕಳಿಗೆ ಸಿಗುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಮಕ್ಕಳನ್ನ ಈ ಎಲ್ಲ ವಿಷಯಗಳನ್ನ ಮುಚ್ಚಿರ್ತೀವಿ. ಇವಾಗ ನಮ್ಮ ಮನೇಲಿ ಒಂದು ಸಾವಾಯ್ತು ಅಂತ ಇಟ್ಕೊಳ್ಳಿ, ನಾವು ತಕ್ಷಣ ಮಕ್ಕಳನ್ನ ಏನ್ ಮಾಡ್ತೀವಿ, ದೂರ ಇರು ಪಕ್ಕಕ್ಕೆ ಹೋಗು, ಅಯ್ಯೋ ಸತ್ತೋಗಿದಿರಲ್ಲ, ಮಕ್ಳು ಬರಬಾರ್ದು, ಮಕ್ಳು ನೋಡಬಾರ್ದು, ದೂರ ಹೋಗಿ. ಯಾಕೆ? ಸಾವು ಅನ್ನೋದು ಜೀವನದ ಒಂದು ಅವಿಭಾಜ್ಯ ಅಂಗ ಅಲ್ವಾ? ಮಗು ತಿಳ್ಕೊಳ್ಳೋದು ಬೇಡವಾ? ಅದು ತಿಳ್ಕೊಳ್ಬೇಕು. ಅದು 10 ಪ್ರಶ್ನೆ ಕೇಳುತ್ತೆ. ಸಾಯೋದು ಅಂದ್ರೆ ಏನು, ಹೇಗ್ ಸತ್ರು, ಈಗ ಅವ್ರು ಎಲ್ಲಿ ಹೋದ್ರು, ಇದನ್ನ ಸುಡ್ತಿದಿರಲ್ಲ, ಅವ್ರಿಗೆ ನೋವಾಗಲ್ವಾ? ಮಕ್ಳಿಗೆ ಪ್ರಶ್ನೆ ಎಲ್ಲ ಕೇಳ್ತಾರೆ. ನಾವ್ ಯಾಕೆ ಸುಮ್ಮನಿರು ಅಂತೀವಿ ಹೇಳಿ? ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ನಂಗೆ ಗೊತ್ತಾ? ನಂಗೆ ಗೊತ್ತಿಲ್ಲ. ಅವಾಗ ಪ್ರಶ್ನೆ ಕೇಳಬಾರ್ದು, ಸುಮ್ಮನಿರು, ವೈದ್ಯ ಕೂಡಿಸ್ತೀವಿ. ಹಾಗಲ್ಲ, ನಾವು ಉತ್ತರ ತಿಳ್ಕೋಬೇಕು. ನಾವು ಗೊತ್ತಿಲ್ಲ ಮರಿ, ತಿಳ್ಕೊಂಡು ಹೇಳ್ತೀನಿ. ನಾವು ತಿಳಿಯುವಂತ ಪ್ರಯತ್ನ ಮಾಡಬೇಕು, ಮಗುಗೂ ಹೇಳಬೇಕು. ಜೀವನದ ಯಾವ ಮುಖದಿಂದಲೂ ಕೂಡ ಮಗುವನ್ನ ನಾವು ಬೇರೆ ಮಾಡಬಾರ್ದು. ಎಲ್ಲದಕ್ಕೂ ತೊಡಗಿಸ್ಕೊಂಡು ಹೋದಾಗ ಏನಾಗುತ್ತೆ, ಆ ಮಗುಗೆ ಸರಿ ಯಾವುದು ತಪ್ಪು ಯಾವುದು, ನಾನು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕಬಾರ್ದು, ಇದು ಆ ಮಗುಗೆ ನಿಧಾನಕ್ಕೆ ಅರ್ಥ ಆಗ್ತಾ ಹೋಗುತ್ತೆ. ಎಲ್ಲದನ್ನು ಒಂದೇ ಸರ್ತಿ ಹೇಳಬೇಕಾಗಿಲ್ಲ. ಆ ಮಕ್ಕಳ ವಯೋಮಾನ ನೋಡಿಕೊಂಡು ಸ್ವಲ್ಪ ನಾವು ಹೇಳ್ತಾ ಹೋಗ್ಬೇಕಾಗತ್ತೆ. ಯಾವುದೇ ವಿಷಯ ಮಕ್ಕಳಿಂದ ಮುಚ್ಚಿಡಬಾರ್ದು. ನನಗೆ ಸುಮಾರು ಒಂದು 9 ವರ್ಷ ಇದ್ದಾಗ ನಮ್ಮ ಪರಿಚಯದವರೊಬ್ರು, ನಮ್ಮ ತಂದೆಗೆ ಪರಿಚಯದವರೊಬ್ರು ತೀರ್ಕೊಂಡ್ಬಿಟ್ಟಿದ್ರು, ವಯಸ್ಸಾದ್ರು. ಅವರು ತುಂಬಾ ಸಂಪ್ರದಾಯಸ್ಥರು. ಅವ್ರ ಮನೆಯಲ್ಲಿ ನಮ್ಮಪ್ಪ ನನಗೆ ಹೆಣ ತೋರಿಸ್ತೀನಿ ಅಂತ ಕರ್ಕೊಂಡು ಹೆಣ ತೋರಿಸಿದ್ರು. ಆಮೇಲೆ ಅಂತ್ಯ ಸಂಸ್ಕಾರ ಹೇಗೆ ಮಾಡಿಸ್ತಾರೆ ಅದಕ್ಕೂ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದು. ಸರಿ, ಅದು ಹೆಣನ ಇಟ್ಟರು ಆಂಬ್ಯುಲೆನ್ಸ್ ಒಳಗಡೆ. ನೀನು ಸುಮ್ಮನೆ ಹಿಂದೆ ಕೂತ್ಕೊಂಡ್ಬಿಡು, ಮಾತಾಡಬೇಡ, ಸೈಲೆಂಟಾಗಿ ಕೂತ್ಕೊಂಡ್ಬಿಡು ಅಂತ ಹೇಳಿ ಕಳಿಸಿದ್ರು. ನಾನು ಕೂತ್ಕೊಂಡೆ. ಯಾರೊಬ್ರು ಬಂದು ನೋಡಿದ್ರು, ಅಯ್ಯೋ ಹೆಣ್ಣು ಮಗು ಸ್ಮಶಾನ ಕರ್ಕೊಂಡು ಹೋಗಿದ್ರೆ ನೀನು ಯಾಕೆ ಅಲ್ಲಿ ಕೂತ್ಕೊಳ್ತೀಯ, ಇಡಿ. ಆಮೇಲೆ ನಮ್ಮ ತಂದೆ ಹೇಳಿದ್ರು, ಸುಮ್ಮನೆ ನಾನೇ ಹಚ್ಚಿರೋದು, ನಾನು ಕರ್ಕೊಂಡು ಹೋಗ್ತೀನಿ. ನಂಗೆ 9ನೇ ವಯಸ್ಸಿನಲ್ಲಿ ಅವ್ರು ಸ್ಮಶಾನ ಕರ್ಕೊಂಡು ಹೋಗಿ ನಿಲ್ಲಿಸಿ ಏನೇನು ನಡೀತು ಎಲ್ಲದನ್ನು ತೋರಿಸಿ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳ್ಕೊಟ್ಟು. ಇವತ್ತು ಸಾವನ್ನ ಎದುರಿಸೋದಕ್ಕೆ ನಮ್ಮಲ್ಲಿ ಎಷ್ಟೋ ಧೈರ್ಯ ಇದೆ. ನಮ್ಮ ಹತ್ತಿರದವ್ರ ಸಾವನ್ನು ಕೂಡ ಖಂಡಿತ ಬೇಜಾರಾಗ್ತಾ ಇಲ್ಲ. ಹತ್ತಿರದವ್ರ ಸಾವು ನಮ್ಗೆ ನೋವು ಉಂಟು ಮಾಡುತ್ತೆ. ಆದರೆ ಅದರಲ್ಲೇ ಕುಸಿದು ಹೋಗದೆ, ಹೌದು ಇದು ಸಹಜ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಪಾಠ ನನಗೆ ಇವತ್ತು ಸಹಾಯ ಮಾಡುತ್ತೆ. ಯಾಕೆ ಅಂತಂದ್ರೆ ನನ್ನನ್ನು ಯಾವ ಮುಖದಿಂದನೂ ದೂರ ಇಟ್ಟಿಲ್ಲ, ಎಲ್ಲದಕ್ಕೂ ಕರ್ಕೊಂಡು ಹೋಗ್ತಿದ್ರು. ಕ್ಯಾನ್ಸರ್ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಮಕ್ಳು ಹೇಗಿರ್ತಾರೆ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನೋಡು. ಅದೇ ಇವಾಗ ಏನಾದರೂ ಒಂದು ಜಂಕ್ ಫುಡ್ ತಿನ್ಬೇಕಾದ್ರೆ ಅದು ಕಣ್ಮುಂದೆ ಬರುತ್ತೆ, ಹೌದಲ್ವಾ? ಯಾವ ಥರ ನರಳಾಡ್ತಾ ಇದೆ. ಸಿಗರೇಟ್ ಸೇದಿದ್ರೆ ಏನಾಗುತ್ತೆ ನೋಡು, ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನೋಡು. ನಾವು ಈ ಒಂದು ಪರಿಸ್ಥಿತಿಯನ್ನ, ಈ ಒಂದು ಎಕ್ಸ್ಪೋಜರ್ ಏನಿದೆ, ಇದನ್ನ ನಾವು ಮಕ್ಕಳಿಗೆ ಕೊಡ್ತಾ ಇದ್ದಾಗೆ ಖಂಡಿತ ಅವರು ಸರಿ ದಾರಿಗೆ ಬರ್ತಾರೆ. ಆದರೆ ಎಕ್ಸ್ಪೋಜರ್ ಅನ್ನೋದು ಮಾರ್ಗದರ್ಶನ ಸಹಿತ ಇರಬೇಕೇ ಹೊರತು ಎಕ್ಸ್ಪೋಜರ್ ಅಂತ ಎಲ್ಲೆಲ್ಲೋ ಹೇಗೇಗೋ ಕಳಿಸ್ಬಿಟ್ರೆ ಸರಿ ತಪ್ಪು ಅವ್ರಿಗೆ ಅರ್ಥ ಆಗಲ್ಲ. ಹಿಂದೆ ನಾವಿರಬೇಕು, ಜೊತೆಯಲ್ಲಿದ್ದು ಸರಿ ತಪ್ಪು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರತಿ ಕ್ಷಣ ಮಾರ್ಗದರ್ಶನ ಕೊಡ್ತಾ ಹೋಗ್ಬೇಕು. ಈ ರೀತಿ ಮನೆಯಲ್ಲಿ ಸಂಸ್ಕಾರ ಕೊಟ್ಟಾಗ ಆ ಮಕ್ಕಳು ಸಾಕಷ್ಟು ಒಳ್ಳೆಯ ದಾರಿಯಲ್ಲಿ ಮುಂದೆ ಬೆಳವಣಿಗೆ ಆಗ್ತಾರೆ. ಮತ್ತೆ ಶಿಕ್ಷಣದಲ್ಲಿ 2 ಅಂಶ ಇದೆ. ಒಂದು ಇಷ್ಟೊಂದು ನಾನು ಹೇಳಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಮನುಷ್ಯ ಜೀವನಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ಸಂಸ್ಕಾರಗಳು. ಇದು ಎಲ್ಲರಿಗೂ ಒಂದೇ, ಎಲ್ಲ ಕಾಲಕ್ಕೂ ಒಂದೇ, ಎಲ್ಲ ದೇಶಕ್ಕೂ ಒಂದೇ, ಎಲ್ರಿಗೂ ಒಂದೇ. ಮೊದಲು ಸಂಸ್ಕಾರ ಅಂದ್ರೆ ಏನು? ಸತ್ಯ ಅಸತ್ಯಗಳ ಅರಿವು, ತಪ್ಪು ಸರಿಯ ಅರಿವು ನಾವು ತಗೊಳ್ಬೇಕು. ನಾವು ತಗೊಂಡ ನಂತರ ಮಕ್ಕಳಿಗೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಬುದ್ಧಿ ಹೇಳಿನೋ, ಶಿಕ್ಷೆ ಕೊಟ್ಟೋ, ಬೇರೆ ರೀತಿ ಅರ್ಥ ಮಾಡಿಸಿನೋ, ಹೇಗಾದ್ರೂ ಸರಿ ಈ ಸಂಸ್ಕಾರ ಮಕ್ಕಳಿಗೆ ಅಳವಡಿಸಕ್ಕಾಗೋ ಹಾಗೆ ನಾವು ನೋಡ್ಕೊಳ್ಬೇಕು. ಇದು ಒಂದು ಭಾಗ. ಶಿಕ್ಷಣದ ಇನ್ನೊಂದು ಭಾಗ ಇದೆ. ಅದ್ಯಾವುದಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದೇ ಆದಂತಹ ಒಂದು ಸಾಮರ್ಥ್ಯ ಇರುತ್ತೆ, ಅವನದೇ ಆದಂತಹ ಒಂದು ಪ್ರವೃತ್ತಿ ಇರುತ್ತೆ.
ಎಲ್ರಿಗೂ ಒಂದೇ ಥರ ಹೇಳಿದ್ರೆ, ಒಂದೇ ಥರ ಪಾಠ ಮಾಡಿದ್ರೆ, ಒಂದೇ ವಿಷಯ ಪಾಠ ಮಾಡಿದ್ರೆ ಅದ್ಯಾವತ್ತೂ ತಲೆಗೆ ಹೋಗಲ್ಲ. ಸುಮ್ಮನೆ ಉದಾಹರಣೆ ಹೇಳ್ತೀನಿ. ನಾವೊಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಒಂದೇ ಸೈಜಿನ ಬಟ್ಟೆ ಇಟ್ಟಿರ್ತಾರ ಬಟ್ಟೆ ಅಂಗಡಿಯಲ್ಲಿ. ಏನು ಮಾಡಿರ್ತಾರೆ, ಎಸ್ಸು ಇಟ್ಟಿರ್ತಾರೆ, ಎಕ್ಸೆಲ್ಲು ಇಟ್ಟಿರ್ತಾರೆ, ಎಲ್ಲ ಸೈಜ್ ಬಟ್ಟೆನೂ ಇಟ್ಟಿರ್ತಾರೆ. ಯಾಕೆ? ಒಬ್ರೊಬ್ಬರ ದೇಹದ ರಚನೆ ಬೇರೆ ಬೇರೆ, ಒಬ್ರೊಬ್ಬರ ಅಳತೆ ಬೇರೆ ಬೇರೆ. ಎಲ್ಲರೂ ಒಂದೇ ಸೈಜ್ ಬಟ್ಟೆ ಹಾಕೊಂಡ್ರೆ ಹೇಗಿರುತ್ತೆ? ಎಕ್ಸೆಲ್ ಬಟ್ಟೆ ಒಂದೇ ಸಿಗೋದು ಅಂತ ನೇತು ಹಾಕ್ಬಿಟ್ಟು ಎಲ್ಲರೂ ಎಕ್ಸೆಲ್ ಬಟ್ಟೆ ಹಾಕೊಂಡ್ರೆ ಹೇಗೆ ಕಾಣಿಸ್ತೀವಿ? ಹೌದಾ? ಅಲ್ಲಿ ಮಾತ್ರ ನಮಗೆ ಭಿನ್ನತೆ ಬೇಕು. ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡುವಾಗ ಯಾಕೆ ಎಲ್ಲ ಒಂದೇ? ಒಂದೇ ಟೆಕ್ಸ್ಟ್ ಬುಕ್, ಒಂದೇ ಥರ ಪಾಠ, ಒಂದೇ ಥರ ಎಲ್ಲ ಹೇಳ್ತೀವಿ. ಎಲ್ಲ ಮಕ್ಕಳು ಅದನ್ನು ಅದೇ ಥರ ಅರ್ಥ ಮಾಡ್ಕೊಂಡು ಎಲ್ಲರೂ ಫಸ್ಟ್ ರ್ಯಾಂಕೇ ಬರಬೇಕು ಅಂದರೆ ಇದು ಯಾವ ಥರ ವೈಜ್ಞಾನಿಕತೆ? ಮನೋವಿಜ್ಞಾನ ಇಲ್ಲಿ ಕೆಲಸನೇ ಮಾಡ್ತಿಲ್ಲ ಅಂತ ಅರ್ಥ. ಮನೋವಿಜ್ಞಾನ ಅರ್ಥ ಮಾಡಿಕೊಂಡ್ರೆ ಹೇಗೆ ಬಟ್ಟೆ ಬೇರೆನೋ, ಹೇಗೆ ಅಭಿರುಚಿಗಳು ಬೇರೆನೋ, ಹೇಗೆ ಸಾಮರ್ಥ್ಯ ಬೇರೆನೋ, ಹಾಗೆ ಶಿಕ್ಷಣವೂ ಬೇರೆ ಆಗಬೇಕು. ಒಂದೇ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನೋ ಒಂದು ಸಾಮರ್ಥ್ಯ ಖಂಡಿತ ಇರುತ್ತೆ. ಅದೇನು ಅಂತ ಗುರುತಿಸ್ಬೇಕು ನಾವು. ನಮ್ಮ ಮಗುವಿನಲ್ಲಿ ಏನು ಸಾಮರ್ಥ್ಯ ಇದೆ, ಏನು ಮಾಡೋದಕ್ಕೆ ನಮ್ಮ ಮಗುಗೆ ಕೆಪಾಸಿಟಿ ಇದೆ. ನಮ್ದು ಇವತ್ತು ಉಲ್ಟಾ. ಏನಪ್ಪ ಅಂತಂದರೆ, ಯಾವ ಸಬ್ಜೆಕ್ಟಲ್ಲಿ ನನ್ನ ಮಗುಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅದನ್ನು ಪಟ್ಟಿ ಮಾಡ್ತೀವಿ ಹೊರತು ಯಾವ ಸಬ್ಜೆಕ್ಟಲ್ಲಿ ನನ್ನ ಮಗು ಮುಂದಿದೆ ಅಂತ ನಾವು ನೋಡಿದ್ದೀವಿ ನೋಡಲ್ಲ. ನಾವು ಯಾವುದಕ್ಕೆ ಟ್ಯೂಷನ್ಗೆ ಕಳಿಸ್ತೀವಿ ಮಕ್ಕಳನ್ನ? ಎಲ್ಲಿ ಕಡಿಮೆ ಬಂದಿದೆ ಅದಕ್ಕೆ ಟ್ಯೂಷನ್ಗೆ ಕಳಿಸ್ತೀವಿ ಅಲ್ವಾ? ಕಳಿಸ್ಬೇಕಾಗಿರೋದು ಅಲ್ಲಿಗಲ್ಲ, ಯಾವುದ್ರಲ್ಲಿ ಅದು ರ್ಯಾಂಕ್ ಬಂದಿದೆಯೋ ಅದಕ್ಕೆ ಕಳಿಸ್ಬೇಕು. ಅವಾಗ ಏನಾಗುತ್ತೆ, ಅದ್ರ ಸಾಮರ್ಥ್ಯ ಇನ್ನೂ 10 ಹೆಜ್ಜೆ ಮುಂದೆ ಹೋಗುತ್ತೆ. ನಾವೇನು ಮಾಡ್ತೀವಿ ಅಂತಂದರೆ, ಒಂದು ಆನೆ ಇದೆ, ಒಂದು ಮೀನಿದೆ, ಒಂದು ಪಕ್ಷಿ ಇದೆ. ಪಕ್ಷಿಗೆ ಹಾರಕ್ಕೆ ಸಾಮರ್ಥ್ಯ ಇದೆ, ಮೀನಿಗೆ ಈಜಕ್ಕೆ ಸಾಮರ್ಥ್ಯ ಇದೆ, ಆನೆಗೆ ಭಾರ ಹೊರಕ್ಕೆ ಸಾಮರ್ಥ್ಯ ಇದೆ. ಈ ಮೂರೂ ಕೆಲಸನೂ 3 ಜನ ಈಕ್ವಲ್ ಆಗಿ ಮಾಡಬೇಕು ಅಂತ ತಲೆ ತಿಂತೀವಿ. ಏನಾಯ್ತು ಇವಾಗ? ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯು ಹೀಗೆ ಓಡ್ತಾ ಇದೆ. ತಂದೆ ತಾಯಿಯರಾದ ನಾವು ಹೀಗೆ ಯೋಚನೆ ಮಾಡಬೇಕು. ನಿಮ್ಮ ಮಗು ಏನಾಗಬೇಕು? ಇಂಜಿನಿಯರ್ ಆಗಿ. ಯಾಕೆ? ಮತ್ತದೇ ಉತ್ತರ, ದುಡ್ಡು. ಇಂಜಿನಿಯರ್ ಆದ್ರೆ ಏನು ಬರುತ್ತೆ? ದುಡ್ಡು ಬರುತ್ತೆ. ದುಡ್ಡು ಬಂದರೆ ಸುಖವಾಗಿರ್ತಾರ? ಸಾಹುಕಾರ ಇರ್ತಾರೆ, ತುಂಬಾ ದೊಡ್ಡ ಸಾಹುಕಾರರು. ಅವ್ರ ಮನೆ ಹೇಗಿರುತ್ತೆ? ಅವ್ರ ಮನೆ ಮುಂದೆ ಕಾಂಪೌಂಡು ಪುಟ್ಟದಾಗಿರುತ್ತೆ ಅಲ್ಲ? ಇಲ್ಲ, ಎತ್ತರ ಕಾಂಪೌಂಡು, ಅದ್ರ ಮೇಲೆ ಗಾಜು ಮುಳ್ಳು ಎಲ್ಲ ಹಾಕಿರ್ತಾರೆ. ಆಮೇಲೆ ಅಲ್ಲಿ ಮುಂದೆ ಒಬ್ಬ ಸೆಕ್ಯೂರಿಟಿ ಇರ್ತಾನೆ, 4 ನಾಯಿ ಇರುತ್ತೆ, ಒಳಗಡೆ ಹೋಗೋದು ಚೆಕಿಂಗ್ ಇರುತ್ತೆ. ಇದ್ರ ಅರ್ಥ ಏನು? ಹೆದರಿಕೆ ಅಂತ ಅರ್ಥ. ಭಯ ಆಗ್ತಾ ಇದೆ ಅವ್ರಿಗೆ ಅಂತ ಅರ್ಥ. ಎಲ್ಲಿ ಭಯ ಇದೆಯೋ ಅಲ್ಲಿ ಸಂತೋಷ ಇದೆಯಾ? ಮತ್ತು ನಾವು ಹೇಗೆ ಅಂದ್ಕೊಂಡ್ವಿ ದುಡ್ಡಿದ್ದಲ್ಲೆಲ್ಲ ಸಂತೋಷ ಇದೆ? ಸಾಧ್ಯ ಇಲ್ಲ. ದುಡ್ಡಿದ್ದಲ್ಲೆಲ್ಲ ಸಂತೋಷ ಇಲ್ಲ. ಸಂತೋಷ ಅನ್ನೋದು ನನ್ನೊಳಗಿದೆ, ನಾನು ಅನುಭವಿಸೋದನ್ನು ಕಲಿಬೇಕು ಅಷ್ಟೇ. ನಾವು ನಮ್ಮ ಮಕ್ಳಿಗೆ ಏನು ಮಾಡ್ತೀವಿ, ಅವ್ರ ಸಾಮರ್ಥ್ಯ ಏನು ನಾವು ಗಮನಿಸೋಕ್ಕೆ ಹೋಗಲ್ಲ. ನೀನು ದುಡ್ಡು ದುಡಿ ಅಂತೇಳಿ ಅದಕ್ಕೆ ಏನು ಬೇಕೋ ಆ ಟ್ರೈನಿಂಗ್ ಕೊಡ್ತೀವಿ. ಇದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ, ಮಕ್ಕಳಲ್ಲಿರುವಂಥ ಸಾಮರ್ಥ್ಯ ಒಂದು ಪುಟಿತಾ ಇರುತ್ತೆ ಒಳಗಡೆಯಿಂದ. ಅದೇನಾಗುತ್ತೆ, ಸಪ್ರೆಸ್ ಆಗುತ್ತೆ. ಅದನ್ನು ನಾವು ತುಳಿತೀವಿ. ತುಳಿದು ಆ ಮಗುವನ್ನು ನೀನು ಕುರಿಗಳ ಹಿಂದೆ ಒಂದು ಕುರಿ ಆಗು ಅಂತೇಳಿ ಕಳಿಸ್ತೀವಿ. ಪಾಪ ಆ ಮಗುಗೆ ತಾನೇ ಏನಾದರೂ ಆಗುವಂಥ ಒಂದು ಕೆಪಾಸಿಟಿ ಇರುತ್ತೆ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ನೀನು 4 ಜನರ ಮಧ್ಯೆ ಅದೇ ಥರ ಇರು ಸಾಕು, ಬೇರೆ ಏನು ಮಾಡಬೇಡ. ನಿಂಗೆ ಸಂಗೀತ ಕಲಿಬೇಕಾ? ಏನು ಅದರಿಂದ ದುಡ್ಡು ಬರುತ್ತಾ ನಿಮಗೆ? ಸಂಗೀತ ಹಾಡಿದ್ರೆ ರೆಡಿ, ಸ್ಕೂಲ್ಗೆ ಓದು, ಮ್ಯಾಥ್ಸಲ್ಲಿ ಯಾಕೆ ನೀನು 0 ತೆಗ್ದಿಗೆ ಬೈತೀವಿ. ಯಾಕೆ? ಗಂಗೂಬಾಯಿ ಹಾನ್ಗಲ್ ಸಂಗೀತದಲ್ಲಿ ಸಾಧನೆ ಮಾಡಲಿಲ್ವಾ? ನೀವು ಅವ್ರ ಹೆಸರು ಕೇಳಿಲ್ವಾ? ಲತಾ ಮಂಗೇಶ್ಕರ್ ಏನಾಗಿದ್ರು? ಇವರೆಲ್ಲ ಯಾವ ಯೂನಿವರ್ಸಿಟಿಗೆ ಹೋಗಿ ಡಾಕ್ಟರೇಟ್ ತೊಗೊಂಡು ಬಂದಿದ್ರು? ಲತಾ ಮಂಗೇಶ್ಕರ್ನ ಎಲ್ಲಾದರೂ ಹಾಡೋಕ್ಕೆ ಕರೆಯುವಾಗ ನಿಮ್ಮ ಸರ್ಟಿಫಿಕೇಟ್ ತೋರಿಸ್ರಿ ಅಂತ ಕೇಳ್ತಿದ್ರಾ? ಯಾಕೆ ಅಂತಂದ್ರೆ ಅವರ ಸಾಧನಾ ಕ್ಷೇತ್ರದಲ್ಲಿ ಅವರು ಟಾಪಲ್ಲಿದ್ದಾರೆ. ಟಾಪಲ್ಲಿದ್ದಾಗ ಯಾರು ನಿಮಗೆ ಬೇರೆ ಏನೂ ಪ್ರಶ್ನೆ ಮಾಡಲ್ಲ. ಸಾಮರ್ಥ್ಯ ಇದೆ, ನಮಗೆ ಬೇಕು, ನಿಮ್ಮಲ್ಲಿ ಕೆಪಾಸಿಟಿ ಇದೆ, ನಮಗೆ ಬೇಕು, ಬನ್ನಿ ಕರೀತಾರೆ. ಈ ಸಾಮರ್ಥ್ಯವನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕೇ ಹೊರತು ಅವ್ರ ಸಾಮರ್ಥ್ಯವನ್ನು ತುಳಿದು ಎಲ್ಲಾದ್ರಲ್ಲೂ ಅವರನ್ನು ಆವ್ರೇಜ್ ಮಾಡಿಬಿಟ್ಟು ಯಾರು ಕೆಲಸ ಕೊಟ್ಟರೆ ಬದುಕ್ಬೋದು, ಕೆಲಸ ಕೊಡದೇ ಇದ್ರೆ ನನಗೆ ಬದುಕಕ್ಕೆ ಬರಲ್ಲ. ಈ ಸ್ಥಿತಿಗೆ ನಾವು ನಮ್ಮ ಮಕ್ಕಳನ್ನ ತರೋದಿದ್ರೆ ಇದು ಯಾವ ಪುರುಷಾರ್ಥ? ನಮ್ಮ ಮಕ್ಳಿಗೆ ಶಿಕ್ಷಣ ಕೊಡಬೇಕಾದ್ರೆ ಈ ಅಂಶನೂ ಕೂಡ ನಾವು ತಂದೆ ತಾಯಿಯವರು ಖಂಡಿತ ಪಾಲನೆ ಮಾಡಬೇಕು. ಯಾಕೆ ಅಂತಂದರೆ, ಶಾಲೆಯಲ್ಲಿ ಹೊರಗಿನ ಸಮಾಜದಲ್ಲಿ ಏನು ಕಾಂಪಿಟೇಷನ್ ಒತ್ತಡ ಇದೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಮಕ್ಕಳು ಒದ್ದಾಡ್ತಾ ಇರ್ತಾರೆ. ನಾವು ಮನೆಯಲ್ಲೂ ಕೂಡ ಇನ್ನಷ್ಟು ಅದೇ ವಿಷಯಕ್ಕೆ ನಾವು ಸ್ಟ್ರೆಸ್ ಹಾಕಿದ್ರೆ ಮಕ್ಕಳೇನು ಮಾಡಬೇಕು?
ಕೆಲವು ಮಕ್ಕಳು ಹೇಗೋ ತೂರ್ಕೊಂಡು ನಿಭಾಯಿಸ್ಕೋತಾರೆ, ಇನ್ನು ಕೆಲವು ಮಕ್ಕಳು ಯಾವಾಗಲೂ ದಡ್ರ ಸಾಲಲ್ಲಿ ಕೂತ್ಕೋತಾರೆ, ಇನ್ಫೀರಿಯಾರಿಟಿ ಬೆಳೆಸ್ಕೊಳ್ತಾರೆ, ನನ್ನ ಕೈ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದುಳಿತಾರೆ. ಈಗ ಆಗಬಾರ್ದು ಅಂತಂದ್ರೆ ಅವರಲ್ಲಿರುವಂಥ ಕೆಪಾಸಿಟಿಯನ್ನು ಹೊರಗೆ ತಂದು, ಅವರ ಸಾಮರ್ಥ್ಯವನ್ನು ಹೊರಗೆ ತಂದು, ನಿನ್ನ ಕ್ಷೇತ್ರದಲ್ಲಿ ನೀನು ಮುಂದೆ ಹೋಗು ಅನ್ನೋಂಥ ಒಂದು ಸ್ಫೂರ್ತಿಯನ್ನು ಅವ್ರಿಗೆ ತುಂಬಬೇಕಾಗುತ್ತೆ. ಪ್ರತಿಯೊಬ್ಬ ಮಗುವೂ ಕೂಡ ವಿಶೇಷನೇ. ಯಾವ ಮಗುವೂ ಕೂಡ ಏನು ಸಾಮರ್ಥ್ಯ ಇಲ್ಲದೆ ಇರುವಂಥ ಅಸಮರ್ಥ ಅಯೋಗ್ಯ ಮಗು ಯಾವುದೂ ಆಗಿರೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮಗುವಿನಲ್ಲೂ ಕೂಡ ಅದರದೇ ಆದಂಥ ಒಂದು ಸಾಮರ್ಥ್ಯ ಇರುತ್ತೆ. ಹೋಗ್ಲಿ ಬಿಡಿ, ಅದರಲ್ಲಿ ಒಂದು ಮಗುಗೆ ಅಡುಗೆ ಇಷ್ಟ ಇದೆಯಾ, ಯಾಕಾಗಬಾರ್ದು, ಕಲೀಲಿ ಬಿಡಿ. ಏನು ನಿನ್ನ ನಂತರನೇ ಆಮೇಲೆ ಮನೇಲಿ ಅಡುಗೆ ಮಾಡ್ಕೊಂಡು ಕೂತಿರ್ಬೇಕಾಗತ್ತೆ, ಹೋಗಿ ಓದು. ತಪ್ಪ ಅಡುಗೆ ಮಾಡಿದ್ರೆ? ಅಡುಗೆ ಮಾಡೋದು ಯಾವಾಗ ತಪ್ಪಾಗತ್ತೆ ಗೊತ್ತಾ? ನಾನು ನನ್ನ ಮನೆಯವ್ರಿಗೆ ಸಂತೋಷವಾಗಿ ಅಡುಗೆ ಮಾಡಿ ಬಡಿಸ್ದೇನೆ ನಾನು ಅಡುಗೆ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡಿ ನಂಗೆ ಎಷ್ಟು ಲೈಕ್ ಬಂತು ಅಂತ ನೋಡ್ತಾ ಕೂತ್ರೆ ಆವಾಗ ಅಡುಗೆ ಮಾಡಿದ ತಪ್ಪ. ಅಡುಗೆ ಮಾಡಿದ್ದು ಯಾವಾಗ ಒಳ್ಳೇದಾಗುತ್ತೆ? 10 ಜನರಿಗೆ ಸಾತ್ವಿಕವಾದಂಥ ಒಳ್ಳೆ ಆಹಾರ ನಾನು ಮಾಡಿ ಬಡಿಸ್ಬೇಕು, ತಿಂದವರಿಗೆ ಆರೋಗ್ಯ ಬರಬೇಕು ಅನ್ನೋಂಥ ಕಾನ್ಸೆಪ್ಟಲ್ಲಿ ನಮ್ಮ ಮಗು ಒಳ್ಳೆ ಚೆನ್ನಾಗಿ ಅಡುಗೆ ಮಾಡುವಂಥ ಮಗು ಆದರೆ ಏನು ತಪ್ಪು? ನಾವಿವತ್ತು ಯಾರಾದರೂ ಗಂಡಸರು ಅಡುಗೆ ಮಾಡಿದ್ರೆ ಏನು ಹೇಳ್ತೀವಿ ಹೇಳಿ? ಅದಕ್ಕೆ ನಳಪಾಕ ಅಂತೀವಿ. ಯಾಕೆ ನಳನ ಹೆಸರು ಹಾಕಿಸ್ಕೊಳ್ತೀವಿ? ಅವ್ನು ಮಹಾರಾಜ. ಅವನು ನಳ ಏನು ಸುಮ್ಮನೆ ಅಡುಗೆ ಮಾಡ್ಕೊಂಡು ಇದ್ದಂಥವನಲ್ಲ, ಅವ್ನು ನಳ ಮಹಾರಾಜ. ಅವನು ಯಾಕೆ ಅವನ ಹೆಸರನ್ನ ಹಾಕಿಸ್ಕೊಳ್ತೀವಿ? ಅವ್ನು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ದಂತೆ. ಅವನೊಂದು ಪಾಕಶಾಸ್ತ್ರದ ಮೇಲೆ ಗ್ರಂಥ ಕೂಡ ಇದೆ ಸಂಸ್ಕೃತದಲ್ಲಿ, ನಳ ಬರೆದಿರುವಂಥದ್ದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ. ಇವತ್ತಿಗೂ ಎಷ್ಟು ವರ್ಷ ಹಳೆಯ ಇತಿಹಾಸ ಇದು. ಇವತ್ತಿಗೂ ಆಡು ಮಾತಿನಲ್ಲಿ ನಳಪಾಕ ಅನ್ನೋಂಥ ಮಾತು ಉಳಿದಿದೆ ಅಂತ ಹೇಳಿದ್ರೆ ಅಲ್ಲಿಗೆ ನಳನ ಸಾಮರ್ಥ್ಯ ಏನಿತ್ತು? ಯಾಕಾಗಬಾರ್ದು? ನನ್ನ ಮಗುನು ಆ ರೀತಿ ಆಗ್ಬಹುದಲ್ವ? ಅದರ ಕ್ಷೇತ್ರದಲ್ಲಿ ಒಂದು ಹೊಸ ಛಾಪನ ಮಗು ಮೂಡಿಸಬಹುದಲ್ವ? ಮೂಡಿಸುವಂತಹ ಸಾಧ್ಯತೆ ಇದೆ. ಆದರೆ ನಾವು ಅದನ್ನು ತುಳಿಬಾರ್ದಷ್ಟೇ. ನಾವು ನಿಧಾನಕ್ಕೆ ಮಗು ಏನು ಮಾಡುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಮಾಡಿ ಅವ್ರನ್ನ ಎನ್ಕರೇಜ್ ಮಾಡಬೇಕು. ಎನ್ಕರೇಜ್ ಮಾಡಿದ್ರೆ ಏನು ಮಾಡ್ತಾರೆ? ಖಂಡಿತ ಅವ್ರ ಆ ಕ್ಷೇತ್ರದಲ್ಲಿ ಮುಂದೆ ಹೋಗ್ತಾರೆ. ಪ್ರತಿ ಮಗುಗೂ ಒಂದು ಸಾಮರ್ಥ್ಯ ಇರುತ್ತೆ. ಉದಾಹರಣೆಗೆ ನನ್ನ ದೊಡ್ಡ ಮಗನಿಗೆ, ಅವನಿಗೆ ಏನೇ ವಿಚಾರ ಹೇಳಿ ಅವನಿಗೆ ಅದನ್ನು ವ್ಯವಸ್ಥಿತವಾಗಿ ವಿವರಿಸಿ ಲಾಜಿಕಲ್ ಆಗೇ ಹೇಳಬೇಕು. ಹೇಳಿದ್ರಷ್ಟೇ ಅವನಿಗೆ ತಲೆ ಹೋಗುತ್ತೆ, ಇಲ್ಲಿದ್ರೆ ಅವನಿಗೆ ತಲೆ ಹೋಗಲ್ಲ. ಅವ್ನು 10 ಪ್ರಶ್ನೆ ಕೇಳ್ತಾನೆ. ನಮಗೆ ತಾಳ್ಮೆ ಇರಬೇಕು. ಸುಮ್ಮನೆ ಅಂಗಡಿಗೆ ಹೋಗಿ ಒಂದು ಕೊತ್ತಂಬರಿ ಸೊಪ್ಪು ತಗೊಂಬ ಅಂದ್ರೆ ಒಂದು 10 ಪ್ರಶ್ನೆ ಇರುತ್ತೆ. ನಮ್ಗೇನಾಗತ್ತೆ, ಆ ಸಮಯದಲ್ಲಿ ನಮಗೆ ಕೋಪ ಬರುತ್ತೆ, ಒಂದು ಕೆಲಸ ಮಾಡ್ಕೊಡೋದ್ರೆ ಇಷ್ಟು ಪ್ರಶ್ನೆ ಕೇಳ್ತೀಯ ಅಂತ. ಆದರೆ ಆಮೇಲೆ ಅನ್ಸುತ್ತೆ ಹೌದಲ್ವಾ, ಹಾಗೆ ಮಾಡಬಾರ್ದು. ಅವನಿಗೆ ಪ್ರಶ್ನೆ ಕೇಳೋಂಥ ಒಂದು ಸಾಮರ್ಥ್ಯ ಇದೆ. ಅರ್ಥ ಮಾಡಿಸ್ಬೇಕು. ನಾವೇನು ಅರ್ಥ ಮಾಡಿಸಿದೀವಿ? ಹೌದು, ನಿನ್ನ ಪ್ರಶ್ನೆ, ನಿನ್ನ ಜಿಜ್ಞಾಸೆ ಸಮಂಜಸವಾಗಿದೆ. ಯಾವಾಗ ಮಾಡ್ಬೇಕಂದ್ರೆ ಕೆಲಸ ಮುಗಿದ ಮೇಲೆ ಮಾಡಬೇಕು. ಕೆಲಸಕ್ಕೆ ಮೊದಲು ಮಾಡಿದ್ರೆ ಕೆಲಸ ಕೆಟ್ಟೋಗುತ್ತೆ. ಮೊದಲು ಕೆಲಸ ಮಾಡು, ಆಮೇಲೆ ಉತ್ತರ ಹೇಳ್ತೀವಿ. ಉತ್ತರ ಹೇಳದೆ ಇರಲ್ಲ. ಈ ಜಿಜ್ಞಾಸೆಗೆ ನಾವು ಉತ್ತರ ಹೇಳೇ ಹೇಳ್ತೀವಿ. ಪ್ರಶ್ನೆ ಕೇಳಬೇಡ ಮಾಡು ಅಂತ ನಾವು ಹೇಳಲ್ಲ. ಆದರೆ ಮಾಡ್ಬಿಟ್ಟು ಆಮೇಲೆ ಪ್ರಶ್ನೆ ಕೇಳು ಅಂತ. ಈ ರೀತಿ ನಾವು ಅವರನ್ನು ಸರಿದಾರಿಗೆ ತಂದ್ಕೊಳ್ತಾ ಹೋದ್ರೆ ಅವ್ರ ಸಾಮರ್ಥ್ಯ ಚಾನಲೈಸ್ ಆಗಿ ಸರಿಯಾದ ದಾರಿಯಲ್ಲಿ ಮುಂದೆ ಹೋಗ್ತಾರೆ ಮಕ್ಕಳು. ಆವಾಗ ಈ ಬೇರೆ ಬೇರೆ ಆಕರ್ಷಣೆಗಳಿರ್ಬೋದು, ಬೇರೆ ಏನೇ ಇರ್ಬೋದು, ಅದನ್ನ ದಾಟಿ ಅದನ್ನ ಮೀರಿ ಸಮಾಜಕ್ಕೆ ಒಂದು ಆಸ್ತಿ ಆಗುವವರೆಗೂ ಕೂಡ ಆ ಮಕ್ಕಳು ಬೆಳೆಯುವಂಥ ಸಾಧ್ಯತೆ ಇದೆ. ಮಕ್ಕಳಿಗೆ ನಾವು ಒಂದು ಕಡೆ ಸಂಸ್ಕಾರವನ್ನು ಕೊಡ್ತಾ, ಇನ್ನೊಂದು ಕಡೆ ಅವರ ಸಾಮರ್ಥ್ಯವನ್ನು ಗುರುತಿಸಿ ನಾವು ಕಲಿತಾ ಮಕ್ಳಿಗೂ ಕಲಿಸ್ತಾ, ನಾವು ಬೆಳೀತಾ ಮಕ್ಕಳನ್ನು ಬೆಳೆಸ್ತಾ ಹೋದರೆ ಒಂದು ಒಳ್ಳೆ ಸಮಾಜದ ಸೃಷ್ಟಿ ಮುಂದೆ ನಾವು ನೋಡಬಹುದು. ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವಿ, ನಾವೇನು ತೊಂದರೆಗಳಲ್ಲಿ ಸಿಲುಕೊಳ್ತಾ ಇದ್ದೀವಿ, ಅದನ್ನು ಮೀರಿದಂಥ ಒಂದು ಸುಂದರ ಸಮಾಜ ನಮ್ಮ ಮಕ್ಕಳ ಕಾಲಕ್ಕಾದರೂ ನಾವು ಕಟ್ಬೋದು ಅನ್ನೋಂಥ ಒಂದು ಆಶಾಭಾವನೆ ಇಟ್ಕೊಂಡು ಇಲ್ಲಿವರೆಗೂ ಕೂಡ ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದಂಥ ತಮಗೂ, ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಶಾಲೆಯವರೆಗೂ ಕೂಡ ನನ್ನ ಧನ್ಯವಾದಗಳು. ಪೇರೆಂಟ್ಸ್ಗೆ ಡೌಟ್ಸ್ ಇದೆ. ಮಕ್ಕಳೆಲ್ಲ ನೀವು ಮನೆಯಲ್ಲಿ ತುಂಬ ಚಾಲೆಂಜಿಂಗ್ ನೀವು ಫೇಸ್ ಮಾಡ್ತಾ ಇರ್ತೀರ. ಕೆಲವೊಂದು ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು, ಹೇಗೆ ಅವ್ರನ್ನ ನಿಭಾಯಿಸಬೇಕು, ವಿಷಯದಲ್ಲಿ ನಾವು ಹೇಗೆ ಅವ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ವಿಷಯದಲ್ಲಿ ಡೌಟ್ಸ್ ಇರುತ್ತೆ. ಅಥವಾ ಇದುವರೆಗೂ ಹೇಳಿರೋವಂಥ ವಿಷಯದ ಬಗ್ಗೆ ಆಗಿರ್ಬೋದು, ನಮ್ಗೆ ಇಂಥದ್ದು ಅರ್ಥ ಆಗಿಲ್ಲ ಅಂತ ಇರೋವಂಥ ಡೌಟ್ಸ್ ಇದ್ದು ದಯಮಾಡಿ ಕೇಳಬೇಕು. ಲ್ಯಾಂಗ್ವೇಜ್ ಮಕ್ಕಳು ಮೊಬೈಲಿಂದ ಹೊರಗಡೆ ಯಾಕೆ ಬರಬೇಕು ಅನ್ನೋದು ಸ್ವಲ್ಪ
ಮಕ್ಕಳು ಮೊಬೈಲ್ ಜೊತೆ ಯಾಕೆ ಸಮಯ ಕಳೀತಾರೆ ಅನ್ನೋದನ್ನ ಮೊದಲು ಯೋಚನೆ ಮಾಡಬೇಕು. ಯಾಕೆ ಕಳೀತಾರೆ ಅಂದರೆ ಅವ್ರಿಗೆ ಅದು ಅಟ್ರಾಕ್ಟಿವ್ ಆಗಿದೆ, ಆಕರ್ಷಣೀಯವಾಗಿದೆ. ಆ ವಿಜುವಲ್ ಮೀಡಿಯಾ ಇದೆಯಲ್ಲ, ಅದು ತುಂಬ ಬೇಗ ಮಕ್ಕಳನ್ನ ಅದ್ರ ಕಡೆ ಸೆಳೆಯುತ್ತೆ. ನಾವು ಅದಕ್ಕಿಂತ ಆಸಕ್ತಿದಾಯಕವಾದದ್ದು ಏನನ್ನಾದರೂ ಅವ್ರಿಗೆ ತೋರಿಸಿದ್ವಿ ಅಂದರೆ ಮಕ್ಕಳು ಅದರಿಂದ ಹೊರಗೆ ಬರ್ತಾರೆ. ಇವಾಗ ಅಪ್ಪ ಅಮ್ಮ ಆಟ ಆಡಕ್ಕೆ ಬರ್ತೀವಿ ಜೊತೆಗೆ ಬಾ ಅಂತ ಹೇಳಿ ಅವ್ರಿಗೆ ಅದರಲ್ಲಿರುವಂಥ ಸಂತೋಷ ತೋರಿಸಿದ್ರೆ ಬರ್ತಾರೆ ಮಕ್ಕಳು, ಖಂಡಿತ ಆಚೆ ಬರ್ತಾರೆ. ಒಂದು 4 ದಿನ ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು. ಅದೇನಾಗಿರುತ್ತೆ, ಅಡಿಕ್ಷನ್ ಆಗಿರುತ್ತೆ. ಈಗಾಗಲೇ ಅಡಿಕ್ಷನ್ ಆಗಿದ್ರೆ ಅವ್ರು ಅದನ್ನ ಬಿಡೋಕ್ಕೆ ತುಂಬ ಹಠ ಮಾಡ್ತಾರೆ. 1 ವಾರ ಅಥವಾ ಒಂದು 15 ದಿನ ನಾವು ಖಂಡಿತವಾಗಿ ಕೊಡಲ್ಲ, ಮಗು ಬಿದ್ದು ಉರುಳಾಡಿದ್ರು ನಾನು ಕೊಡಲ್ಲ ಅಂತ ಹೇಳಿ ಅದ್ರ ಬದಲಾಗಿ ಅದಕ್ಕಿಂತ ಚೆನ್ನಾಗಿರೋ ಕೆಲಸ ಮಾಡೋಣ, ಒಂದು ಗಿಡ ನೆಡೋಣ, ಅಥವಾ ಇನ್ನೇದೊಂದು ಆಟ ಆಡೋಣ, ನಾನು ನೀವು ಸರಿ ಬಾಲಲ್ಲಿ ಆಟ ಆಡೋಣ, ಈ ಥರದ ಅನೇಕ ಚಟುವಟಿಕೆಗಳನ್ನ ಮಕ್ಕಳು ಕೊಟ್ಟರೆ ಖಂಡಿತ ಹೊರಗೆ ಬರ್ತಾರೆ. ಆ ಪ್ರಯೋಗ ನಾವು ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಒಂದೊಂದ್ಸಲಿ ಸೋಲ್ತೀವಿ, ಒಂದೊಂದ್ಸಲಿ ಮಾಡ್ತೀವಿ, ಅದಿರುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಮಾಜಿಕ ಪರಿಸ್ಥಿತಿ ಆಗಿದೆ. ಒಂದೇ ಸಲಿಗೆ ಮೊಬೈಲೇ ಕೊಡದೆ ನಿಮ್ಮ ಮಕ್ಕಳು ಬೆಳೆಸ್ಬಿಡ್ಬೋದು ಅಂದ್ರೆ ಅದು ಕೂಡ ಇವತ್ತು ಇಂಪ್ರಾಕ್ಟಿಕಲ್. ಯಾಕೆ ಅಂತಂದ್ರೆ ಈಗ ನಾನು ನನ್ನ ಮಗು ಮೊಬೈಲ್ ಕೊಡಲ್ಲ, ತುಂಬಾ ಸ್ಟ್ರಿಕ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾಳೆ ಮಗು ನನಗೆ ಸುಳ್ಳು ಹೇಳಿ ಪಕ್ಕದ ಮನೇಲಿ ಹೋಗಿ ಮೊಬೈಲ್ ನೋಡ್ಬೋದು. ಅಂತ ಪರಿಸ್ಥಿತಿನೂ ಬರಬಾರ್ದು. ಅಷ್ಟು ಎಕ್ಸ್ಟ್ರೀಮ್ ಆಗೋ ಮಕ್ಕಳನ್ನ ನಾವು ಶಿಕ್ಷೆಗೆ ಒಳಪಡಿಸ್ಬಾರ್ದು. ಅವಾಗ ಏನು ಮಾಡಬೇಕು, ಒಂದು ಹದವಾಗಿ ಕೊಡ್ತೀನಿ. ಎಷ್ಟೊತ್ತು ಕೊಡ್ತೀನಿ? ಈಗ ನಾನು ಹೇಳಿದ್ದೀನಿ, ನನ್ನ ಚಿಕ್ಕ ಮಗನಿಗೆ 7 ವರ್ಷ. ಅವ್ನು ನಾನು ಹೇಳಿದ್ದೀನಿ ಏನಪ್ಪ ಅಂತಂದರೆ, ನಿನಗೆ ಕೊಡ್ತೀನಿ, ನೋಡೋಕೆ ನಾನು ಬಿಡ್ತೀನಿ. ಎಷ್ಟೊತ್ತು ಬಿಡ್ತೀನಿ ಅಂತಂದರೆ, ನಿನಗೆ ಅರ್ಧ ಗಂಟೆ ಮಾತ್ರ ಬಿಡ್ತೀನಿ. ಯಾವ ಟೈಮಲ್ಲಿ ನೋಡ್ತೀಯಾ ನಿನಗೆ ಬಿಟ್ಟಿದ್ದು. ನೀನು ನಿನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಎಷ್ಟೊತ್ತಿಗೆ ನೋಡ್ತೀಯಾ ನಿನಗೆ ಬಿಟ್ಟಿದ್ದೀನಿ. ನಿನಗೆ ಟೈಮ್ ಚಾಯ್ಸ್ ಕೊಟ್ಟಿದ್ದೀನಿ, ಆದರೆ ನಿನಗೆ ಅರ್ಧ ಗಂಟೆನೇ ಕೊಡೋದು. ಮತ್ತು ನಾನು ಮೊಬೈಲ್ ಕೊಡಲ್ಲ, ನಿನಗೆ ಕಂಪ್ಯೂಟರ್ ಇದೆ, ಸಿಸ್ಟಮ್ ಇದೆ, ಅದರಲ್ಲಿ ನೋಡು ಅಂತ ಹೇಳ್ತೀನಿ. ಅವಾಗ ಏನು ಮಾಡ್ತಾರೆ, ಒಂದು ಹದದಲ್ಲಿ ನೋಡ್ತಾರೆ. ಅರ್ಧ ಗಂಟೆ ನೋಡಿದ್ಮೇಲೆ ಆಫ್ ಮಾಡಬೇಕು. ನಾವು ಅಷ್ಟೇ ಹೇಳ್ತೀನಿ 5 ನಿಮಿಷ ಇದೆ, 2 ನಿಮಿಷ ಇದೆ, ಹೇಳ್ತಾ ಬರಬೇಕು. ಅವ್ರು ಮೆಂಟಲಿ ಸೆಟಪ್ ಆಗ್ತಾರೆ. ಈಗಲೂ ನೀನು ಕೊಟ್ಟಿಲ್ಲ ಅಂದರೆ ನಾನೇ ಆಫ್ ಮಾಡ್ತೀನಿ, ಇಲ್ಲಿವರೆಗೂ ಹೇಳಿ ಅಷ್ಟೊತ್ತಿಗೆ ಅವನೇ ನಿಲ್ಲಿಸ್ತಾನೆ, ಆಫ್ ಮಾಡ್ಬೋದು. ಅಂದರೆ ಏನಾದರೂ ಒಂದು ಉಪಾಯ ಹುಡುಕಬೇಕು. ಮತ್ತು ಒಂದೊಂದು ಮಗುಗೂ ಉಪಾಯ ಸೇಮ್ ಇರಲ್ಲ, ಒಂದೊಂದು ಮಗು ಒಂದೊಂದು ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವು ಈ ವಿಷಯಗಳನ್ನ ಜನರಿಗೆ ತಲುಪಿಸ್ಬೇಕು, ವೇದಗಳ ವಿಷಯವನ್ನ ಮತ್ತು ಶಿಕ್ಷಣದ ವಿಷಯವನ್ನ ಎಲ್ಲ ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ ಪ್ರತಿ ಭಾನುವಾರ 11 ಗಂಟೆಯಿಂದ 12:30ವರೆಗೂ ಕೂಡ ಒಂದು ಆನ್ಲೈನ್ ಕ್ಲಾಸ್ನ ಮಾಡ್ತೀವಿ. ಆ ಕ್ಲಾಸ್ಗೆ ಯಾರು ಬೇಕಾದರೂ ಭಾಗವಹಿಸ್ಬೋದು ಮತ್ತು ಅದರಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಅದಕ್ಕೂ ಮುಕ್ತವಾದ ಅವಕಾಶ ಇರುತ್ತೆ. ಮತ್ತು ಈ ಏನು ನಮ್ಮ ಜೀವನದ ವಿಚಾರಗಳಿದೆ, ನಮ್ಮ ಜೀವನ ಯಾಕಿದೆ, ನಾವು ಹೇಗಿರಬೇಕು, ಇದನ್ನ ವೇದಗಳ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಅದರಲ್ಲಿ ಮಾಡ್ತೀವಿ. ಚರ್ಚೆನೂ ನಡೆಯುತ್ತೆ, ಪ್ರಶ್ನೋತ್ತರಗಳು ಇರುತ್ತೆ, ಹಾಗೆ ಯಾವುದಾದ್ರೂ ಒಂದು ವಿಷಯ ತಗೊಂಡು ತಿಳಿಸುವಂಥದ್ದು ಇರುತ್ತೆ. ನೀವು ಯಾರಾದರೂ ಆಸಕ್ತರಿದ್ದರೆ ಖಂಡಿತ ಅದರಲ್ಲಿ ಭಾಗವಹಿಸ್ಬೋದು. ಅದಕ್ಕೆ ನಾನೊಂದು ಸಂಖ್ಯೆಯನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ನನಗೆ ವಾಟ್ಸಪ್ ಮಾಡಿದ್ರೆ ನಿಮ್ಮನ್ನು ನನ್ನ ಗ್ರೂಪ್ಗೆ ಜಾಯಿನ್ ಮಾಡ್ತೀನಿ. ಮತ್ತು ಕಡ್ಡಾಯವಾಗಿ ಕ್ಲಾಸಿಗೆ ಬರಲೇಬೇಕು, ಅಕಸ್ಮಾತ್ ತಪ್ಪಿಸ್ಕೊಂಡ್ರೆ ಮುಂದಿನ ಕ್ಲಾಸ್ ಅರ್ಥ ಆಗಲ್ಲ, ಆ ಥರ ಎಲ್ಲ ಏನಿರಲ್ಲ. ರೆಕಾರ್ಡಿಂಗ್ಸ್ ಇರುತ್ತೆ, ನಾವು ಪ್ರತಿ ಸರ್ತಿನೂ ರೆಕಾರ್ಡಿಂಗ್ಸ್ ಕೂಡ ಪೋಸ್ಟ್ ಮಾಡ್ತೀವಿ. ಆ ಸಂಖ್ಯೆ 9448842474 424-944-88-42474. ಆ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರನ್ನ ವಾಟ್ಸಪ್ ಮಾಡಿ. ನನಗೆ ವಾಟ್ಸಪ್ ಮಾಡಿಬಿಟ್ಟು ಸಂಡೇ ಕ್ಲಾಸ್ ಅಂತ ನೀವು ಹಾಕಿದ್ರೆ ನಾನು ನಿಮಗೆ ಗ್ರೂಪ್ಗೆ ಜಾಯಿನ್ ಮಾಡಿ, ನೀವು ಅದರದ್ದು ಕೂಡ ಲಾಭ ಪಡಿಬೋದು. ಹಾಗೆ 1-2 ಪುಸ್ತಕ ತಂದಿದ್ದೀನಿ. ಇನ್ನೂ ಕೆಲವೊಂದು ಪುಸ್ತಕ ಇತ್ತು, ಆದರೆ ಸದ್ಯದಲ್ಲಿ ಅದು ಪ್ರಿಂಟ್ ಇರಲಿಲ್ಲ, ಅದು ನಾನು ತಂದಿಲ್ಲ. ಒಂದು ಜೀವನ ಪದ್ಧತಿಯನ್ನು ಬದಲಿಸಿ ಅಂತ GBV ಶಾಸ್ತ್ರಿ ಅನ್ನೋರು ಬರೆದಿರೋ ಅಂಥದ್ದು. ಇವರು ಸುಮಾರು 40 ವರ್ಷಗಳಿಂದ ಯೋಗ ಮತ್ತು ನ್ಯಾಚುರೋಪತಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಅವತ್ತಿಂದ ಇವತ್ತಿನವರೆಗೂ ಕೂಡ ಅಲೋಪತಿ ಯಾವ ಔಷಧಿಯನ್ನು ತಗೊಂಡಿಲ್ಲ. ಅವ್ರಿಗೆ ಮಾತ್ರ ಅಲ್ಲ, ಅವ್ರ ಮನೆಯಲ್ಲೂ ಯಾರಿಗೂ ಕೊಡಿಸ್ದೇನೆ ಹೇಗೆ ನಮ್ಮ ಜೀವನ ಪದ್ಧತಿಯಿಂದಲೇ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರ ಒಂದು ಪುಸ್ತಕ ಇದು, ಅದನ್ನು ತಂದಿದ್ದೀನಿ. ಮತ್ತು ಇನ್ನೊಂದು ಮದುವೆ ಏಕೆ, ಯಾವಾಗ, ಹೇಗೆ ಅಂತ ಹೇಳಿ. ಮದುವೆ ಮಾಡ್ಕೊಳ್ಬೇಕಾ, ಯಾಕೆ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕು, ಇದಕ್ಕೆ ವೇದಗಳ ಹಿನ್ನೆಲೆಯಲ್ಲಿ ಉತ್ತರಿಸುವಂಥ ಒಂದು ಪ್ರಯತ್ನ. ಮತ್ತು ಈ ಪುಸ್ತಕಗಳಿಗೆ ಯಾವುದೇ ಬೆಲೆಯನ್ನು ನಿಗದಿ ಮಾಡಿಲ್ಲ, ಎಲ್ಲರೂ ಕೂಡ ತಗೊಂಡು ಓದಲಿ ಅಂತ ಹೇಳಿನೇ ಮಾಡಿರುವಂಥದ್ದು. ನಮ್ಮ ತಂದೆ ಮೈತ್ರಿ ಸಂಪ್ರತಿಷ್ಠಾನ ಅಂತ ಹೇಳಿ ಮಾಡಿಕೊಂಡು ಅದರಲ್ಲಿ ಈ ವೇದಗಳ ಒಂದು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಮುದ್ರಣ ಮಾಡ್ತಾ ಇದ್ರು. ಅದರಲ್ಲಿ ಸದ್ಯಕ್ಕೆ ನನ್ನ ಹತ್ರ ಪ್ರಿಂಟ್ ಅವೈಲಬಲ್ ಇದ್ದಿದ್ದನ್ನು ಮಾತ್ರ ನಾನು ತಂದಿದ್ದೀನಿ. ದಯವಿಟ್ಟು ಕುಟುಂಬಕ್ಕೆ ಒಂದರಂತೆ ಅದನ್ನು ನೀವು ತೊಗೊಂಡು ಹೋಗ್ಬೋದು.
ಯಾಕೆಂದರೆ ಎಲ್ರಿಗೂ ಆಗೋಷ್ಟು ಪ್ರತಿ ಇಲ್ಲ ಹೆಚ್ಚಿನ ಮಟ್ಟಿಗೆ. ಹಾಗಾಗಿ ಕುಟುಂಬಕ್ಕೆ ಒಂದರಂತೆ ದಯವಿಟ್ಟು ತಗೊಂಡು ದಯಮಾಡಿ ಕ್ವಶನ್ಸ್ ಏನೂ ಇಲ್ಲ ಅಂದರೆ ಹೇಳಿದೆ. ಏನಾದರೂ ಇದ್ರೆ ಕ್ವಶನ್ಸ್ ಕೇಳಿ ಪ್ಲೀಸ್. ಏನೂ ಇಲ್ಲ ಅಂದರೆ ನಿಮ್ಮೆಲ್ಲರೂ ತಲೆಯಲ್ಲಿ ಓಡ್ತಾ ಇರೋದನ್ನು ನಾನೇ ಕೇಳ್ತೀನಿ. ಮಾತೃಭಾಷೆ ಶಿಕ್ಷಣ ಎಷ್ಟು ಅಗತ್ಯ? ಭಾಷೆ ಅನ್ನುವಂಥದ್ದು ಏನಿದೆ, ನಾವು ಮಕ್ಕಳಿಗೆ ಆಗಲೇ ಹೇಳಿದಾಗೆ ಅದು ಗರ್ಭದಿಂದ ಬಂದಿರುತ್ತೆ, ಸಂಸ್ಕಾರ ರೂಪದಲ್ಲಿ ಬಂದಿರುತ್ತೆ. ನಾವು ಯಾವ ಮಾತು ಮನೆಯಲ್ಲಿ ಆಡ್ತಾ ಇರ್ತೀವಿ ಅದಕ್ಕೆ ತಕ್ಕ ಹಾಗೆ ಆ ಮಗುವಿಗೂ ಕೂಡ ಅದರ ಒಂದು ಸಂಸ್ಕಾರ ಬೀಳುತ್ತೆ. ಇವಾಗ ನಮ್ಮ ಮನೇಲಿ ನಾವು ಯಾವ ಮಾತಾಡ್ತೀವೋ ಅದೇ ಅದರ ಮಾತೃಭಾಷೆ. ಅದಕ್ಕೋಸ್ಕರ ನಾವು ಯಾವುದೋ ವಿದೇಶಿ ಭಾಷೆಯನ್ನು ನಮ್ಮ ಮನೆಯಲ್ಲಿ ತಂದು ಆಡಬೇಕು ಅಂತ ಅದರ ಅರ್ಥ ಅಲ್ಲ. ವಿದೇಶಿ ಭಾಷೆಯನ್ನು ನಮ್ಮ ಮನೇಲಿ ಆಡಿ ಹುಟ್ಟುತ್ತಾನೆ ಮಗು ಇಂಗ್ಲೀಷ್ ಮಾತಾಡೋ ಹಾಗಾಗಲಿ ಅನ್ನೋದು ಅದರ ಅರ್ಥ ಅಲ್ಲ. ಸಹಜವಾಗಿ ನಮ್ಮ ಮನೆ ಮಾತೇನಿದೆ ಅದನ್ನು ನಾವು ಆಡ್ತಾ ಹೋದರೆ ಮಕ್ಳಿಗೆ ಅದು ಸುಲಭವಾಗಿ ಬರುತ್ತೆ. ಅದ್ರ ನಂತರ ಮಕ್ಕಳಿಗೆ ನಾವು ಎಷ್ಟು ಭಾಷೆ ಕಲಿಸ್ತೀವೋ ಅಷ್ಟು ಭಾಷೆಗಳನ್ನು ಕಲಿಯುವಂಥ ಎಬಿಲಿಟಿ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಹೆಚ್ಚೆಚ್ಚು ಭಾಷೆಗಳನ್ನು ಕಲಿತಾರೆ. ದೊಡ್ಡವರಾಗ್ತಾ ಆಗ್ತಾ ಆ ಸಾಮರ್ಥ್ಯ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಸಾಧ್ಯವಿದ್ದಷ್ಟು ಭಾಷೆಗಳನ್ನು ಮಕ್ಕಳಿಗೆ ಕಲಿಸ್ಬೋದು. ಆದರೆ ಮಾತೃಭಾಷೆಗೂ ನಮಗೂ ಇರುವಂಥ ಒಂದು ನಂಟಿದೆ. ಏನು ನಂಟು ಅಂತಂದರೆ ಆ ಭಾಷೆಯ ಹಿಂದೆ ಇರುವಂಥ ಸಂಸ್ಕೃತಿ. ಭಾಷೆ ಯಾವಾಗಲೂ ಭಾಷೆ ಮಾತ್ರ ಅಲ್ಲ, ಭಾಷೆಯ ಹಿಂದೆ ಒಂದು ಸಂಸ್ಕೃತಿನೂ ಜೋಡಿಸ್ಕೊಂಡಿರುತ್ತೆ. ನಾವು ಯಾವ ಸಂಸ್ಕೃತಿಯಲ್ಲಿ ಬದುಕ್ತಾ ಇದ್ದೀವಿ ಅದಕ್ಕೆ ತಕ್ಕಾಗಿರುವಂಥ ಭಾಷೆಯನ್ನು ಮಗು ಕಲಿಸಿದಾಗ ಸಂಸ್ಕೃತಿಗೂ ಭಾಷೆಗೂ ಏನಾಗುತ್ತೆ, ಒಂದು ಹೊಂದಾಣಿಕೆ ಇರುತ್ತೆ. ಯಾವಾಗ ಭಾಷೆನ ಇನ್ಯಾವುದೋ ಕಲಿಸ್ತೀವಿ ಆವಾಗ ಸಂಸ್ಕೃತಿ ಯಾವುದು ಬರುತ್ತೆ, ಅದೇ ಸಂಸ್ಕೃತಿನ ಮಕ್ಳಿಗೆ ಬರುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ಒಂದು ಆನ್ಲೈನ್ ಕ್ಲಾಸಲ್ಲಿ ನಾನು ಇದೇ ಥರ ಮಾತಾಡ್ತಾ ಇದ್ದೆ. ಯಾವುದೊಂದು ಭಾಷಣ ಕರೆದಿದ್ರು, ಆನ್ಲೈನಲ್ಲಿ ಇತ್ತದು. ನಾನು ಮಾತಾಡ್ತಾ ಇದ್ದೆ. ಆ ಅಪ್ಲಿಕೇಶನ್ನ ಭಾಷೆ ಹೇಗಿದೆ ಅಂತಂದರೆ, ಎಷ್ಟು ಚೆನ್ನಾಗಿದೆ ಭಾಷೆ ಅಂತಂದರೆ, ಯಾವುದೋ ಕಾರಣಕ್ಕೆ ನಾನು ಹೊರಗೆ ಹೋದೆ. ಅದರಿಂದ ನಾನೇ ಮಾತಾಡ್ತಿದ್ದಿದ್ದು, ಯಾಕೆ ಅಂತ ಗೊತ್ತಾಗಲಿಲ್ಲ. ನಾನು ಆಚೆ ಹೋದೆ. ಆಚೆ ಹೋದ ತಕ್ಷಣ ಅದನ್ನ ಕೊಡ್ತು, ಯು ಆರ್ ಕಿಕ್ಡ್ ಔಟ್. ಏನರ್ಥ ಅದಕ್ಕೆ? ನಿಮ್ಮನ್ನು ಒದ್ದು ಹೊರಗೆ ಹಾಕಿದ್ದಾರೆ. ಏನು ಸಂಸ್ಕೃತಿ? ಭಾಷೆಯ ಹಿಂದೆ ಸಂಸ್ಕೃತಿ ಇರುತ್ತೆ. ಹಾಗಾಗಿ ನಾವು ನಮ್ಮ ಮಗುಗೆ ಭಾಷೆ ಕಲಿಸ್ಬೇಕಾದ್ರೆ ಆ ಭಾಷೆಯ ಪದಗಳ ಜೊತೆಗೆ ಹೇಳ್ಕೊಂಡಿರುವಂಥ ಸಂಸ್ಕೃತಿಯನ್ನು ಪಾಸ್ ಆನ್ ಮಾಡ್ತಾ ಇರ್ತೀವಿ. ಯಾವ ಭಾಷೆ ಕಲಿಸ್ಬೇಕು, ಯಾವ ರೀತಿ ಕಲಿಸ್ಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕು. ನಮ್ಮ ಭಾಷೆಯನ್ನ, ನಮ್ಮ ಸಂಸ್ಕೃತಿಯನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ ಅನ್ನೋದ್ರ ಅರ್ಥ ಇನ್ನೊಂದು ಭಾಷೆ ನಗಣ್ಯ ಅಂತಲ್ಲ. ಖಂಡಿತ ಭಾಷೆಯೂ ಇದೆ, ಬೇರೆ ಭಾಷೆಯೂ ಇದೆ, ಅದಕ್ಕೆ ಅದರದೇ ಆದಂತಹ ಹಿನ್ನೆಲೆ ಇದೆ, ಇದ್ಕೊಳ್ಳಿ. ಆದರೆ ನಮಗೆ ಯಾವ ಸಂಸ್ಕೃತಿ ಬೇಕು? ನಮ್ಮ ಸಂಸ್ಕೃತಿ ಬೇಕು, ಭಾರತೀಯ ಪರಂಪರೆ ಬೇಕು. ಅದಕ್ಕೆ ತಕ್ಕನಾದಂಥ ಭಾಷೆ ನಾವು ಮಗು ಕಲಿಸ್ಬೇಕು. ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತೀನಿ, ಮಾತೃಭಾಷೆ ಹತ್ತಿರ ಹೌದು, ಬೇರೆ ಇವಾಗ ವಿದೇಶಿ ಭಾಷೆ ಅನಿವಾರ್ಯ, ಅದಕ್ಕೋಸ್ಕರ ಮಕ್ಕಳಿಗೆ ಕಲಿಸ್ತೀರಾ, ಅದು ಹೌದು. ಆದರೆ ಜಗತ್ತಿನಲ್ಲೆಲ್ಲ ಹಳೆಯ ಭಾಷೆ ಮತ್ತು ಅತ್ಯಂತ ವೈಜ್ಞಾನಿಕ ಭಾಷೆ ಇರುವಂಥದ್ದು ಸಂಸ್ಕೃತ. ಸಾಧ್ಯವಿದ್ದಲ್ಲಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆ ಸಂಸ್ಕೃತನ ಕಲಿಸಿ. ಅದರಿಂದ ನಮ್ಮ ಸಂಸ್ಕೃತಿಯೂ ತಿಳಿಯುತ್ತೆ, ಹಾಗೆಯೇ ಅವರ ಲಾಜಿಕಲ್ ಥಿಂಕಿಂಗ್ ಇದೆಯಲ್ಲ ಅದು ಕೂಡ ಡೆವಲಪ್ ಆಗುತ್ತೆ.